ಕುಳಿತಿರ್ತೆ ಘನಮನೋನ್ಮತದಿಂದ ಕುಳಿತಿಗ ಬಣಗುರಾಯನ ಕರುವ ಬಿಳಿಸುವ ಈ ಬಣಗುರಾಯನ ಎನ್ನುತ್ತಲೊತ್ತಿದ ಸಿರಿ ಚರಣ ತುಂಗುಟದೊಳವಿ ನೀಯನು ಏನಯ್ಯ ಇಂಥದೇನಯ್ಯ ಏನಯ್ಯ 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 ಇಂಥದ್ದೇನಯ್ಯ ಏನಯ್ಯ ನಮ್ಮ ಬರವ ಕಂಡು ನಿನಗೆ ಜ್ಞಾನ ತಪ್ಪಿತೆ ಬಹಳಾನಂದದೊಳಗೆ ಏನಯ್ಯ ವರಗದ್ದುಗೆಯ ನೀಳಿವುದು ತಡೆ ಎನ್ನುತ್ತಾ ವರಗದ್ದುಗೆಯ ನೀಳಿವುದು ತಡೆವೆನುತ್ತಾ ಬರದಿಂದೆ ಕೋಭಾವದಲ್ಲಿ ಪೀಠ ಸಹಿತ ವರದಿಂದೆ ಕೋಭಾವದಲ್ಲಿ ಪೀಠ ಸಹಿತ ಚರಣದೋಳುರುಳುಂಟೆ ಉದುರುಂಟೆ ನಾನಿನ್ನ ಚರಣದೊಳ್ ಉರುಳುವುದುಂಟೆ ನಾನಿನ್ನ ಸರಿಸಕ್ಕೆ ಬರುತ್ತಿದ್ದೆನಲ್ಲೋ ಸಂಪನ್ನ ಚರಣದೊಳ್ ಉರುಳುವುದುಂಟೆ ನಾನಿನ್ನ ಸರಿಸಕ್ಕೆ ಬರುತ್ತಿದ್ದೇನೆಲ್ಲೋ ಸಂಪನ್ನ ಏನಯ್ಯ 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 ಇಂಥದ್ದೇನಯ್ಯ ನಮ್ಮ ಬರವ ಕಂಡು ನಿನಗೆ ಜ್ಞಾನ ತಪ್ಪಿದೆ ಏನಯ್ಯ ಆ, 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 ಏನಯ್ಯ 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 ವಿದುರ, ಕೃಷ್ಣ. ನಮ್ಮ ಕೆಲಸ ಸುಲಭವಾಯಿತು. ಹಾ, ಎತ್ತರದಲ್ಲಿ ಕುಳಿತಿರುವಂತಹ ವ್ಯಕ್ತಿ ಹೌದು ಬಣಗುರಾಯ ಅಂತ ಹೇಳಿದ್ದೆ ನಾನು. ಹೌದು. ಇದು ನಿಜವಾದ ಸಿಂಹಾಸನವಲ್ಲ, ಅದು ಮತ್ತೆ ತನ್ನಷ್ಟಕ್ಕೆ ತಾನೇ ಉಬ್ಬಿಕೊಂಡು ಕುಳಿತಂತಹ ಸಿಂಹಾಸನ ಇದು. ತಾನೇ ಉದ್ಘೋಷಿಸಿದ್ದು. ಹೌದು. ಎಲ್ಲಿ ಪ್ರಶ್ನೆ ಮಾಡುವವರು ಇರುವುದಿಲ್ಲವೋ ಅಲ್ಲಿ ಆಡಿದ್ದೇ ಶಾಸನವಾಗ್ತವೆ, ಅವ ಹೇಳ್ತಿದ್ದ ಸಣ್ಣ ವಯಸ್ಸು ಮಾಡಿದ್ದೇ ಅನುಷ್ಠಾನವಾಗಿರುತ್ತದೆ. ಹೌದು ಕೃಷ್ಣ. ಇವನಿಗೆ ಆದದ್ದಿಷ್ಟೇ. ಹಾಗಾಗಿಯೇ ಇವ ಎತ್ತರದಲ್ಲಿದ್ದಾನೆ, ನಾವು ಇಲ್ಲಿ ಕೆಳಗಡೆ ಇದ್ದೇವೆ, ಸರಿಸಮಾನರಲ್ಲ ಅಂತ ಇರಬಹುದು. ಏನು ವಾವೆಯಲ್ಲಿ ನಮಗೆ ಬೀಗ ಇತ್ತಾ? ಹೌದು. ಇವನ ಮಗಳನ್ನ ನನ್ನ ಸಾಂಬನಿಗೆ ಕರೆದುಕೊಂಡು ಮದುವೆ ಮಾಡಿಕೊಂಡು ಹೋಗುವಾಗ ಸಂಬಂಧ ಆಗಿದೆ. ಆದದ್ದು ಮತ್ತೆ ದೊಡ್ಡ ಪ್ರಕರಣವೂ ಆಗಿತ್ತು. ಹೌದೌದು. ನಮ್ಮ ಅಣ್ಣನಾಗಿರುವಂತ ಇವನ ಗುರು ಬಲಭದ್ರ ಸ್ವಾಮಿ ಬಲಭದ್ರ ನೇಗಿಲಿನಿಂದ ಹಸ್ತಿನಾವತಿಯನ್ನು ಎಳೆದುಕೊಂಡು ಹೋಗ್ತೇನೆ ಅಂತೇಳಿ ಹೇಳಿದಾಗ ಲಕ್ಷಣೆಯನ್ನು ಕೊಟ್ಟದ್ದು. ಅದು ಮರ್ತು ಹೋದದ್ದು ಬಿಡು. ಆದರೂ ಕೂಡ ನಮ್ಮ ಪರಸ್ಪರ ಸಂಬಂಧವನ್ನ ಬಿಟ್ಟು ಇವ ನಮ್ಮನ್ನು ಉಪಚಾರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಆದ್ರೆ ನೋಡೋಣ ಅಂತೇಳಿ ನಾನು ನೆಲ ಮುಟ್ಟಿದೆ, ಮೇಲಿದ್ದವ ಕಾಣಿಸ್ತಾ ಇಲ್ಲ. ಅವ ಕೆಳಗೆ ಬಿದ್ದಿದ್ದಾನೆ ಪ್ರಭುವಲ್ಲಿ. ಓ, ಈಗ ನಾನೀಗ ಕೆಳಗಡೆ ನೋಡ್ಬೇಕಾಯ್ತು, ಅವನ ನೋಡ್ಬೇಕು.
ಇಷ್ಟು ದಿವಸ ಮೇಲ್ಗಡೆ ನೋಡ್ತಾ ಇದ್ದೆ, ಅಲ್ಲಿಲ್ಲ ಅವ. ಯಾವಾಗಲೂ ಸಣ್ಣ ವಯಸ್ಸಿನಿಂದ ಹೇಳ್ತಿದ್ದವ ಹಾ ಹಾ ಸಿಂಹಾಸನ ಹಿಡ್ದೇ ಅವ ನಡಿಲಿಕ್ಕೆ ಕಲ್ತದ್ದು. ಹೌದು. ಸಿಂಹಾಸನ ಗಟ್ಟಿ ಆದದ್ದು ಹಾಗಲ್ಲ ಅದು. ಹಾ ಇವ ಈ ಬಣಗು ಸಿಂಹಾಸನ ಯಾಕೆ ಗೊತ್ತೇ? ಯಾಕೆ ಪ್ರಭು? ಧರ್ಮರಾಜ ಹಾ ತನ್ನ ವನವಾಸದ ಅವಧಿಯನ್ನ 12 ವರ್ಷ 1 ವರ್ಷದ ಅಜ್ಞಾತವಾಸದ ಅವಧಿಯನ್ನ ಲೆಕ್ಕ ಮಾಡ್ತಾ ಕಳಿಲಿಲ್ಲ. ಧರ್ಮಾತ್ಮರ ತಪಸ್ವಿಗಳ ಒಡನೆ ಕಳಿತ ತಪಸ್ಸನ್ನ ಮಾಡಿ ಪುಣ್ಯವನ್ನ ಸಂಪಾದಿಸಿಕೊಂಡರು. ಅವ ಎಷ್ಟು ದಿವಸ ಆಯ್ತು ಹೇಳೋ ಲೆಕ್ಕ ಹಾಕದ್ ಸಿಂಹಾಸನವನ್ನು ಒಪ್ಕೊಂಡು. ಹಾಗಾಗಿ ಬಿದ್ದಾಗಲೂ ಕೂಡ ಸಿಂಹಾಸನವನ್ನೇ ಬಿಡ್ಲಿಲ್ಲ. ಬಿದ್ದದ್ದು ಬಿದ್ದ. ನಿನ್ನ ಕಾಲಿಗೆ ಸ್ವಲ್ಪ ನೋವಾಯ್ತಾ? ಅಲ್ಲ, ನೋವಾಯ್ತು. ಈಗ ನಾನು ಅವನಿಗೆ ಕೇಳಲಿಕ್ಕುಂಟು, ಏನಯ್ಯ ಇಂಥದ್ದೇನಯ್ಯ ಅಂತ. ಯಾಕೆ ಗೊತ್ತೇ? ಇದು ತನಕದ ಸಿಂಹಾಸನ, ವಂಶದ ಸಿಂಹಾಸನ. ನೋಡಿದ್ಯಾ ಕೃಷ್ಣ? ಹಾ, ಬಿದ್ದಾಗ ದೀಪವೂ ಹಾರಿ ಹೋಯ್ತು. ಹೌದು, ಹಾರಿ ಹೋದದ್ದಲ್ಲ ಅದು. ಹಾಗೆ ಇವ ಬಿದ್ದದ್ದನ್ನು ನೋಡಬಾರ್ದು ಅಂತೇಳಿ ಅವರೆಲ್ಲ ಹೀಗೆ ಮಾಡಿದ್ರು. ಹಾ, ಅದೇನೇ ಇರಲಿ, ನಾನು ಅವನಿಗೆ ಉದ್ದೇಶಿಸಿ ಮಾತನಾಡ್ತೇನೆ. 2 ಮಾತುಗಳನ್ನು ಆಡ್ತೇನೆ. ಹಾಡು ಕೃಷ್ಣ. ಈ ಶಶಿವಂಶದ ಸಿಂಹಾಸನದ ಘನತೆ ಏನು? ಅತ್ಯಂತ ಎತ್ತರದಲ್ಲಿರುವಂಥ ಸಿಂಹಾಸನ ಯಾವತ್ತಿಗೂ ಕೂಡ ಬೀಳಬಾರದಿತ್ತು. ದುರ್ಯೋಧನ, ಯಾತಕ್ಕೆ ಹೀಗಾಯಿತು ಅಂತ ಅರ್ಥವೇ ಆಗ್ತಾ ಇಲ್ಲ. ಇಂತಹ ರೀತಿ, ಇಂತಹ ಘಟನೆಗಳು ಯಾವತ್ತಿಗೂ ಕೂಡ ಆಗಿರುವಂಥದ್ದಲ್ಲ. ಆದರೂ ಇವತ್ತಿಂದ ಆಗಿ ಹೋಯ್ತಲ್ಲ. ಆದರೆ ನೀನು ಹಾಗೆ ಮಾಡಬೇಕಾದಂಥ ಅಗತ್ಯತೆ ಇರಲಿಲ್ಲ. ಏನೇ ಇದ್ದರೂ ಕೂಡ ನೀನೊಬ್ಬ ಎತ್ತರದ ವ್ಯಕ್ತಿ, ನೀನೋರ್ವ ಅರಸ. ಆದರೂ ಕೂಡ ಬಂಧುವಾಗಿರುವಂಥ ನಾವುಗಳು ನಿನ್ನ ಹತ್ತಿರ ಬಂಧುತ್ವ ಎನ್ನುವಂಥ ಭಾವನೆಯನ್ನು ಬಿಟ್ಟು ಕೂಡ ಹತ್ತಿರ ನಾವೇ ಬರ್ತಿದ್ವಿ. ನೀನು ಎದ್ದು ಬರಬೇಕು ಅಂತೇಳಿ ಅರ್ಥ ಆಗ್ತಾ ಇಲ್ಲ. ಹೊಸ ಕ್ರಮ ಇಷ್ಟವರೆಗೆ ಇರ್ಲಿಲ್ಲ. ಅವ ನಮ್ಮನ್ನ ಕೊನೆಯ ಕ್ಷಣದಲ್ಲಿ ನೋಡಿದ. ಆಚೆ ಅಂಗನೇರ ನೃತ್ಯವನ್ನ ನೋಡುವುದನ್ನ ಬಿಟ್ಟ, ನಮ್ಮನ್ನ ನೋಡಿದ. ಅಯ್ಯೋ ನಮ್ಮ ಬೀಗ ಬಂದ ಅಂತ ಎದ್ದ, ಕಾಲನ್ನ ಇಟ್ಟದ್ದು ಕೆಳಗಡೆ ಬಿದ್ದ. ಅಷ್ಟೇ ಆದದ್ದು. ತಾಳ ವಿಷಮದಲ್ಲಿ ಆಯ್ತು, ವಿಷಮ ಪರಿಸ್ಥಿತಿ ಆಯ್ತು. ಆದೀತು, ಇರಲಿ, ಅದೆಲ್ಲ ಮುಖ್ಯವಾಗಿ ಬೇಕಾದದ್ದು. ಕೃಷ್ಣ, ಈಗ ಇವ ಬಿದ್ದದ್ರಿಂದ ನನ್ನ ಕಾಲು, ಹೌದು, ಅಡವಿಯಲ್ಲಿ ಅಳೆದಾಡುತ್ತಿರುವಾಗಲೂ ಕೂಡ ಕಲ್ಲು ಮುಳ್ಳುಗಳನ್ನ ಮೆಟ್ಟಿದಂತ ಸಂದರ್ಭದಲ್ಲಿ ನೋವಾಗಲಿಲ್ಲ. ಇವನ ಸಿಂಹಾಸನ ಬಿದ್ದು ನನ್ನ ಕಾಲು ನೋವಾಯ್ತಲ್ಲ. ಈಗ ಅಂದ್ರೆ ಅಷ್ಟು ಗಟ್ಟಿ ಉಂಟಾ ಸಿಂಹಾಸನ ಅಂತ? ಅಲ್ಲ ಈಗ ಏನು ಮಾಡುವುದು ಬೇಡ. ನಿಧಾನಕ್ಕೆ ನೋಡ್ತಾ ಇದ್ರೆ ಎದ್ದ, ಕುಳಿತವ ಮುಸುಕನ್ನ ಹಾಕಿಕೊಂಡ. ಈಗ ನಾವು ಮಾತನಾಡಬಹುದು. ಈಗ ಮಾತನಾಡಬಹುದು. ಅಭ್ಯಾಸ ಉಂಟು ಅವನಿಗೆ ಅಜ್ಜನ ಮನೆಯಲ್ಲಿಯೂ ಈ ಕ್ರಮ ಉಂಟಂತೆ, ಮುಸುಕ ಹಾಕಿಕೊಳ್ಳುವುದು ಆ ಕಡೆ ಪ್ರದೇಶದವರಿಗೆ. ಈಗ ನಾನು ಇವನಿಗೆ ಕೇಳ್ತೇನೆ, ಅರಸ ಮುನಿದಿಗೆ ತನ್ನಲಿ ಅರಸ ಸತಿಯರ ತೆರದಿ ಮಂಡೆಯ ತಗ್ಗಿಸದೆ ಕಣ್ತೆರೆದು ನೋಡೆ. ಸತಿಯರ ತೆರದಿ ಮಂಡೆಯ ತಗ್ಗಿಸದೆ ಕಣ್ತೆರೆದು ನೋಡೆ. ಅರಸ ಸಿಟ್ಟು ಮಾಡಿಕೊಂಡಿದ್ದೀಯೇ ನೀನು? ಅಗತ್ಯತೆ ಇಲ್ಲಪ್ಪ. ನಿನ್ನ ಎದುರಿನಲ್ಲಿ, ನಿನ್ನ ಆಸ್ಥಾನಕ್ಕೆ, ನಿನ್ನವರೇ ಇರುವಂತ ಈ ಸಭೆಯಲ್ಲಿ ನಾನು ಬಂದಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಬಂದಂತ ಈ ಹೊತ್ತಿನಲ್ಲಿ ನಿನಗೇನೋ ಆಯಿತು ಎನ್ನುವಂತ ಒಂದು ಕಾರಣಕ್ಕಾಗಿ ಬೇಸರ ಮಾಡಿಕೊಳ್ಳುವುದು ಬೇಡ, ಸಿಟ್ಟಾಗುವುದು ಬೇಡ. ಅದು ಸತಿಯರ ತೆರದಲ್ಲಿ ಮುಸುಕನ್ನು ಹಾಕಿಕೊಂಡವ ನೀನು ಸಿಂಹಾಸನದಲ್ಲಿ ಕುಳಿತುಕೊಂಡೆ ಅಂತೇಳಾದ್ರೆ, ಅದನ್ನ ನೋಡಿರುವಂತ ತುಂಬಿದ ಸಭೆಯಲ್ಲಿರುವಂತ ಅನೇಕ ನಿನ್ನ ರಾಣಿವಾಸದವರು ಕೂಡ ಬೇಸರ ಪಟ್ಟುಕೊಳ್ತಾ ಇದ್ದಾರೆ.
ಕಣ್ಣನ್ನ ಕಟ್ಟಿಕೊಂಡಂತಹ ನಿನ್ನ ಅಮ್ಮ ಅವಳಿಗೆ ಗೊತ್ತಾದರೆ ಬೇಸರ ಆದೀತು. ಅವಳು ತನಗೆ ಕಣ್ಣು ಕಾಣಬಾರದು ಅಂತ ನೋಡಿದ್ದಾಳೆ ಹೊರತಾಗಿ ತನ್ನ ಮಗನಿಗೆ ಕಣ್ಣು ಬೇಕು ಅಂತ ಬಯಸಿದವಳು. ಮುಚ್ಚಿಕೊಳ್ಳಬೇಡವೋ, ಕಣ್ಣು ತೆರೆಯೋ, ನಿನ್ನ ಕಣ್ಣನ್ನ ತೆರೆದು ನೋಡು ನನ್ನನ್ನ. ಒಮ್ಮೆ ನಿನ್ನ ಕಣ್ಣನ್ನ ಚೆನ್ನಾಗಿ ತೆರೆದು ನನ್ನನ್ನು ನೋಡ. ಕೃಷ್ಣ, ಜನರು ಕೋಪದ ತಾಳುತ್ತಾತನು ಜನಪ ಚರ್ಚಿಸಿ ನುಡಿದ. ಗೋಪನೆಗಳಿಗೆ ಮಾತುಗಳೇಕೆ ನೋಡಿದೆ ಗುಣಗಳೆಲ್ಲ. ಕೃಷ್ಣ, ಮಾತನಾಡಿದ್ರಲ್ಲ, ಮಾತನಾಡಲು ಬಂದೇ ಅಲ್ಲ, ಅದಕ್ಕೆ ಮಾತನಾಡಿದೆ. ಓಹೋ, ಮಾತನಾಡಲು ಬಂದವನು ನೀನು. ಹಾ, ಯಾದವರಿಗೂ ಕೌರವರಿಗೂ ಏನಿದೆ? ಹೌದು. ಏನೂ ಇಲ್ಲ, ನಾವು ಬಂಧುಗಳು ಒಂದೇ. ನೀವು ಬಂದದ್ದು ಸಂತೋಷ ಆಯ್ತು ಅಂತ ಹೀಗೆ ಒಟ್ಟಾಗಿ ಬರ್ಬೇಕು. ತಲೆ ಬಳಿ ಕುಳಿತವ ನಾನು, ಹೌದು, ಕಾಲಿನ ಬಳಿ ಅಲ್ಲ. ನೀ ತಲೆ ಮೇಲೆ ಕುಳಿತುಕೊಂಡಿದ್ದೆ. ತಲೆಯ ಮೇಲೆ ಕುಳಿತುಕೊಳ್ಳುವಂತ ಅಧಿಕಾರವೂ ನನಗಿದೆ. ಹೌದು ಹೌದು. ಬಂಧುತ್ವದ ಅಧಿಕಾರ ಅಲ್ಲ. ಹಾ, ಜ್ಞಾನ ತಪ್ಪಿತೆ. ಹಾ, ಯಾರಿಗೆ ತಪ್ಪಿದ್ದು? ಅಲ್ಲ ಕೇಳಿದ್ದು ನಾನು. ನಿನಗೆ ಜ್ಞಾನ ಉಂಟೆ? ಓಹೋ, ತಪ್ಪಿದ್ದು ಬಿಡು. ಹಾ, ಅದಕ್ಕಾಗಿ ತಲೆಯ ಮೇಲೆ ಕುಳಿತ ನಾನು, ತಲೆಯ ಬಳಿ ಕುಳಿತ ನಾನು. ಹಾ, ಬಿಡು. ಹಾ, ಪ್ರಚಂಡ ನೀನು. ಹಾ, ನೀನೊಬ್ಬ ಮಾತ್ರ ಹಾ, ತಾನು ಹೂವ ತರುವ ರಮಣೆಗೆ ಹುಲ್ಲ ತರುವ ನೀನು ಹಾ, ಪಾರ್ಥ ಸಾರಥಿಯಾಗಿ ಹಾ, ಕುದುರೆಗಳ ಚಾವಟಿ ಹಿಡಿದು ನಡೆಸುವ ನೀನು ಹಾ, ನಿನ್ನ ಅಶಿಸ್ತಿನ ಸೇನೆಯನ್ನ ನನಗೆ ಕೊಟ್ಟೆ. ಹೌದೌದು. ನಿನ್ನ ಸೇನೆಯನ್ನೇ ಶಿಸ್ತಿಗಿಡಕ್ಕಾಗೋದಿಲ್ಲ ನಿನಗೆ. ನಾರಾಯಣಿ ಸೇನೆ. ನಾರಾಯಣಿ ಸೇನೆ ಹೆಸರಿಗೆ. ಹೌದು. ಕಾದಂಬರಿ ಪ್ರಿಯರವರೆಲ್ಲ. ಓ, ಕಾದಂಬರಿ ಗೊತ್ತಲ್ಲ ನಿನಗೆ? ಗೊತ್ತು ಗೊತ್ತು ಗೊತ್ತು. ಸಂಜೆ ಹೊತ್ತಿನ ಕಾದಂಬರಿ. ನಿನ್ನ ಗುರುಗಳು ನಿನಗೆ ಹೇಳ್ಕೊಟ್ಟಿರ್ಬೇಕು. ನನ್ನ ಗುರು ಒಂದದ್ದು, ನನ್ನ ಅಣ್ಣ ನಿಮ್ಮಣ್ಣ ಬಲರಾಮ ಬಲಭದ್ರ ಹೇಳಿದ್ದು. ಹಾ, ದೇವರು ಹಾ, ಬಲರಾಮ ನನ್ನ ಪಾಲಿನ ದೇವರು. ಓಹೋ, ಬಲರಾಮ ಅಂದದ್ದು ಹಾ, ಆಮೇಲೆ ಹೇಳ್ತೇನೆ. ಹಾ, ನೀನು ಎಲ್ಲರನ್ನು ವಂಚಿಸಲಾಯಿತು ಬಲರಾಮನನ್ನ ಬಿಟ್ಟು. ಓಹೋ, ಕೃಷ್ಣ, ಹಾ, ನಿನ್ನಲ್ಲಿ ಸಿಟ್ಟು ನನಗೆ. ಯಾಕೋ? ಆರೋಗಣೆಗೆ ನಾವು ಬೇಡ ಬೇಡ. ಹಾ, ನಾನು ಸುಯೋಧನನಲ್ಲ, ನನ್ನ ಸಂಬೋಧಿಸಿದ ದುರ್ಯೋಧನ. ಹಾ, ಕೃಪಾರಿರ್ಲಿಲ್ವೇ? ಇದ್ರು ಬಡಕಲು ಮನುಷ್ಯ, ಬಡಪಾಯಿ ಮನುಷ್ಯ, ಇದ್ರು. ನಿರ್ಲಿಪ್ತರಾದಂತಹ ಋಷಿ ಹಾ, ಕೃಪಾಚಾರ್ಯರಿರ್ಲಿಲ್ವೇ? ವರಕೃಪಾಚಾರ್ಯ. ಸದಾ ಕಾಲ ನಿನ್ನನ್ನೇ ಧ್ಯಾನಿಸಿ ಹಾ, ನಿನ್ನ 1000 ಹೆಸರುಗಳನ್ನ ಸ್ತುತಿಸಿ ಕುಣಿಸಿ ಹ್ಮ್, ಕುಣಿದು ಹ್ಮ್, ರಾಜಸ್ವಾಧ್ವರದಲ್ಲಿ ನಿನಗೆ ಅಗ್ರ ಪೂಜೆಯನ್ನು ಕೊಡುವಾಗ ಹಾ, ನಾನು ಅಡ್ಡ ಬಂದದ್ದಿಲ್ಲ, ಇಲ್ಲ ಇಲ್ಲ ನಾನು ಇಲ್ಲ ಅಂದದ್ದಿಲ್ಲ. ಇಲ್ಲ. ನಮ್ಮ ತಾತ ಗಾಂಗೇಯ ಇರಲಿಲ್ವೇ? ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರು ಇಲ್ಲಿ ಬಂದಾಗ ಬಿಡು ಹಾ, ಹಾ, ಬಿಡು. ಹಾ, ಭಾರದ್ವಾಜ ಪುತ್ರರು ದ್ರೋಣಾಚಾರ್ಯರು, ಹಾ, ಕೋಲಗುರು ಹ್ಮ್, ಸಮಾನವಾಗಿ ಇಲ್ಲ. ಹಾ, ಹಾ, ಎಲ್ರಿಗೂ ವಿದ್ಯಾಭ್ಯಾಸ ಹೇಳಿಕೊಟ್ಟಂತಹ ದ್ರೋಣಾಚಾರ್ಯರು ಹಾ, ಬ್ರಾಹ್ಮಣೋತ್ತಮರು, ಹ್ಮ್, ಬ್ರಾಹ್ಮಣಿಕೆ ಬಿಟ್ಟವರು ಕೂಡ. ಹ್ಮ್, 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 ಬ್ರಾಹ್ಮಣೋತ್ತಮರ ಮನೆಯಲ್ಲಿ ಭೋಜನವಾಗದೆ ನಿನಗೆ, ಹಾ, ಅರಸರ ಮನೆಯಲ್ಲಿ ಹ್ಮ್, ನೀನು ಅರಸನೇ ಇಲ್ಲದಿದ್ರೆ ಹಾ, ನಾರಾಯಣಿ ಸೇನೆಯನ್ನ ಹ್ಮ್, ಹೆಸರಿಗೆ ಮಾತ್ರ ನಮ್ಮ ಗುರುವನ್ನ ಸಿಂಹಾಸನದಲ್ಲಿಟ್ಟು ಹಾ, ವಂಚಿಸಿದ ನೀನು ಹಾ, ನಿಜವಾಗಿ ಯಾದವ ಪ್ರಭು. ಓಹೋ, ಆದ ಕಾರಣ ನಾರಾಯಣಿ ಸೇನೆಯನ್ನ ನನಗೆ ಕೊಟ್ಟೆ. ಹಾ, ಬಲರಾಮ ದೇವರಲ್ಲ. ಓಹೋ, ಬಲರಾಮ ದೇವರು ನೀನು ಹೇಳಿದ್ದನ್ನೆಲ್ಲ ಕೇಳ್ತಾರೆ. ಹಾ, ಹಾಳಾಗಿ ಹೋಗಲಿ ಇವನು ತುಂಟ. ಹ್ಮ್, ಅಧಿಕಾರದ ಆಸ್ಥಾನದಲ್ಲಿ ಕೂತುಕೊಳ್ಳದೆ ಹ್ಮ್, ಸಿಂಹಾಸನದ ಹಿಂದುಗಡೆ ರಾಜಕಾರಣ ಮಾಡುವ ನೀನು ಓಹೋ, ಅಧಿಕಾರವನ್ನೆಲ್ಲ ಹಿಂದುಗಡೆ ಇಟ್ಟುಕೊಂಡು ಕೇಂದ್ರೀಕೃತವಾಗಿರುವಂತ ನೀನು ಹ್ಮ್, ಕೃಷ್ಣ, ಹಾ, ಊಟಕ್ಕೆ ಮತ್ತೊಬ್ಬರ ಮನೆ. ಹಾ, ಯಾರ ಮನೆವೇನು? ಮಗುಳೆ ದೊಡ್ಡಿನ ಮಗನ ಮನೆಯಲ್ಲಿ
ಹಸಿವು ನೀಗಿದ್ದು ನೀನು ಹಾ ಅಥವಾ ಹಸಿವು ನೀಗಿದ ಹಾಗೆ ನಾಟಕ ಆಡದ ನೀನು ಆ, ವಿದುರನ ಮನೆಯಲ್ಲಿ, ಹಾ ಕುಲಕಂಟಕ ವಿದುರನ ಮನೆಯಲ್ಲಿ, ಹಾ. ಕುಲಹೀನ ವಿದುರನ ಯಾರು? ಮನೆಯಲ್ಲಿ ಇವನ ನಮ್ಮ ಅಲ್ಲ ವಿದುರ. ವ್ಯಾಸ ಸೃಷ್ಟಿ ಇರಬಹುದು, ಹಾ ವ್ಯಾಸ ಸೃಷ್ಟಿ ಇರಬಹುದು. ಹಾ ಅಂಥ ವಿದುರನ ಮನೆಯ ಆರೋಗಣೆಗೆ ಹೋದ ನೀನು ಹಾ ಹಾ ಭಾಂಡ 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 ಬಂಡಿ ಬಂಡಿ ವಿವಿಧ ವಿವಿಧ ಷಡ್ರಸಗಳ ಪಂಚಭಕ್ಷ ಪರಮಾನ್ನಗಳನ್ನ ಹಾ ತಯಾರು ಮಾಡಿ ಹಾ ನನ್ನ ಮಡದಿ ಭಾನುಮತಿ ಹಾ ಕೃಷ್ಣ ಬಡುತ್ತಾನೆ ಬಡಿಸುವ ಅಂದರೆ ಹಾ ಭಾನುಮತಿ ಬೇಡ ನಿನಗೆ, ಹ್ಮ್ ಗಾಂಗೆಯ ಬೇಡ, ಹ್ಮ್ ದ್ರೋಣ ಬೇಡ, ವರ ಕೃಪಾಚಾರ್ಯರು ಬೇಡ, ಬೇಡ. ಅಶ್ವತ್ಥಾಮರಾಚಾರ್ಯರ ಮನೆಗೆ ನೀನು ಹೋಗೋದಿಲ್ಲ. ಹ್ಮ್ ಕಾರಣ ನಿನಗೆ ಹ್ಮ್ ಹ್ಮ್ ಕಾರಣ ಹ್ಮ್ ಕಾರಣ ಹ್ಮ್ ಅರ್ಥ ಆಯ್ತು ನನಗೆ. ಹಾ ಕಾರಣ ನಿನಗೆ ಬೇಡ. ಹಾ ಶಕುನಿ ಬಿಡು. ಹಾ ಶಕುನಿಗೂ ನಿನಗೆ ವ್ಯತ್ಯಾಸ ಏನಿದೆ ಕೃಷ್ಣ? ಇಲ್ಲ ಇಲ್ಲ, ಶಕುನಿ ಬಿಡು. ಯಾರು ನಿನಗಾಗದು ಶಕುನಿ. ಹಾ ಜಯದ್ರಥ, ಹಾ ಜಯದ್ರಥ, ಸೈಂಧವ ಬೇಡ, ಹಾ ಯಾರೂ ಬೇಡ. ಹಾ. ಅಲ್ಲಿ ಹೋಗಿ ಊಟ ಮಾಡಿದ್ಯಲ್ಲ, ಎಲ್ಲಿಯಪ್ಪ? ಆ ಹೀನನ ಮನೆಯಲ್ಲಿ ಊಟ ಮಾಡಿದ್ಯ. ಯಾರು ಇವನ? ವಿದುರ ಹೀನನ ಮನೆಯಲ್ಲಿ ಊಟ ಮಾಡಿದ್ಯಲ್ಲ ನೀನು. ವಿದುರನ ಇದೇ ವಿದುರ. ಇವನೇಯ? ಮಂಜು ಗಣ್ಣಿನ, ಹಾ ಮಂಜು ಗಣ್ಣಿನ ಹಾ ಮತಿ ಭ್ರಮಿತ ವಿದುರ. ಹಾ ಇವನ? ಬಿಲ್ ಇಟ್ಕೊಂಡಿದ್ದಾನಲ್ಲ, ಅಯ್ಯೋ ಏನ್ ಮಾಡ್ತಾನೆ ಬಿಲ್ಲಲ್ಲಿ? ಇವನ? ಎಲ್ಲವೋ ಕೌರವ ಏನು ಮಾತಾಡ್ತಿದ್ಯಾ? ಕೌರವ ಎಲ್ಲವೋ ಕೌರವ ಮದ ಗರ್ವದಿ ಮುಂದಣೋಲವ ನೀ ನೆನೆಯದೆ ಶೌರ್ಯದಿ ಕುಲಹೀನನೆನ್ನುತ್ತ ಜರಿದೆಯ ಗೋವಳನೆಂದು ಹರಿಯ ನಿಂದಿಸಿದೆಯ. ಎಲ್ಲವೋ ಕೌರವ ಹೀನ ಜಾತಿಯವ ಎಂದು ನನ್ನನ್ನು ನಿಂದಿಸಿದೆಯಾ? ಈಗ ಅಗತ್ಯಕ್ಕೆ ಬೇಕಾದಾಗೆಲ್ಲ ಚಿಕ್ಕಪ್ಪ ಚಿಕ್ಕಪ್ಪ ಎಂದು ಕೈ ಹಿಡಿದುಕೊಂಡು ಬರ್ತಿದ್ದವ ನೀನು ಸಣ್ಣ ವಯಸ್ಸಿನಲ್ಲಿ. ಈಗ ನಿನಗೆ ಮಾತ್ರ ನಾನು ಹೀನ ಕ್ರೋಧವನಾಗಿ ಕಂಡೆ. ಆಗ ನನಗೆ ಬುದ್ಧಿ ಇರಲಿಲ್ಲ. ಬುದ್ಧಿ ಬಂದ ಮೇಲಾದ್ರೂ ನೀನೇನು ಮಾಡಿದೆ ನೀನು? ಬುದ್ಧಿ ವಿಕಸನವಾಯಿತು, ನಿಂದ ಅರಿವಾಯಿತು. ನೀನೇ ಹೇಳಿದ ಹಾಗೆ ಹುಟ್ಟಿದಾಗ ಮೊದಲು ಹುಟ್ಟಿದ್ದು ಕೌರವ ಅಂತ ನಿನ್ನ ಆ ತುಪ್ಪದ ಬಾಂಡದಲ್ಲಿ ಮೊದಲು ಹುಟ್ಟಿದವ ನೀನು. ಹೇಳಿದ್ದೆ ನಾನು ಕುಲಕಂಟಕನಾಗ್ತಾನೆ ಅಂತ. ಹೌದು. ಅದು ಈಗ ಅದಕ್ಕೆ ಮೂಲ ಈಗ ಆಗ್ತಾ ಇದೆ, ಅದರ ಪ್ರಾರಂಭ ಈಗ ಆಗ್ತಾ ಇದೆ. ಏನು ಕುಲವಿಹೀನ ಅಂತ ನನ್ನನ್ನು ಜರಿದೆಯೇ ನೀನು? ನಿನ್ನ ಕುಲ ಯಾವುದು ಅಂತ ನಿನಗೆ ಗೊತ್ತುಂಟ? ಹೋಗಿ ಅಮ್ಮನನ್ನು ಕೇಳು. ಅಜಪುತ್ರ ನೀನು. ನನ್ನ ಕುಲವ ಅರಿಯುವ ಬದಲು ನಿನ್ನ ಕುಲ ಏನು ಅಂತ ಕಳ್ಕೊ. ಅದು ಬಿಟ್ಟು ನನ್ನನ್ನೆಲ್ಲ ಬಿಡು. ನೀನು ಇವತ್ತೆಲ್ಲ ಸಣ್ಣ ವಯಸ್ಸಿಂದ ನನಗೆ ಬೈತಾ ಇದ್ದೆ. ನಾನು ಅದನ್ನು ಕೇಳಿ ಕೇಳಿ ನನ್ನ ಕಿವಿ ಈಗ ನೀನು ಬೈದಿದ್ರು ಯಾಕೆ ಬೈಲಿಲ್ಲ ಅಂತ ಕೇಳ್ತಾ ಇದ್ದೇನೆ. ಅಂತ ಪರಿಸ್ಥಿತಿ ಹುಟ್ಟಿದೆ. ಆದ್ರೆ ನನ್ನ ದೇವನಾದಂತಹ ಕೃಷ್ಣನನ್ನು ನೀನು ಬೈದಿದ್ಯಲ್ಲ, ಗೋವಳ ಇಂದ ಬೈದಿದ್ಯಲ್ಲ, ಅವನ ಯೋಗ್ಯತೆ ನಿನಗೆ ಗೊತ್ತುಂಟ? ಏನು ಮಾತಾಡಿದೆ ನೀನು? ಗೋವಳ ನೀನು ಮಾತಾಡ್ತಾ ಇದ್ಯಾ? ನಿನ್ನನ್ನು ಹೀಗೆ ಅಲ್ಲ ತಲೆ ಕಾಯುವ ನೆಡುವುದಲೇ ಕದನದಿ ಗೋಡೆಗೆ ತಲೆ ಹೊಡಿತೇನೆ ಅಂತ ನಿನ್ನ ಅಪ್ಪ ಕುರುಡನಿಗೆ ಮೋಸ ಮಾಡಿ ಕೈಗೆ ತಲೆ ಹೊಡೆದಾಗ ಅಲ್ಲ ಇವರ ಮುಂದೆ ಹೇಳುವಂತದ್ದು. ಏನಂತ ತಿಳ್ಕೊಂಡಿದ್ದಿ ನೀನು? ನಿನ್ನ ಅಪ್ಪನಿಗೆ ಕುರುಡನಿಗೆ ನೀನು ಹೇಳಿದ ಮೋಸ ಮಾಡಿದಾಗೆ ಆ ಕುರುಡನ ಕಣ್ಣಾಗಿದ್ದವ ನಾನು ವಿದುರ. ಇಲ್ಲಿಯವರೆಗೆ ಪ್ರಧಾನಮಂತ್ರಿಯಾಗಿದ್ದವ. ನನ್ನ ಬಗ್ಗೆ ಈ ಸಮಾಜವನ್ನ ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕಂತ ಹೇಳುವ ಮಟ್ಟಿಗೆ ನಾನು ಇಲ್ಲಿಯವರೆಗೆ ದುಡಿದವ ಈ ಸಂವತ್ಸರಕ್ಕೋಸ್ಕರ. ಅದನ್ನು ಬಿಟ್ಟು ಇವತ್ತು ನನ್ನ ಬಗ್ಗೆ ಹೇಳ್ತಾ ಇದ್ದಿ. ಯಾರ ಬಗ್ಗೆ ಮಾತಾಡ್ಲಿಲ್ಲ ನೀನು? ಯಾರ ಬಗ್ಗೆ ಮಾತಾಡ್ಲಿಲ್ಲ? ಅನ್ನಮದ, ಯೌವನಮದ, ಹೊನ್ನಮದ
ಹೇಗಾಯ್ತು ಗೊತ್ತಾ ಇದು? ಒಬ್ಬ ಮರ್ಕಟನಿಗೆ, ಮೊದಲೇವ ಮರ್ಕಟ ಮಂಗ, ಆ ಮಂಗನಿಗೆ ಕಳ್ಳು ಕುಡಿಸಿದ್ರೆ ಏನಾಗ್ತದೆ, ಮತ್ತೆ ಅದಕ್ಕೊಂದು ಚೇಳು ಕಚ್ಚಿದ್ರೆ ಇನ್ನೇನಾಗ್ತದೆ? ಅಂತಹ ಪರಿಸ್ಥಿತಿಯಲ್ಲಿ ನೀನಿದ್ಯಾ ಈಗ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೂ ಒಂದು ಸಲದಲ್ಲಿ ನಿನ್ನ ಅಹಂಕಾರಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಮೈತ್ರೇಯರು ಬಂದಿದ್ರು, ಆಗ ಏನು ಮಾಡಿದೆ ನೀನು? ಋಷಿಗಳಿಗೆ ಅಥವಾ ಮುನಿಗಳಿಗೆ ಅಥವಾ ಆ ಯೋಗಿಗಳಿಗೆ ಅವರಿಗೆ ಪುರಸ್ಕರಿಸುವಂತ ಯೋಗ್ಯತೆ ನಿನಗಿಲ್ಲ. ತೊಡೆ ತಟ್ಟಿದೆ. ಕೋಪಗೊಂಡಂತ ಮೈತ್ರೇಯರು ಏನ್ ಹೇಳಿದ್ರು? ಮುಂದೊಂದು ದಿನ ಯುದ್ಧದಲ್ಲಿ ಭೀಮನಿನ್ನ ತೊಡೆಯನ್ನು ಮುರಿದು ನೀನು ಸಾಯುವಾಗ ನಿನ್ನ ರಕ್ಷಣೆಗೋಸ್ಕರ ಅಂತ ನನಗೊಂದು ಬಿಲ್ಲು ಕೊಟ್ಟಿದ್ರು ಗೊತ್ತಾ? ಆ ಶಾಪವನ್ನ ಉರಿ ಶಾಪವಾಗಿ ದಮ್ಮಯ್ಯ ಹಾಕಿದ್ದೆ ನಾನು ಮೈತ್ರೇಯರ ಹತ್ರ. ನಮ್ಮ ಕುಲದಲ್ಲಿ ಹುಟ್ಟಿದ ಒಬ್ಬ, ಅವನಾದ್ರೂ ಒಬ್ಬ ಇರ್ಲಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ನಿನ್ನ ತಲೆ ಕಾಯುವುದಕ್ಕೋಸ್ಕರ ಒಂದು ಬಿಲ್ಲನ್ನು ಕೊಟ್ಟಿದ್ರು. ಇನ್ನದು ನನಗೆ ಬೇಕಾ? ನಿನ್ನ ಬಿಲ್ಲು ನನಗೆ ಬೇಕಾ? ಈಗ ಯಾರು ನಿನ್ನ ತಲೆ ಕಾಯ್ತಾರೆ ನೋಡ್ತಾರೆ. ಇವತ್ತು ಈ ಸಭೆಯಲ್ಲಿ ಕೃಷ್ಣ ಸರ್ವರ ಸಮ್ಮುಖದಲ್ಲಿ ಹೇಳ್ತಾ ಇದ್ದೇನೆ, ಈ ಬಿಲ್ಲನಿಲ್ಲಿ ಮುರಿದು ಹೋಗ್ತೇನೆ. ಇಲ್ಲಿಂದ ನನಗೆ ಶಸ್ತ್ರ ಸನ್ಯಾಸ. ಧಿಕ್ಕಾರ ನಿನ್ನ ಸಭೆಗೆ. ಹೋಗೇ ಬಿಟ್ಟ. ವಿದುರನ ಬಿಲ್ಲು ಇದ್ದರೂ ಅಷ್ಟೇ, ಇಲ್ಲದಿದ್ದರೂ ಅಷ್ಟೇ. ಹುಟ್ಟಿದಾಗ ಕುಲಕಂಟಕ ಅವನನ್ನು ಕಿತ್ತಗೆ ಹೇಳಿದ ವಿದುರ ನನ್ನ ತಲೆ ಕಾಯ್ತಾನಂತೆ. ಅಲ್ಲ, ಹೋಗೇ ಬಿಟ್ಟ ಇಲ್ಲಿಂದ. ಅವನು ತಲೆ ಕಾಯ್ತಾನಂತೆ. ನರ ಕಾಯುವನೇ. ವಿದುರನಿಗೆ ಕಾಯುವ ಶಕ್ತಿ ಇದೆಯಾ ನನಗೆ? ವಿದುರ ವಿದುರ ನೀತಿಯ ವಿದುರ. ನಮ್ಮ ಅಪ್ಪನಿಗೆ ನಿದ್ದೆ ಬಾರದೆ ಇದ್ದಾಗ ಏನೇನೋ ಹೇಳಿರುವಂತ ವಿದುರನ ಅವನ ಬಿಲ್ಲಿನ ಸಾಮರ್ಥ್ಯದಲ್ಲಿ ನನ್ನ ತೊಡೆ ಉಳಿಯಬೇಕೆ? ಕೌರವ ಛಲದಂಕವಲ್ಲ, ಛಲದೊಳ್ ದುರ್ಯೋಧನ. ಕೃಷ್ಣ ಗೊತ್ತು ನನಗೆ, ಗೊತ್ತು ನನಗೆ. ನಿನಗೂ ಸಂತಸವಾಗಿದೆ. ವಿದುರನ ಬಿಲ್ಲು ಮುರಿದು ನನಗೂ ಸಂತಸವಾಗಿದೆ. ಅವನಿಂದ ತಲೆ ಕಾಯಿಸಿಕೊಳ್ಳಬೇಕಾಗಿಲ್ಲ ಅನ್ನುವಂತಾಗಿದೆ. ಗೊತ್ತಾಯ್ತು ನನಗೆ. ಇಷ್ಟಕ್ಕೂ ಕಾರಣ ಊಟದ ಪ್ರಕರಣ ಅಲ್ವಾ? ಧನುಜರಿಪು ನಗುತ್ತಿದ್ದಾಗ ರಾಯರ ಮನೆಗಳಲ್ಲಿ ಗೋಪಾಲರ ರೋಗನಿಗೆ ಯೋಗ್ಯತರಲ್ಲ. ಮಗುಳೆ ಮಗೆ ಪಾಂಡುತನಯರಿಗೆ ಘನ ವಿರೋಧಿಗಳೈತೆ. ನೀವೆಂದು ಅನಿ ಬರಲಿ ಬಂಧುತ್ವವಾದುದು ತನಗೆ ಕೇಳಿ ಬೇಳ್ವೆನಾ ಬಂದೋಲವ ನಿನಗೆ ಧನುಜರಿಬು ನಗುತ್ತೆದ. ದುರ್ಯೋಧನ, ಊಟದ ಪ್ರಕರಣವನ್ನು ಆಚೆ ಬಿಟ್ಬಿಡುವ. ನಿನ್ನ ಊಟ ಬಹಳ ದೊಡ್ಡದಪ್ಪ. ನಿನ್ನ ಊಟ ಮಾಡಿದ ದೂರ್ವಾಸರ ಅವಸ್ಥೆ ಏನಾಯ್ತು ಗೊತ್ತು. ಪಾಂಡವರ ಪಕ್ಷಕ್ಕೆ ಬಂದ ಶಲ್ಯನ ಕತೆ ಏನೂ ಆಯ್ತು ಅಂತ ಗೊತ್ತು. ಅದನ್ನ ಒಳಗಡೆ ಆದ ಮೇಲೆ ಮಾತಾಡೋಣ ನಾವು. ಅತಿಥಿ ಸತ್ಕಾರದ ಹೌದೌದು, ಕೈ. ಹೌದೌದು, ಅದು ದೊಡ್ಡದಪ್ಪ. ಈಗ ಅದಲ್ಲ. ಮೊಟ್ಟ ಮೊದಲನೇದಾಗಿ ಗೋವಳರು ಶತ್ರುಗಳಾಗಿರುವಂತ ಪಕ್ಷದಿಂದ ಬಂದಂತ ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡುವುದು ಸರಿಯಲ್ಲ. ಹಾಗಾಗಿ ನಾನು ಬಂದ ಕೆಲಸ ಏನು ಹೇಳುವುದನ್ನು ಮೊದಲು ಹೇಳ್ತೇನೆ. ಯಾವ್ದು ಹೇಳಿಬಿಡ್ಲಾ? ಹೇಳು. ಆದರ ಪಾಂಡುಸುತರು, ಆದರ ಪಾಂಡುಸುತರು ಜೂಜಿನಲ್ಲಿ ಮೇದಿನಿಯನು ಸೋತರು. ಆದಿಯಲ್ಲಿ ನಿನಗೆ ಬೇಡ ಭಾಷೆ ಸರಿಯಾದುದೇ ನೆಲೆಗೆ ಸಿದ್ಧರ. ಆದರ ಪಾಂಡುಸುತರು ಹೇಳಬಹುದಾ? ಆಧಾರ್ಯ ಆದರೆ ಆದರು ಅಂತ. ಆದರೂ ಪಾಂಡುಸುತರು. ಪಾಂಡುಸುತರು. ಹೌದು, ಪಾಂಡುಸುತರು. ಹೌದು, ಪಾಂಡುಸುತರು. ಹೌದು. ಹೇಳಿದ್ಯಾ? ಹೇಳು. ಹ ಕೌರವ, ನಿಮ್ಮಿಬ್ಬರೊಳಗೆ ಇರುವಂತ ಆ ದಿವಸಗಳನ್ನ ನೆನಪು ಮಾಡಿಕೊಂಡ್ರೆ ಆ ಪಾಂಡುಸುತರನ್ನ ಈ ನೆಲಕ್ಕೆ ಕರೆಸಿಕೊಂಡು ಬಂದು
ಇದು ಈ ನೆಲ ಅವರಿಗೆ ಆಶ್ರಯ ಕೊಟ್ಟಿದ್ದು ಸತ್ಯ ಅದು. ಹಾಗೆ ಕೊಟ್ಟಿರುವಂತ ಅವರನ್ನ ಈ ನೆಲದಲ್ಲಿ 105 ಜನ ಆಡಿ ಬೆಳೆದಂತದ್ದು ಕೂಡ ಸತ್ಯ ಅದು. ಹಾಗೆ ಬೆಳೆಯುತ್ತಲೇ ಇರುವಂತ ನಿಮ್ಮಿಂದ ಕುರುವಂಶ ತುಂಬಿ ತುಳುಕಾಡಿತು ಅಂತ ಹೊತ್ತಿನಲ್ಲಿ ಯಾವುದೋ ಕಾರಣಕ್ಕಾಗಿ ಏನೋ ಒಂದು ವಿಚಾರವಾಗಿ ನಿಮ್ಮಿಬ್ಬರೊಳಗಡೆ ಬಂದಿರುವಂತಹ ವೈಮನಸ್ಸಿಗೆ ಅನುಗುಣವಾಗಿ ಅದನ್ನ ಪರಿಹಾರ ಮಾಡಬೇಕೆಂದು ಯಾವ ವಂಶದ ಕಾಪಾಡಬೇಕು ಎನ್ನುವಂತ ಒಂದು ಕಾರಣಕ್ಕಾಗಿ ಭೀಷ್ಮಾಚಾರ್ಯರು ತನ್ನದಾಗಿರುವಂತ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಲಿಗೊಟ್ಟರು. ಅವರ ನೇತೃತ್ವದಲ್ಲೇ ವಿಭಜನೆ ಆಗಿ ಹೋಯಿತು. ಇಂದ್ರಪ್ರಸ್ಥವನ್ನ ಅವರಿಗೆ ಕೊಟ್ಟರು, ಹಸ್ತಿನವನ್ನ ನೀವು ಇಟ್ಟುಕೊಂಡ್ರಿ. ರಾಜಸೂಯ ಯಾಗವನ್ನ ಪಾಂಡುಸುತರು ಮಾಡಿದರು. ಮಾಡಿದ ಮೇಲೆ ಯಾವುದೋ ಕಾರಣಕ್ಕೋ ಅದು ತನಕ ನೀನು ಅವರನ್ನ ಕರೆಸಿ ದ್ಯೂತದ ಮೂಲಕವಾಗಿ ಅವರಿಗೆ 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸವನ್ನ ಕೊಟ್ಟೆ. ಅದನ್ನು ಅವರು ಸರಿಯಾಗಿ ಪಾಲಿಸಿಕೊಂಡು ಬಂದಿದ್ದಾರೆ. ಹೌದು, ಸರಿಯಾಗಿಯೇ ಪಾಲಿಸಿದ್ದಾರೆ. ಹಾಗಾಗಿ ಸ್ವರಾಜ್ಯಂ ರಥವೇತರೈ ಇತರೈ ರಥವೇತರೈ. ಹೌದು, ಹಾಗಾಗಿ ಸರಿಯಾಗಿ ಪಾಲಿಸಿರುವಂತಹ ಆ ಕಾರಣದಿಂದ ಅವರವರು ಹೊಂದುವುದು ಅವರವರ ಪುರವ ಎನ್ನುವಂತ ನೀತಿಗನುಸಾರವಾಗಿ ಅವರು ಏನ್ ಮಾಡ್ಬೇಕಿತ್ತು ಕೇಳಿದ್ರೆ, ನೀನು ಅವರು ಬಂದಾಗ ಶತಾನಂದರು ಬಂದು ಕೇಳಿಕೊಂಡ್ರು ಅದನ್ನು ಕೊಡಿಸು ಅಂತ. ಅದನ್ನು ನೀನು ಕೊಡಿಸ್ಲಿಲ್ಲ. ಈಗ ಅವರು ನಿನ್ನೆ ದಿವಸ ಸಂಜೆ ಬಂದಾಗ ಧರ್ಮರಾಜ ಹೇಳಿದ್ದಾನೆ, ತಮ್ಮ ಪಾಲಿನ ಅರ್ಧ ರಾಜ್ಯವನ್ನ ತೆಗೆದುಕೊಂಡು ಕೇಳಿಕೊಂಡು ಬಾ, ನಿನ್ನಲ್ಲಿ ನ್ಯಾಸಭೂತವಾಗಿ ಇಟ್ಟಿರುವಂತಹ ರಾಜ್ಯವನ್ನ ತೆಗೆದುಕೊಂಡು ಹೋಗುವಂತ ಉದ್ದೇಶದಿಂದ ನಾನು ಬಂದಿದ್ದೇನೆ. ಇದು ತನಕ ಆಡಿರುವಂತಹ ಭಾಷೆಗಳು ಅದು ಸಿದ್ಧ. ಸರಿಯಾದದ್ದು ಯಾರದ್ದೋ ತಪ್ಪು ಯಾರದ್ದೋ ಚರ್ಚೆ ಬೇಡ. ನಿಮ್ಮಿಂದಲೂ ಆಗಿದೆ, ಅವರಿಂದಲೂ ಆಗಿರಬಹುದೋ ಏನೋ. ಚರಿತ್ರೆ ಬೇರೆ, ನೆನಪುಗಳು ಬೇರೆ. ಕೃಷ್ಣ, ಮರೆಯಬೇಕು. ಯಾವುದು ಮರೆಯಬೇಕು? ಮರೆತು ಮುನ್ನಡೆಯಬೇಕು. ಮುನ್ನಡೆಯಬೇಕಾದ್ರೆ ನಾವು ಮರೆಯಬಾರದು. ಹೌದು ಕೃಷ್ಣ, ನೀನು ಬಂದದ್ದು ರಾಜ್ಯವನ್ನ ಕಾರಣ. ಹೌದು, ಸಾಮದಲ್ಲಿ ಬಂದಿದ್ಯಾ? ಹೌದು. ಪಾಂಡವರಿಗೆ ಕೊಡು. ಪಾಂಡವರಿಗೆ ಕೌರವರು ಕೊಡಬೇಕು. ಹೌದು. ಈ ಭೂಮಿ ಯಾರದು? ಈಗ ಸದ್ಯ ನಿನ್ನ ಕೈಯಲ್ಲಿದೆ. ಸದ್ಯ ಅಲ್ಲ, ಅಂದಾಯಿತು. ದ್ಯೋತ ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಹೇಳ್ತೇನೆ ನಿನಗೆ. ಯಾಕೆ ಕೇಳಿದೆಯ ಗಣ ಕರ್ಣ ಜೂಜಿನಲ್ಲಿ ಮಹಿಯ ಸೋತವರಿಗೆನ್ನ ಸಹವಾಸವೇನು ಕಡೆಗೆ ನಮ್ಮೊಳಳು ಕಿಹರಯ್ಯ ಸಂಧಾನಕ್ಕೆ. ನನ್ನ ಜೀವದ ಜೀವ ಕರ್ಣ ಇಲ್ಲ ಇದ್ದಾನೆ. ಕರ್ಣನನ್ನು ಕುರಿತು ಮಾತಾಡ್ತೇನೆ. ನಾನು ಕರ್ಣನಲ್ಲಿ ಮಾತಾಡ್ತೇನೆ, ನೀನು ಕೇಳು. ಚರಿತ್ರೆ, ನೆನಪುಗಳು. ದ್ಯೂತ ಆಯ್ತು. ದ್ಯೂತಕ್ಕೆ ನಾನು ಕರೆದೆ. ರಾಜಸೂಯಾಧ್ವರದಲ್ಲಿ ಆದಂತಹ ಅವಮಾನಗಳಿರಬಹುದು, ಅಥವಾ ನಮ್ಮ ತಾತ ಭೀಷ್ಮರು ಮಾಡಿದಂತಹ ಅನುಚಿತವಾದ ಒಪ್ಪಂದ ಇರಬಹುದು. ಅನುಚಿತವಾದ ಒಪ್ಪಂದ. ಸರಿ, ಅವರು ಪಾಂಡವರು, ಕೌರವರಲ್ಲ. ಅವರು ಪಾಂಡವರು. ಕ್ಷೇತ್ರ ಬೀಜ ನ್ಯಾಯಕ್ಕೆ ನಾನು ಹೋಗುವುದಿಲ್ಲ. ಆದರೂ ಕೂಡ ಅವರನ್ನ ಜಗತ್ತು ಗುರುತಿಸುವುದು ಪಾಂಡವರೆಂದು, ಮಾದ್ರೇಯರೆಂದು, ಪಾಂಡವರೆಂದು. ಅದು ಯಾವುದೇ ಇರಲಿ, ರೂಢಾರ್ಥದಲ್ಲಿ ನಾವು ಕೌರವರು. ಕೌರವ ನಾನು. ಈ ಭೂಮಿ ಕೌರವರಿಗೆ ಸಂಬಂಧಿಸಿದ್ದು, ಪಾಂಡವರಿಗಲ್ಲ. ತಾತ ಒಪ್ಪಂದ ಮಾಡಿದ್ರು, ಹಂಚಿಕೊಟ್ಟಾಗ ರಾಜದಂಡದ ಜೊತೆಗೆ ಕೊಟ್ಟರು. ಸುಮ್ಮನಿದ್ದೆ ನಾನು.
ಸುಮ್ಮನಿದ್ದೆ ನಾನು, ಒಪ್ಪಿಕೊಂಡೆ. ಬೇಡ, ಯುದ್ಧ ಬೇಡ, ಜಗಳ ಬೇಡ, ಹ ರಾಜಸೂಯಾಧ್ವರದ ಕತೆ ಬಿಡು. ಹ ಅದಾದ ಬಳಿಕ ದ್ಯೂತ ಹೌದು. ದ್ಯೂತ ಮತ್ತು ಮೃಗಯ ಹ ಕ್ಷತ್ರಿಯರಿಗೆ ಸಂಬಂಧಿಸಿದಂತ ಒಂದು ಆಟ, ಯುದ್ಧದಷ್ಟೇ ದೊಡ್ಡ ಆಟ. ಹೌದು. ದ್ಯೂತಕ್ಕೆ ಕರೆದೆ. ಹ್ಮ್ ಯಾಕೆ ಬರಬೇಕಾಗಿತ್ತು ಧರ್ಮರಾಯ? ಓಹೋ. ಯಾಕೆ ಬರಬೇಕಾಗಿತ್ತು ಯುಧಿಷ್ಠಿರ? ದೊಡ್ಡಪ್ಪ ಕರೆದ. ಬಂದ. ದೊಡ್ಡಪ್ಪ ಕರೆದರು. ದೊಡ್ಡಪ್ಪ ಹಿರಿಯರ ಮೇಲಿನ ಗೌರವ. ಹಿರಿಯರ ಮೇಲೆ. ಹಿರಿಯರು ಕರೆದದ್ದು ಕೌರವ ಆಡುತ್ತಾನೆ ಅಂತ. ಹ ಹಿರಿಯರೂ ತಪ್ಪು ಮಾಡಿದ್ದಿಲ್ಲ. ಹ್ಮ್ ನಾನು ಆಗಲೇ ಹೇಳಿದೆ, ಹ್ಮ್ ಶಕುನಿ ಕೈಯಾಗುವನು ನನಗೆ. ಹೌದು. ನಮ್ಮ ಮಾವ ಹ್ಮ್ ಎಂಥ ಮಾವ, ಹ್ಮ್ ಒಳ್ಳೆ ಮಾವ. ಕೆಡುಕ 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 ಅಂದಿದ್ಯಲ್ಲ. ಹೌದು. ನಮ್ಮ ಅಬ್ಬೆ ಗಾಂಧಾರಿ, ಹ್ಮ್ ಗಾಂಧಾರ, ಪಾಂಚಾಲ, ಮಾದ್ರ ಹ್ಮ್ ಶಿಕ್ಷಿತರಲ್ಲದ ಜಾಗಗಳು. ಹೌದು. ಗಾಂಧಾರದಿಂದ ಬಹುಶಃ ನಮ್ಮ ಅಜ್ಜಯ್ಯನ ಒತ್ತಡಕ್ಕೆ ಮಣಿದ ನಮ್ಮಬ್ಬೆ ಗಾಂಧಾರಿ ಹ ಮದುವೆಯಾಗಿ ಬಂದಾಗ ಹ ಕುರುಡನಿಂದ ಆಮೇಲೆ ಅಡಿತವಳಿರಬಹುದು. ಹ ಕಣ್ಣಿಗೆ ಕಟ್ಟುಕೊಂಡಾಗ ಶಕುನಿ ಇಲ್ಲೇ ಉಳಿದ. ಹ ನನ್ನನ್ನು ಬೆಳೆಸಿದ. ಹ ರಾಜಕಾರಣದಲ್ಲಿ ಮಗನೇ, ಹ ಬಹಿರ್ಮುಖ, ಅಂತರ್ಮುಖ, ವಾಚಾಳಮುಖ, ಅಗ್ನಿಮುಖ, ಹ ಅನೇಕ ಮುಖಗಳಿವೆ, ಹೌದು. ಅರ್ಥೈಸಿಕೋ ಅಂದ. ಹ ಜೊತೆಗಿರಣವೇ ಹ ಕೇಳಿದಾಗ ಕೂಡದು. ಹ ಹಾಗೆಯ ಹೆಂಗಳು ಅರಮನೆಯೊಳಗೆ ಯಾಕೆ? ಹೌದು. ಮನೆಯೊಳಗೆ ಇರಕೂಡದು. ಹೌದು. ದ್ರೌಪದಿಗೆ ನಿನ್ನ ಮೇಲೆ ಹಾಗೆ. ಹ ಹ ನಾನೇನಾದ್ರೂ ಪಾಂಡವರನ್ನ ಆ ಗುಂಪನ್ನ ಒಪ್ಪಿಕೊಂಡ್ರೆ ಹ್ಮ್ ಭೇಷ್ ಅಂತೀನಿ ದ್ರೌಪದಿಗೆ. ಓಹೋ. ಅವಳೊಬ್ಬಳೆ ಅಲ್ಲಿ ಗಂಡಸು. ಓಹೋ. ತಮ್ಮ ಎಲ್ಲ ದಾಸ್ಯವನ್ನ ಬಿಡಿಸಿದ ಆಕೆ. ಹ ಬೇಡ ಅನ್ನ ನಾನು, ಹ್ಮ್ ಬೇಡ ಅನ್ನ. ಇಲ್ಲ. ಆಕೆ ದಾಸ್ಯವನ್ನ ಬಿಡಿಸಿದ್ಲು. ಪ್ರಶ್ನೆ ಕೇಳಿದ್ಲು ಹ ಗಂಗೆಯರಿಗೆ. ಹ್ಮ್ ಮೊದಲು ಸೋತ ಧರ್ಮಜ ಹ ನನ್ನನ್ನು ಆಮೇಲೆ ಸೋತ. ಹ್ಮ್ ಒತ್ತ ಇಟ್ಟಿದ್ದಾನೆ. ಒತ್ತ ಇಟ್ಟು ಗುಲಾಮನಾದವ, ಸೇವಕನಾದವ, ಹ ಸ್ವತಂತ್ರಳಾದ ನನ್ನನ್ನು ಹೇಗೆ ಇಡಿಸ್ತಾನೆ ಅಂತ ಕೇಳಿದ್ಲು. ಹ ಹೆಣ್ಣು, ಹ್ಮ್ ಹೆಂಡತಿ, ಹ್ಮ್ ಗುಲಾಮನಾದರೂ ಆತನ ಸ್ವತ್ತೇ ಅನ್ನುವಂತ ಪ್ರಶ್ನೆ ಹ ಆ ಕಾಲ ಈ ಕಾಲಕ್ಕೆ ಸಂಬಂಧಪಟ್ಟದ್ದು. ಹ ಕೃಷ್ಣ, ಹ್ಮ್ ಗಾಂಗೆಯರು ಸದಾಕಾಲ ಹ್ಮ್ ಹ್ಮ್ ಇತ್ಯಾತ್ಮಕವಾದ ನಿರ್ಣಯವನ್ನು ತೆಗೆದುಕೊಳ್ಳಂತ ಗಾಂಗೆಯರು ಹ ಯುದ್ಧ ಆದಾಗ ನನ್ನ ಜೊತೆಗೆ ಇರ್ತಾರೆ. ಓಹೋ. ಆ ಗಾಂಗೆಯರು ಹ ಧರ್ಮ ಸೂಕ್ಷ್ಮವ ನಡೆಯಲಾರದು ಹ ಹೇಳ್ಬೋದಿತ್ತಲ್ಲ ಅವರಿಗೆ. ಹ ಹ ಸುಮ್ಮನಿದ್ದೆ. ಹ್ಮ್ ಆಯ್ತು, ಹ ಹೊರಟರು. ಹ ಭೀಮ ಹೊರಟ. ಹ ಕಂಬವನ್ನ ನಡುಗಿಸಿ ಬಿಡ್ತೀನಿ ಅಂತ ಹೊರಟ. ಹೌದೌದು. ಧ್ವಂಸ ಮಾಡ್ತೀನಿ ಅಂತ ಹೊರಟ. ಹ್ಮ್ ಕ್ಷತ್ರಿಯ ಗಂಡಸಾಗಿದ್ರೆ ಮಾಡ್ಬೇಕಾಗಿತ್ತು. ಓಹೋ. ಈ ಆ ಧರ್ಮರಾಜ, ಈ ಕಾಳಗ ಮುಗಿತಾಯ್ತಲ್ಲೇ. ಧರ್ಮರಾಜ ಬೇಡ ಅಂತ ತಡೆದ. ಧರ್ಮರಾಯ, ಹ ಗೋಸುಂಬೆ ರಾಜಕಾರಣಿ ಧರ್ಮರಾಯ, ಹ ಅರ್ಜುನ, ಹ ಬೃಹನ್ನಳೆ, ಹ ಬೃಹನ್ನಳೆ, ಹ ನೃತ್ಯ ಪಟು ಹ ಅರ್ಜುನ. ಹ ನೀನಿಲ್ಲದಿದ್ದೆ ಅವನಿಗೆ ಇಲ್ಲವೇ ಇಲ್ಲ. ಓಹೋ. ಅಂತ ಅರ್ಜುನ ಕಣ್ಣ ಸನ್ನೆ ಮಾಡ್ತಾನೆ. ಹ ದ್ರೌಪದಿ ಅಂತಾಳೆ, ಷಂಡರೋ ನೀವು ಗಂಡರೋ ಎಂದತ್ತಾಗ ಹ ಎಲ್ಲಾರು ಅಂದ್ರು ಕೃಷ್ಣ ಹ ನಿನಗೆ ಶರಣಾದ್ಲು. ಹ ಒಂದು ಹೆಣ್ಮಗಳನ್ನ ಹ ಸಭಾಂಗಣದಲ್ಲಿ ವಿವಸ್ತ್ರ ಮಾಡುವಷ್ಟು ಮೂರ್ಖನೂ ಅಲ್ಲ, ಹ ಹೃದಯ ವಿಹೀನನೂ ಅಲ್ಲ ನಾನು. ಹ ನಾನು ವಿವಸ್ತ್ರ ಮಾಡಿದ್ದು ಪಾಂಡವರಲ್ಲ. ಹ್ಮ್ 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 ಅವಳು ಕೌರವರಾಗಿದ್ರೆ, ಹೌದು. ಕೌರವತ್ವ ಇದ್ದಿದ್ರೆ ಹ ತನ್ನ ಹೆಂಡತಿಯನ್ನು ವಿವಸ್ತ್ರ ಮಾಡುವಾಗ ಹ ಅವಳ ಧೀಮಂತಿಗೆ, ಅವರ ಶಕ್ತಿ, ಅವರ ಸಾಮರ್ಥ್ಯ ಹ್ಮ್ ಬಿಟ್ಟು ಇಲ್ಲ ಅಂದ್ರೆ ಅವಳು ಶರಣಾದರು ಎನ್ನುವಂತ ಅರ್ಥ ಅಲ್ವೇ. ಹೌದು. ಅಂತ ಶರಣಾದವರು ಹೋದಾಗ ಹ ವೈಮನಸ್ಸು ಬೇಡ. ಹ್ಮ್ ಬುದ್ಧ ಭ್ರಕುಟಿ ಭೀಷಣರು ಹ್ಮ್ ನನ್ನನ್ನು ನೋಡಿದ್ದು ನೋಡ್ಬೇಕು. ಆ ಭೀಮ ಹ್ಮ್ ಕಣ್ಣಲ್ಲೇ ತಿನ್ನಕ್ಕ ನೋಡಿದ. ಹ್ಮ್ ಅರ್ಜುನ ಹೀಗೆ ನೋಡಿದ. ಹ್ಮ್ ಯಾಕೂ ಬಾರದ ಅಹಂಕಾರಿ. ನನ್ನಷ್ಟು ಸುಂದರರು ಯಾರೂ ಇಲ್ಲ, ಕೃಷ್ಣನಿಗಿಂತ ಜಾಸ್ತಿ ಸುಂದರ ಅನ್ನುವಂಥ ನಕುಲ. ಹ್ಮ್ ತನಗೆಲ್ಲವೂ ಗೊತ್ತು ಭವಿಷ್ಯ ಜ್ಞಾನ ಅನ್ನುವಂಥ ಶುಷ್ಕ ಜ್ಞಾನಿ ಸಹದೇವ. ಹ ಇವರೆಲ್ಲರೂ ನನ್ನನ್ನು ನೋಡಿದಾಗ ಹ್ಮ್ ಈ ಹಗೆತನ ನಿಲ್ಲದು. ಹ್ಮ್ ನಿಲ್ಲಲಿ, ಹ್ಮ್ ನಿಲ್ಲಲಿ, ಹ ಕೌರವನಲ್ಲಿ ತಪ್ಪಿಲ್ಲ. ಹ ಮತ್ತೊಮ್ಮೆ ದ್ಯೂತಕ್ಕೆ ಕರೆದೆ.
ಅನುದ್ಯುತ. ಒಂದೇ ಒಂದು ಪಂಥ. ಹ ಸೋತರೆ 12 ವರ್ಷ ನಿಮಗೆ ವನವಾಸ. ಶ್ರೀರಾಮಚಂದ್ರ ವನವಾಸ ಮಾಡಿದ್ದು, ಹೌದು. ಪ್ರಾತಸ್ಮರಣೀಯನಾದಂತಹ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ವನವಾಸ ಮಾಡಿದ್ದು, ಇವರು ವನವಾಸ ಮಾಡಿದ್ದು, ಅಜ್ಞಾತವಾಸ ಮಾಡಿದ್ದು ಮತ್ತೊಂದು ವರ್ಷ ಆಯಿತು, ಮುಗಿಯಿತು. ಈಗ ರಾಜದಂಡದ ಜೊತೆಗೆ ಒಪ್ಪಿಸಿದಂತಹ ಈ ರಾಜ್ಯವನ್ನ ಕಾಳಗದಲ್ಲಿ ಪಡೆಯಲಿ ಅಂತ ನಮ್ಮ ಗುರು ಬಲರಾಮ ದೇವರು ಹೇಳಿದ್ದು ನಿನಗೂ ಗೊತ್ತು. ಮತ್ಸ್ಯ ನರಮನೆಯಲ್ಲಿ ಉತ್ತರೆಯ ವಿವಾಹವಾದ ಮೇಲೆ ನೀವೆಲ್ಲ ಸೇರಿದಾಗ ಹೇಳಿದ್ದವನು, ಕೊಡೆನು, ಭೂಮಿಯನ್ನು ಕೊಡುವಂತ ಪ್ರಶ್ನೆ ಇಲ್ಲ, ಪಾಂಡವರು ಹಕ್ಕುದಾರನಲ್ಲ ಕೃಷ್ಣ. ಯಾಕೆ ಗೊತ್ತಾ? ಕ್ಷೇತ್ರ ಬೀಜ ನ್ಯಾಯ ಹಾಗೆ ಇರಲಿ. ರಾಜದಂಡವನ್ನ ಕೊಟ್ಟು ಶರಣಾಗತವಾದಂತಹ ರಾಜ್ಯ, ಅದಕ್ಕೆ ಮುಂತ ಒಂದು ಘಟನೆ ನಡೆಯಿತು. ಆ ಘಟನೆ ರಾಜಸೂಯ ಸಂದರ್ಭದಲ್ಲಿ ಭೀಮಾರ್ಜುನ ನಕುಲ ಸಹದೇವರು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಗಳಿಗೆ ಹೋಗಿ ಯುದ್ಧ ಮಾಡಿ ಗೆದ್ದಂತ ರಾಜ್ಯ. ಸೋತ್ರಲ್ಲ ನನಗೆ. ಸೋತ ಮೇಲೆ ನನಗೆ ಮುಜುಗರವಾಗಬಾರದು ಅಂತ ಹೇಳಿ ನನ್ನ ಕಾರಣ ಘೋಷಯಾತ್ರೆಯನ್ನು ಮಾಡಿ ಮತ್ತೊಮ್ಮೆ ಆ ರಾಜ್ಯಗಳನ್ನ ಗೆದ್ದು ನನಗೆ ಒಪ್ಪಿಸಿದ. ಭೌತಿಕವಾಗಿಯೂ ನನ್ನದು, ನೈತಿಕವಾಗಿಯೂ ನನ್ನದು. ವನವಾಸ ಮಾಡಿದ್ರು ಅವರು, ವನವಾಸ ಮಾಡಿದ್ದಾರೆ ಇಲ್ವಾ? 12 ವರ್ಷ. ಹೌದು. ಶ್ರೀರಾಮಚಂದ್ರ ಏನ್ ಮಾಡದ ವನವಾಸದಲ್ಲಿ? ಶ್ರೀರಾಮಚಂದ್ರ ಏನು ಮಾಡದ? ಯುಧಿಷ್ಠಿರ ದೌಮ್ಯರ ಜೊತೆ ಸೇರಿ ಯುದ್ಧ ತಂತ್ರವನ್ನೂ ಅರಿತುಕೊಂಡದಕ್ಕೆ ನಾವು ತಪ್ಪೆಣಿಸುವುದಿಲ್ಲ. ಅರ್ಜುನ ವನವನ್ನು ಬಿಟ್ಟು ದೇವಲೋಕಕ್ಕೆ ಹೋಗ್ಲಿಲ್ವೇ? ಹೌದು. ಅರ್ಜುನ ದೇವಲೋಕಕ್ಕೆ ಹೋಗ್ಲಿಲ್ವೇ? ಹೌದು. ವನವಾಸ ಆಯ್ತಾ ಅವ್ರದ್ದು? ಬಿಡು. ಅಲ್ಲ, ಹೇಳಬಾರ್ದು. ಬೇಡು, ಬೇಡ, ಬಿಡು. ಮತ್ಸ್ಯನ ಸ್ಥಾನದಲ್ಲಿ ವಿರಾಟ ನಗರದಲ್ಲಿ ಸಂಮೋಹನಾಸ್ತ್ರವನ್ನ ಬಿಟ್ಟು ನಮ್ಮನ್ನು ಮಲಗಿಸಿದಾಗ ಇಲ್ಲದ ಚಾಂದ್ರಮಾನ, ಸೌರಮಾನ, ಜಾತಕ, ಪಂಚಾಂಗಗಳನ್ನು ತಂದು ಒಪ್ಪಿಸಿದವರು ಯಾರು? ನಿಮ್ಮ ಅಜ್ಜ ಅಲ್ವಾ? ನಮ್ಮ ಅಜ್ಜನ ಬುದ್ಧಿಯಿಂದ ನಾನು ಹೀಗಾಗಿದ್ದೀನಿ. ಈಗ ಅಜ್ಜನನ್ನು ಮೀರಿದ್ದೀನಿ. ಅಜ್ಜನಿಗೆ ಹೇಳಿದ್ದೀನಿ, ಗಾಂಗೆಯ ಅಜ್ಜ, ನೀವು ಮಾಡಿದ ತಪ್ಪಿಗೆ ನನ್ನ ಜೊತೆ ಸೇರಿಸಿ ಯುದ್ಧ ಮಾಡೋದು ನಿಮ್ಮ ಕರ್ತವ್ಯ ಅಂತ ಹೇಳಿದ್ದೀನಿ. ಅಜ್ಜನನ್ನು ಪರೀಕ್ಷಿಸ್ತೀನಿ ನಾನೀಗ ಕೃಷ್ಣ. ಕುರುಕುಲವನ್ನ ಪರೀಕ್ಷಿಸ್ತೀನಿ. ಪಾಂಡವರಿಗೆ ನೈತಿಕವಾಗಿ ಹಕ್ಕಿಲ್ಲ, ಒತ್ತ ಇಟ್ಟದ್ದು ಅಂತ ಹೇಳಿದೆ ನಾನು. ನ್ಯಾಸ ಅಂತಂದೆ, ಅದು ನ್ಯಾಸ ಅಲ್ಲ, ಅದು ಒತ್ತ ಇಟ್ಟದ್ದಲ್ಲ. ಅದನ್ನ ನಾವು ನಾವು ಪಡೆದ ರಾಜ್ಯ ಭಿಕ್ಷೆ ಬೇಡ್ಲಿ. ಅವರು ಬಂದು ಭಿಕ್ಷೆ ಬೇಡ್ಬೇಕು. ಮತ್ತೆ ಯಾವ ಹಕ್ಕಿಂದ ಕೇಳ್ತಾರೆ ನನಗೆ? ನಾನು ದೇಶದ್ರೋಹಿ ಅಲ್ಲ, ನಾನು ರಾಷ್ಟ್ರದ್ರೋಹಿ ಅಲ್ಲ, ನಾನು ಮತದ್ರೋಹಿಯೂ ಅಲ್ಲ. ಕೃಷ್ಣ ಬಿಡು. ನಿನ್ನ ಮಾತಿನ ಅರ್ಥ ಆಗ್ತದೆ ನನಗೆ. ಬಿಡು, ಕೊಡಲಾರ. ಕೌರವ, ಈ ಪೊಡವಿಗೋ ಸುಗ ಬಳಗ ಸಖಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ ಕೊಡು ಕುಶಸ್ಥಳ ವರವಕ ಸ್ಥಳ ವಾರಣಾವತಿಯ ಬಿಡಲು ಅವಂತಿ ನಗರವ ಒಡನೆ ಚಕ್ರಪ್ರಸ್ಥವನು ಸಗ ತಡೆಯದೆ ಧರ್ಮಜಗೆ ಸಾಮದೊಳೆಂದು ಅಸುರಾರಿ ಪೊಡವಿಗೋ ಸುಗ ಬಳಗ ಸಖಿತಲಿ ದುರ್ಯೋಧನ ಯಾವಾಗಲೂ ಕೂಡ ತರ್ಕವನ್ನ ಮಂಡಿಸುವಂತ ಹೊತ್ತಿನಲ್ಲಿ ನನ್ನದೇ ಸರಿ, ನನ್ನದೇ ಸರಿ, ನನ್ನದೇ ಸರಿ ಅಂತ ಮಂಡಿಸಬಹುದು, ಸರಿ. ಆದರೂ ಕೂಡ ಅದಕ್ಕೆ ಪ್ರತಿಯಾಗಿರುವಂತಹ ಉತ್ತರವನ್ನ ನಿರೀಕ್ಷಿಸಿಯೇ ಮಾಡಬೇಕಾಗಿರುತ್ತದೆ.
ನೀನು ಇಷ್ಟನ್ನೆಲ್ಲ ಮಾಡುತ್ತಿರುವಂತಹ ಕಾರಣ ಏನು ಅಂತ ಕೇಳಿದರೆ ಪಡವಿ ಎನ್ನುವುದನ್ನ ಬಿಟ್ಟರೆ ಮತ್ಯಾವುದೂ ಇಲ್ಲ. ಈ ಪಡವಿ ಎನ್ನುವುದು ನಿನಗೆ ಬೇಕು ಅಂತೇಳಿ ಹೇಳಿದ್ರೆ ಇದು ಈ ಪಡವಿಯು ಕೂಡ ಜಾರತ್ವದಲ್ಲದೆ ಕೂಡಿದೆ. ಇದು ಯಾರಿಗೂ ಕೂಡ ಶಾಶ್ವತವಾದದ್ದಲ್ಲ. ಈ ಹಿಂದಿನ ಕಾಲದಲ್ಲಿ ಅನೇಕ ಜನ ಚಕ್ರವರ್ತಿಗಳೆಲ್ಲರೂ ಕೂಡ ಆಗಿ ಹೋಗಿದ್ದಾರೆ. ಪೃಥುವೆ ಇಡೀ ಭೂಮಿಯನ್ನ ದೇನುವನ್ನಾಗಿ ಮಾಡಿಕೊಂಡು ತನ್ಮೂಲಕವಾಗಿ ಉತ್ತಿರುವಂತಹ ಕಾರಣದಿಂದ ಇದು ಪೃಥ್ವಿ ಅಂತ ಹೆಸರಾಗಿದೆ. ಅಂತಹ ಪೃಥುವೆ ಇವತ್ತಿಗೆ ಇಲ್ಲ. ಅರ್ಜುನರೆಂದು ಹೆಸರಾಗಿರುವಂತಹ ಕಾರ್ತವೀರಾರ್ಜುನ ಇವತ್ತು ಇಲ್ಲ. ರಾಜ್ಯವನ್ನ ಎಲ್ಲವನ್ನ ಗೆದ್ದಿರುವಂತ ಅವನು ಕೂಡ ಕಾಲವಾಗಿ ಹೋಗಿದ್ದಾನೆ. ಒಂದು ಕಾಲಕ್ಕೆ ಹಸ್ತಿನಾವತಿಗಿಂತಲೂ ಮಿಗಿಲಾಗಿರುವಂತಹ ಮಾಗಧರಿದ್ದರು. ಇನ್ನಿತರ ಅನೇಕ ಪ್ರದೇಶಗಳಿತ್ತು. ಇವೆಲ್ಲವನ್ನು ಕೂಡ ದಮನದಲ್ಲಿಟ್ಟುಕೊಂಡು ಪಾಂಡು ಚಕ್ರವರ್ತಿ ಮತ್ತೆ ಮೊದಲಿನ ಸ್ಥಿತಿಗೆ ತಂದಿರುವಂತದ್ದನ್ನ ಮರೆಯಕೂಡದು ನೀನು. ಹಾಗಾಗಿ ಪಾಂಡು ಚಕ್ರವರ್ತಿಯ ಆ ಜವಾಬ್ದಾರಿಯು ಕೂಡ ಈ ಸಂದರ್ಭದಲ್ಲಿದೆ. ಯಾರು ಇದು ತನ್ನದು, ಯಾರು ಇದು ತನ್ನದು ಅಂತ ಈ ಪಡವಿಯ ಕುರಿತಾಗಿ ಮೋಹವನ್ನ ತೋರಿದಂತ ರಾಮನಂತವನೇ ಇಲ್ಲ. ಬೇರೆ ಎಲ್ಲರೂ ಕೂಡ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹಾಗಾಗಿ 3 ದಿವಸದ ಬಾಳುವಿನಲ್ಲಿ ಹಂಚಿಕೊಂಡು ತಿನ್ನಬೇಕಾಗಿರುವಂತದ್ದು ನ್ಯಾಯವೇ ಹೊರತಾಗಿ ಮತ್ತೇನೂ ಇಲ್ಲ. ಎಲ್ಲಿಂದಲೋ ಬಂದಿರುವಂತ ಕರ್ಣನನ್ನ ಪೂರ್ವ ಪಕ್ಷವನ್ನು ವಿವೇಚಿಸದೆ ಅವನಿಗೆ ಅಂಗರಾಜ್ಯವನ್ನ ಕೊಟ್ಟೆ ನೀನು. ಔದಾರ್ಯ ದೊಡ್ಡದು. ಆದರೆ ಇಂತಹ ಸಂದರ್ಭದಲ್ಲಿ ನಿಮ್ಮ ವಂಶದಲ್ಲಿ ಹುಟ್ಟಿರುವಂತಹ ಪಾಂಡವರಿಗೆ ಅವರಿಗಿರುವಂತಹ ಅರ್ಧ ರಾಜ್ಯವನ್ನ ಕೊಡು ಅಂತ ಕೇಳಿದರೆ ಅನೇಕ ವಿಧವಾದಂತಹ ರೀತಿ ನೀತಿಗಳನ್ನ ಹೇಳಿ ಅವರಿಗೆ ದಕ್ಕದ್ದಲ್ಲ ಅಂತೇಳಿ ಹೇಳ್ತೀಯ ನೀನು. ಆದರೆ ಕೌರವ ಪರಿಸ್ಥಿತಿ ಹಾಗಲ್ಲ. ಯಾವ ಕಾಲಕ್ಕೆ ನೀನು ಜನ್ಮವಾದಂತಹ ಸಂದರ್ಭದಲ್ಲಿ ನಿನಗಿಂತ 1 ವರ್ಷ ಮೊದಲೇ ಹುಟ್ಟಿರುವಂತಹ ಯುಧಿಷ್ಠಿರನನ್ನ ನೆನೆದಂತ ನಿನ್ನ ಅಪ್ಪ ಒಂದು ಮಾತನ್ನು ಹೇಳಿದ್ದಾನೆ. ಯುಧಿಷ್ಠಿರೋ ರಾಜಪುತ್ರೋ ಜ್ಯೇಷ್ಠೋ ನ ಕುಲವರ್ಧನ ಪ್ರಾಪ್ತ ಸ್ವಗುಣತಂ ರಾಜ್ಯಂ ದತ್ತಸ್ಮಿನ್ ನಾಚ್ಯಮತ್ತಿನ. ಹುಟ್ಟಿರುವಂತಹ ಯುಧಿಷ್ಠಿರ ಜ್ಯೇಷ್ಠನಾಗಿರುವಂತಹ ಕಾರಣದಿಂದ ಅವನು ಈ ರಾಜ್ಯಕ್ಕೆ ಅಧಿಕಾರಿಯೇ ಆಗಿ ಹೋಗಿದ್ದಾನೆ. ಅವನನ್ನ ಬಿಟ್ಟು ಈ ನನ್ನ ಮಗುವನ್ನ ಹೇಗಾದರೂ ಮಾಡಿ ರಾಜ್ಯದ ಅಧಿಕಾರಕ್ಕೆ ಕೊಡುವುದು ಹೇಗೆ ಅಂತ ಕೇಳಿದ್ದ. ಏನೂ ತಿಳಿಯದಂತ ಮಗುವಿನ ತಲೆಯಲ್ಲಿ ಅವನ ಮುಂದೆ ಕುಳಿತುಕೊಂಡು ನಿನ್ನ ಅಪ್ಪ ಹೂಡಿದಂತ ಆ ಊಟದ ವ್ಯಕ್ತಿತ್ವವೇ ನೀನಾಗಿ ಮೇಲಕ್ಕೆ ಬಂದು ಹೋಗಿದ್ದೀಯೆ. ಈ ಬಂದಾಗ ಧರ್ಮರಾಜ ಹೇಳಿದ್ದಾನೆ, ತಮ್ಮ ಪಾಲಿನ ಅರ್ಧ ರಾಜ್ಯವನ್ನ ತೆಗೆದುಕೊಂಡು ಕೇಳಿಕೊಂಡು ಬಾ. ನಿನ್ನಲ್ಲಿ ನ್ಯಾಸಭೂತವಾಗಿ ಇಟ್ಟಿರುವಂತಹ ರಾಜ್ಯವನ್ನ ತೆಗೆದುಕೊಂಡು ಹೋಗುವಂತ ಉದ್ದೇಶದಿಂದ ನಾನು ಬಂದಿದ್ದೇನೆ. ಇದು ತನಕ ಆಡಿರುವಂತಹ ಭಾಷೆಗಳು ಅದು ಸಿದ್ಧ. ಸರಿಯಾದದ್ದು ಯಾರದ್ದೋ ತಪ್ಪು ಯಾರದ್ದೋ ಚರ್ಚೆ ಬೇಡ. ನಿಮ್ಮಿಂದಲೂ ಆಗಿದೆ, ಅವರಿಂದಲೂ ಆಗಿರಬಹುದೋ ಏನೋ. ಚರಿತ್ರೆ ಬೇರೆ, ನೆನಪುಗಳು ಬೇರೆ. ಕೃಷ್ಣ, ಮರೆಯಬೇಕು. ಯಾವುದು ಮರೆಯಬೇಕು? ಮರೆತು ಮುನ್ನಡೆಯಬೇಕು. ಮುನ್ನಡೆಯಬೇಕಾದ್ರೆ ನಾವು ಮರೆಯಬಾರದು. ಹೌದು ಕೃಷ್ಣ, ನೀನು ಬಂದದ್ದು ರಾಜ್ಯವನ್ನ ಕಾರಣ. ಹೌದು, ಸಾಮದಲ್ಲಿ ಬಂದಿದ್ದೀಯ. ಹೌದು. ಪಾಂಡವರಿಗೆ ಕೊಡು. ಪಾಂಡವರಿಗೆ ಕೌರವರು ಕೊಡಬೇಕು. ಹೌದು. ಈ ಭೂಮಿ ಯಾರದು? ಈಗ ಸದ್ಯ ನಿನ್ನ ಕೈಯಲ್ಲಿದೆ. ಸದ್ಯ ಅಲ್ಲ, ಅಂದಾಯಿತು ದ್ಯೋತ. ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಹೇಳ್ತೇನೆ. ಯಾಕೆ ಕೇಳಿದೆಯ ಕರ್ಣ, ಕರ್ಣ ಜೂಜಿನಲ್ಲಿ ಮಹಿಯ ಸೋತವರಿಗೆನ್ನ ಸಹವಾಸವೇನು ಕಡೆಗೆ ನಮ್ಮೊಳಳು ಹಿಗರಯ್ಯ ಸಂಧಾನಕ್ಕೆ. ನನ್ನ ಜೀವದ ಜೀವ ಕರ್ಣ ಇಲ್ಲ ಇದ್ದಾನೆ. ಕರ್ಣನನ್ನು ಕುರಿತು ಮಾತಾಡ್ತೇನೆ. ನಾನು ಕರ್ಣನಲ್ಲಿ ಮಾತಾಡ್ತೇನೆ, ನೀನು ಕೇಳು. ಚರಿತ್ರೆ ನೆನಪುಗಳು ದ್ಯೂತ ಆಯ್ತು.
ದ್ಯೂತಕ್ಕೆ ನಾನು ಕರೆದೆ. ಹ್ಮ್ ರಾಜಸೂಯಾಧ್ವರದಲ್ಲಿ ಆದಂತಹ ಅವಮಾನಗಳಿರಬಹುದು, ಹಾ ಅಥವಾ ಹ್ಮ್ ನಮ್ಮ ತಾತ ಭೀಷ್ಮರು ಮಾಡಿದಂತಹ ಹ್ಮ್ ಅನುಚಿತವಾದ ಒಪ್ಪಂದ ಇರಬಹುದು. ಆಹಾ. ಅನುಚಿತವಾದ ಒಪ್ಪಂದ. ಸರಿ. ಅವರು ಪಾಂಡವರು, ಹಾ ಕೌರವರಲ್ಲ. ಆಹಾ. ಅವರು ಪಾಂಡವರು. ಹಾ ಕ್ಷೇತ್ರ ಬೀಜ ನ್ಯಾಯಕ್ಕೆ ನಾನು ಹೋಗುವುದಿಲ್ಲ. ಆಹಾ. ಆದರೂ ಕೂಡ ಹಾ ಅವರನ್ನ ಜಗತ್ತು ಗುರುತಿಸುವುದು ಪಾಂಡವರೆಂದು, ಹೌದೌದು. ಪಾದ್ರೇಯರೆಂದು, ಹ್ಮ್ ಪಾಂಡವರೆಂದು. ಹ್ಮ್ ಅದು ಯಾವುದೇ ಇರಲಿ, ರೂಢ ಅರ್ಥದಲ್ಲಿ ನಾವು ಕೌರವರು. ಹಾ ಕೌರವ ನಾನು. ಹೌದು. ಈ ಭೂಮಿ ಕೌರವರಿಗೆ ಸಂಬಂಧಿಸಿತ್ತು, ಆಹಾ. ಪಾಂಡವರಿಗಲ್ಲ. ಹಾ ತಾತ ಹ್ಮ್ ಒಪ್ಪಂದ ಮಾಡಿದ್ರು, ಹಂಚಿಕೊಟ್ರು. ಹಾ ಹಂಚಿಕೊಟ್ಟಾಗ ಹ್ಮ್ ರಾಜದಂಡದ ಜೊತೆಗೆ ಕೊಟ್ಟರು. ಹಾ ಹಾ ಸುಮ್ಮನಿದ್ದೆ ನಾನು. ಹಾ ಒಪ್ಪಿಕೊಂಡೆ. ಹ್ಮ್ ಬೇಡ, ಹ್ಮ್ ಯುದ್ಧ ಬೇಡ, ಹಾ. ಜಗಳ ಬೇಡ, ಹಾ ರಾಜಸೂಯಾಧ್ವರದ ಕಥೆ ಬಿಡು. ಹಾ ಅದಾದ ಬಳಿಕ ಹೌದು. ದ್ಯೂತ ಮತ್ತು ಮೃಗಯ ಹಾ ಕ್ಷತ್ರಿಯರಿಗೆ ಸಂಬಂಧಿಸಿದಂತ ಒಂದು ಆಟ, ಹ್ಮ್ ಯುದ್ಧದಷ್ಟೇ ದೊಡ್ಡ ಆಟ. ಹೌದು. ದ್ಯೂತಕ್ಕೆ ಕರೆದೆ. ಹ್ಮ್ ಯಾಕೆ ಬರ್ಬೇಕಾಗಿತ್ತು ಧರ್ಮರಾಯ? ಆಹಾ. ಯಾಕೆ ಬರ್ಬೇಕಾಗಿತ್ತು ಯುಧಿಷ್ಠಿರ? ದೊಡ್ಡಪ್ಪ ಕರೆದ. ಬಂದ. ದೊಡ್ಡಪ್ಪ ಕರೆದರು. ಹ್ಮ್ ದೊಡ್ಡಪ್ಪ ಹಿರಿಯರ ಮೇಲಿನ ಗೌರವ. ಹಿರಿಯರ ಮೇಲೆ. ಹಿರಿಯರು ಕರೆದದ್ದು ಕೌರವ ಆಡ್ತಾನೆ ಅಂತ. ಹಾ ಹಿರಿಯರೂ ತಪ್ಪು ಮಾಡಿದ್ದಿಲ್ಲ. ಹ್ಮ್ ನಾನು ಆಗಲೇ ಹೇಳಿದೆ, ಹ್ಮ್ ಶಕುನಿ ಕೈಯಾಗುವನು ನನಗೆ. ಹೌದು. ನಮ್ಮ ಮಾವ. ಹ್ಮ್ ಎಂಥ ಮಾವ? ಹ್ಮ್ ಒಳ್ಳೆ ಮಾವ. ಕೆಡುಕ ಅಂದಿದ್ಯಲ್ಲ. ಹೌದು. ನಮ್ಮ ಅಬ್ಬೆ ಗಾಂಧಾರಿ, ಹ್ಮ್ ಗಾಂಧಾರ, ಪಾಂಚಾಲ ಮಾತ್ರ ಹ್ಮ್ ಶಿಕ್ಷಿತರಲ್ಲದ ಜಾಗಗಳು. ಹೌದು. ಗಾಂಧಾರದಿಂದ ಬಹುಶಃ ಹ್ಮ್ ನಮ್ಮ ಅಜ್ಜಯ್ಯನ ಒತ್ತಡಕ್ಕೆ ಮಣಿದ ನಮ್ಮ ಅಬ್ಬೆ ಗಾಂಧಾರಿ ಹಾ ಮದುವೆಯಾಗಿ ಬಂದಾಗ ಹಾ ಕುರುಡನಿಂದ ಆಮೇಲೆ ಅಡಿತವಳಿರಬಹುದು. ಹಾ ಕಣ್ಣಿಗೆ ಕಟ್ಟುಕೊಂಡಾಗ ಶಕುನಿ ಇಲ್ಲೇ ಉಳಿದ. ಹಾ ನನ್ನನ್ನು ಬೆಳೆಸಿದ. ಹಾ ರಾಜಕಾರಣದಲ್ಲಿ ಮಗನೇ, ಹಾ ಬಹಿರ್ಮುಖ, ಅಂತರ್ಮುಖ, ವಾಚಾಳ ಮುಖ, ಅಗ್ನಿಮುಖ, ಹಾ ಅನೇಕ ಮುಖಗಳಿವೆ, ಹೌದು. ಅರ್ಥೈಸಿಕೋ ಅಂದ. ಹಾ ಜೊತೆಗಿರಣವೇ ಹಾ ಕೇಳಿದಾಗ ಕೂಡದು. ಹಾ ಹಾಗೆಯ ಹೆಂಗಳು ಅರಮನೆಯೊಳಗೆ ಯಾಕೆ? ಹೌದು. ಮನೆಯೊಳಗೆ ಇರಕೂಡದು. ಹೌದು. ದ್ರೌಪದಿಗೆ ಹ್ಮ್ ನಿನ್ನ ಮೇಲೆ ಹಾಗೆ. ಹಾ ಹಾ ನಾನೇನಾದ್ರೂ ಪಾಂಡವರನ್ನ ಆ ಗುಂಪನ್ನು ಒಪ್ಪಿಕೊಂಡ್ರೆ ಹ್ಮ್ ಭೇಷ್ ಅಂತೀನಿ ದ್ರೌಪದಿಗೆ. ಹಾ ಹಾ ಅವಳೊಬ್ಬಳೆ ಅಲ್ಲಿ ಗಂಡಸು. ಹಾ ಹಾ ತಮ್ಮ ಎಲ್ಲ ಹ್ಮ್ ದಾಸ್ಯವನ್ನ ಬಿಡಿಸಿದ ಆಕೆ. ಹಾ ಬೇಡ ಅನ್ನ ನಾನು, ಹ್ಮ್ ಬೇಡ ಅನ್ನ. ಇಲ್ಲ. ಆಕೆ ದಾಸ್ಯವನ್ನ ಬಿಡಿಸಿದ್ಲು. ಪ್ರಶ್ನೆ ಕೇಳಿದ್ಲು ಹಾ ಗಂಗೆಯರಿಗೆ. ಹ್ಮ್ ಮೊದಲು ಸೋತ ಧರ್ಮಜ ಹಾ ನನ್ನನ್ನು ಆಮೇಲೆ ಸೋತ. ಹ್ಮ್ ಒತ್ತೆ ಇಟ್ಟು ಗುಲಾಮನಾದವ, ಸೇವಕನಾದವ, ಹಾ ಸ್ವತಂತ್ರನಾದ ನನ್ನನ್ನು ಹೇಗೆ ಇಡಿಸ್ತಾನೆ ಅಂತ ಕೇಳಿದ್ರು. ಹಾ ಹೆಣ್ಣು, ಹ್ಮ್ ಹೆಂಡತಿ, ಹ್ಮ್ ಗುಲಾಮನಾದರೂ ಆತನ ಸ್ವತ್ತೇ ಅನ್ನುವಂತ ಪ್ರಶ್ನೆ ಹಾ ಆ ಈ ಕಾಲಕ್ಕೆ ಸಂಬಂಧಪಟ್ಟದ್ದು. ಹಾ ಹಾ ಕೃಷ್ಣ, ಹ್ಮ್ ಗಾಂಗೆಯರು ಸದಾಕಾಲ ಹ್ಮ್ ಹ್ಮ್ ಇತ್ಯಾತ್ಮಕವಾದ ನಿರ್ಣಯವನ್ನು ತೆಗೆದುಕೊಳ್ಳುವಂತ ಗಾಂಗೆಯರು ಹಾ ಯುದ್ಧ ಆದಾಗ ನನ್ನ ಜೊತೆಗೆ ಇರ್ತಾರೆ. ಹಾ ಹಾ ಆ ಗಾಂಗೆಯರು ಹಾ ಧರ್ಮ ಸೂಕ್ಷ್ಮವ ನಡೆಯಲಾರದು ಹಾ ಹೇಳುವುದಿತ್ತಲ್ಲ ಅವರಿಗೆ. ಹಾ ಹಾ ಸುಮ್ಮನಿದ್ದೆ. ಹ್ಮ್ ಆಯ್ತು, ಹಾ ಹೊರಟರು. ಹಾ ಭೀಮ ಹೊರಟ. ಹಾ ಕಂಬವನ್ನ ನಡಗಿಸಿ ಬಿಡ್ತೀನಿ ಅಂತ ಹೊರಟ. ಹೌದೌದು. ಧ್ವಂಸ ಮಾಡ್ತೀನಿ ಅಂತ ಹೊರಟ. ಹ್ಮ್ ಕ್ಷತ್ರಿಯ ಗಂಡಸಾಗಿದ್ರೆ ಮಾಡ್ಬೇಕಾಗಿತ್ತು. ಓಹೋ. ಈ ಆ ಧರ್ಮರಾಜ ಈ ಕಾಳಗ ಮುಗಿತಾಯ್ತಲ್ಲೇ. ಧರ್ಮರಾಜ ಬೇಡ ಅಂತ ತಡೆದ. ಧರ್ಮರಾಯ, ಹಾ ಗೋಸುಂಬೆ ರಾಜಕಾರಣಿ ಧರ್ಮರಾಯ, ಹಾ ಅರ್ಜುನ, ಹಾ ಬೃಹನ್ನಳೆ, ಹಾ ಹಾ ನೃತ್ಯ ಪಟು ಹಾ ಅರ್ಜುನ. ಹಾ. ನೀನಿಲ್ಲದಿದ್ದೆ ಅವನಿಗೆ ಇಲ್ಲವೇ ಇಲ್ಲ. ಓಹೋ. ಅಂತ ಅರ್ಜುನ ಕಣ್ಣ ಸನ್ನೆ ಮಾಡ್ತಾನೆ. ಹಾ ದ್ರೌಪದಿ ಅಂತಾಳೆ, ಷಂಡರೋ ನೀವು ಗಂಡರೋ ಎಂದತ್ತಾಗ ಹಾ ಎಲ್ಲಾರು ಅಂದ್ರೆ ಕೃಷ್ಣ ಹಾ ನಿನಗೆ ಶರಣಾದ್ಲು. ಹಾ ಒಂದು ಹೆಣ್ಮಗಳನ್ನ ಹಾ ಸಭಾಂಗಣದಲ್ಲಿ ವಿವಸ್ತ್ರ ಮಾಡುವಷ್ಟು ಮೂರ್ಖನೂ ಅಲ್ಲ, ಹಾ ಹೃದಯ ವಿಹೀನನೂ ಅಲ್ಲ. ಹಾ ನಾನು ವಿವಸ್ತ್ರ ಮಾಡಿದ್ದು ಪಾಂಡವರನ್ನ. ಹ್ಮ್ 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 ಅವಳು ಕೌರವರಾಗಿದ್ರೆ, ಹೌದು. ಕೌರವತ್ವ ಇದ್ದಿದ್ರೆ ಹಾ
ತನ್ನ ಹೆಂಡತಿಯನ್ನು ವಿವಸ್ತ್ರ ಮಾಡುವಾಗ ಹಾ ಅವಳ ಧೀಮಂತಿಗೆ, ಅವರ ಶಕ್ತಿ, ಅವರ ಸಾಮರ್ಥ್ಯ ಹ್ಮ್ ಬಿಟ್ಟು ಇಲ್ಲ ಅಂದ್ರೆ ಅವಳು ಶರಣಾದರು ಎನ್ನುವಂತ ಅರ್ಥ ಅಲ್ವೇ? ಹೌದು. ಅಂತ ಶರಣಾದವರು ಹೋದಾಗ ಹಾ ವೈಮನಸ್ಸು ಬೇಡ, ಹ್ಮ್ ಬುದ್ಧ ಭ್ರಕುಟಿ ಭೀಷಣರು ಹ್ಮ್ ನನ್ನನ್ನು ನೋಡಿದ್ದು ನೋಡ್ಬೇಕು. ಆ ಭೀಮ ಹ್ಮ್ ಕಣ್ಣಲ್ಲೇ ತಿನ್ನಕ್ಕ ನೋಡಿದ, ಹ್ಮ್ ಅರ್ಜುನ ಹೀಗ ನೋಡಿದ. ಹ್ಮ್ ಯಾಕೂ ಬಾರದ ಅಹಂಕಾರಿ, ನನ್ನಷ್ಟು ಸುಂದರರು ಯಾರೂ ಇಲ್ಲ, ಕೃಷ್ಣನಿಗಿಂತ ಜಾಸ್ತಿ ಸುಂದರ ಅನ್ನುವಂತ ನಕುಲ, ಹ್ಮ್ ತನಗೆಲ್ಲವೂ ಗೊತ್ತು ಭವಿಷ್ಯ ಜ್ಞಾನ ಅನ್ನುವಂತ ಶುಷ್ಕ ಜ್ಞಾನಿ ಸಹದೇವ, ಹಾ ಇವರೆಲ್ಲರೂ ನನ್ನನ್ನು ನೋಡಿದಾಗ ಹ್ಮ್ ಈ ಹಗೆತನ ನಿಲ್ಲದು, ಹ್ಮ್ ನಿಲ್ಲಲಿ ಹ್ಮ್ ನಿಲ್ಲಲಿ, ಹಾ ಕೌರವನಲ್ಲಿ ತಪ್ಪಿಲ್ಲ. ಹಾ ಮತ್ತೊಮ್ಮೆ ದ್ಯೂತಕ್ಕೆ ಕರೆದ. ಅನುದ್ಯೂತ. ಒಂದೇ ಒಂದು ಪಂಥ, ಹಾ ಸೋತರೆ 12 ವರ್ಷ ನಿಮಗೆ ವನವಾಸ. ಹ್ಮ್ ಶ್ರೀರಾಮಚಂದ್ರ ವನವಾಸ ಮಾಡಿದ್ದು, ಹೌದು. ಪ್ರಾತಸ್ಮರಣೀಯನಾದಂತಹ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ವನವಾಸ ಮಾಡಿದ್ದು, ಹಾ ಇವರು ವನವಾಸ ಮಾಡಿದ್ದು, ಹಾ ಅಜ್ಞಾತವಾಸ ಮಾಡಿದ್ದು ಮತ್ತೊಂದು ವರ್ಷ. ಆಯಿತು, ಮುಗಿಯಿತು. ಈಗ ರಾಜದಂಡದ ಜೊತೆಗೆ ಒಪ್ಪಿಸಿದಂತಹ ಈ ರಾಜ್ಯವನ್ನ ಕಾಳಗದಲ್ಲಿ ಪಡೆಯಲಿ ಅಂತ ನಮ್ಮ ಗುರು ಬಲರಾಮ ದೇವರು ಹೇಳಿದ್ದು ನಿನಗೂ ಗೊತ್ತು. ಮತ್ಸ್ಯ ನರಮನೆಯಲ್ಲಿ ಉತ್ತರೆಯ ವಿವಾಹವಾದ ಮೇಲೆ ನೀವೆಲ್ಲ ಸೇರಿದಾಗ ಹೇಳಿದ್ದವನು, ಕೊಡೆನು, ಭೂಮಿಯನ್ನು ಕೊಡುವಂತ ಪ್ರಶ್ನೆ ಇಲ್ಲ, ಪಾಂಡವರ ಹಕ್ಕುದಾರನಲ್ಲ ಕೃಷ್ಣ. ಯಾಕೆ ಗೊತ್ತಾ? ಯಾಕೋ? ಕ್ಷೇತ್ರ ಬೀಜ ನ್ಯಾಯ ಹಾಗೆ ಇರಲಿ. ರಾಜದಂಡವನ್ನ ಕೊಟ್ಟು ಶರಣಾಗತವಾದಂತಹ ರಾಜ್ಯ, ಅದಕ್ಕೆ ಮುಂತ ಒಂದು ಘಟನೆ ನಡೆಯಿತು. ಆ ಘಟನೆ ರಾಜಸೂಯ ಸಂದರ್ಭದಲ್ಲಿ ಭೀಮಾರ್ಜುನ ನಕುಲ ಸಹದೇವರು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರಗಳಿಗೆ ಹೋಗಿ ಯುದ್ಧ ಮಾಡಿ ಗೆದ್ದಂತ ರಾಜ್ಯ. ಸೋತ್ರಲ್ಲ ನನಗೆ, ಸೋತ ಮೇಲೆ ನನಗೆ ಮುಜುಗರವಾಗಬಾರದು ಅಂತ ಹೇಳಿ ನನ್ನ ಕರ್ಣ ಘೋಷಯಾತ್ರೆಯನ್ನು ಮಾಡಿ ಮತ್ತೊಮ್ಮೆ ಆ ರಾಜ್ಯಗಳನ್ನ ಗೆದ್ದು ನನಗೊಪ್ಪಿಸಿದ. ಭೌತಿಕವಾಗಿಯೂ ನನ್ನದು, ನೈತಿಕವಾಗಿಯೂ ನನ್ನದು. ವನವಾಸ ಮಾಡಿದ್ರು ಅವರು, ವನವಾಸ ಮಾಡಿದ್ದಾರೆ ಇಲ್ವಾ? 12 ವರ್ಷ. ಹೌದು. ಶ್ರೀರಾಮಚಂದ್ರ ಏನ್ ಮಾಡದ ವನವಾಸದಲ್ಲಿ? ಏನು ಶ್ರೀರಾಮಚಂದ್ರ ಏನು ಮಾಡದ? ಯುಧಿಷ್ಠಿರ ದೌಮ್ಯರ ಜೊತೆ ಸೇರಿ ಯುದ್ಧ ತಂತ್ರವನ್ನೂ ಅರಿತುಕೊಂಡದಕ್ಕೆ ನಾವು ತಪ್ಪೆಣಿಸುವುದಿಲ್ಲ. ಅರ್ಜುನ ವನವನ್ನು ಬಿಟ್ಟು ದೇವಲೋಕಕ್ಕೆ ಹೋಗಲಿಲ್ವೇ? ಹೌದು. ಅರ್ಜುನ ದೇವಲೋಕಕ್ಕೆ ಹೋಗಲಿಲ್ವೇ? ಹೌದು. ವನವಾಸ ಆಯ್ತು ಅವ್ರದ್ದು. ಬಿಡು. ಅಲ್ಲ, ಹೇಳ್ಬಾರ್ದು. ಬಿಡು, ಬೇಡ ಬೇಡ. ಬಿಡು. ಮತ್ಸ್ಯನ ಸ್ಥಾನದಲ್ಲಿ ವಿರಾಟ ನಗರದಲ್ಲಿ ಸಂಮೋಹನಾಸ್ತ್ರವನ್ನ ಬಿಟ್ಟು ನಮ್ಮನ್ನು ಮಲಗಿಸಿದಾಗ ಇಲ್ಲದ ಚಾಂದ್ರಮಾನ, ಸೌರಮಾನ, ಜಾತಕ, ಪಂಚಾಂಗಗಳನ್ನು ತಂದು ಒಪ್ಪಿಸಿದವರು ಯಾರು? ನಿಮ್ಮ ಅಜ್ಜ ಅಲ್ವಾ? ನಮ್ಮ ಅಜ್ಜನ ಬುದ್ಧಿಯಿಂದ ನಾನು ಹೀಗಾಗಿದ್ದೀನಿ. ಅಜ್ಜನನ್ನು ಮೀರಿದ್ದೀನಿ. ಅಜ್ಜನಿಗೆ ಹೇಳಿದ್ದೀನಿ, ಗಾಂಗೆಯ ಅಜ್ಜ, ನೀವು ಮಾಡಿದ ತಪ್ಪಿಗೆ ನನ್ನ ಜೊತೆ ಸೇರಿಸಿ ಯುದ್ಧ ಮಾಡೋದು ನಿಮ್ಮ ಕರ್ತವ್ಯ ಅಂತ ಹೇಳಿದ್ದೀನಿ. ಅಜ್ಜನನ್ನು ಪರೀಕ್ಷಿಸ್ತೀನಿ ನಾನೀಗ ಕೃಷ್ಣ. ಕುರುಕುಲವನ್ನ ಪರೀಕ್ಷಿಸ್ತೀನಿ. ಪಾಂಡವರಿಗೆ ನೈತಿಕವಾಗಿ ಹಕ್ಕಿಲ್ಲ, ಒತ್ತೆ ಇಟ್ಟದ್ದು ಅಂತ ಹೇಳಿದೆ ನಾನು. ನ್ಯಾಸ ಅಂತಂದೆ, ಅದು ನ್ಯಾಸ ಅಲ್ಲ, ಅದು ಒತ್ತೆ ಇಟ್ಟದ್ದಲ್ಲ. ಅದನ್ನ ನಾವು ಪಡೆದ ರಾಜ್ಯ. ಭಿಕ್ಷೆ ಬೇಡ್ಲಿ ಅವರು ಬಂದು, ಭಿಕ್ಷೆ ಬೇಡ್ಬೇಕು. ಮತ್ತೆ ಯಾವ ಹಕ್ಕಿಂದ ಕೇಳ್ತಾರೆ ನನಗೆ? ನಾನು ದೇಶದ್ರೋಹಿ ಅಲ್ಲ, ನಾನು ರಾಷ್ಟ್ರದ್ರೋಹಿ ಅಲ್ಲ, ನಾನು ಮತದ್ರೋಹಿಯೂ ಅಲ್ಲ. ಕೃಷ್ಣ ಬಿಡು. ನಿನ್ನ ಮಾತಿನ ಅರ್ಥ ಆಗ್ತದೆ ನನಗೆ. ಬಿಡು, ಕೊಡಲಾರ. ಕೌರವ, ಈ ಪೊಡವಿಗೋ ಸುಗ ಬಳಗ ಸಹಿತಲಿ ನಡೆಯಬೇಡ, ಕೃತಾಂತನಲ್ಲಿಗೆ ಕೊಡು ಕುಶಸ್ಥಳ, ವರವಕ ಸ್ಥಳ, ವಾರಣಾವತಿಯ ಬಿಡಲು ಅವಂತಿ ನಗರವ
ಸಾಮದೊಳೆಂದು ಅಸುರಾರಿ ಪೊಡವಿಗೋ ಸುಗ ಬಳಗ ಸಖಿತಲಿ ಆ ದುರ್ಯೋಧನ ಯಾವಾಗಲೂ ಕೂಡ ತರ್ಕವನ್ನ ಮಂಡಿಸುವಂತ ಹೊತ್ತಿನಲ್ಲಿ ಹಾ ನನ್ನದೇ ಸರಿ ನನ್ನದೇ ಸರಿ ನನ್ನದೇ ಸರಿ ಅಂತ ಮಂಡಿಸಬಹುದು ಸರಿ, ಆದರೂ ಕೂಡ ಅದಕ್ಕೆ ಪ್ರತಿಯಾಗಿರುವಂತ ಉತ್ತರವನ್ನ ನಿರೀಕ್ಷಿಸಿಯೇ ಮಾಡಬೇಕಾಗಿರುತ್ತದೆ. ನೀನು ಇಷ್ಟನ್ನೆಲ್ಲ ಮಾಡುತ್ತಿರುವಂತ ಕಾರಣ ಏನು ಅಂತ ಕೇಳಿದರೆ ಪಡವಿ ಎನ್ನುವುದನ್ನ ಬಿಟ್ಟರೆ ಮತ್ಯಾವುದೂ ಇಲ್ಲ. ಈ ಪಡವಿ ಎನ್ನುವುದು ನಿನಗೆ ಬೇಕು ಅಂತೇಳಿ ಹೇಳಿದ್ರೆ ಇದು ಈ ಪಡವಿಯು ಕೂಡ ಜಾರತ್ವದಲ್ಲೇ ಕೂಡಿದೆ. ಇದು ಯಾರಿಗೂ ಕೂಡ ಶಾಶ್ವತವಾದದ್ದಲ್ಲ. ಈ ಹಿಂದಿನ ಕಾಲದಲ್ಲಿ ಅನೇಕ ಜನ ಚಕ್ರವರ್ತಿಗಳೆಲ್ಲರೂ ಕೂಡ ಆಗಿ ಹೋಗಿದ್ದಾರೆ. ಪೃಥುವೆ ಇಡೀ ಭೂಮಿಯನ್ನ ದೇನವನ್ನಾಗಿ ಮಾಡಿಕೊಂಡು ತನ್ಮೂಲಕವಾಗಿ ಉತ್ತಿರುವಂತಹ ಕಾರಣದಿಂದ ಇದು ಪೃಥ್ವಿ ಅಂತ ಹೆಸರಾಗಿದೆ. ಅಂತಹ ಪೃಥುವೆ ಇವತ್ತಿಗೆ ಇಲ್ಲ. ಅರ್ಜುನರೆಂದು ಹೆಸರಾಗಿರುವಂತಹ ಕಾರ್ತ್ಯವೀರಾರ್ಜುನ ಇವತ್ತು ಇಲ್ಲ. ರಾಜ್ಯವನ್ನ ಎಲ್ಲವನ್ನ ಗೆದ್ದಿರುವಂತ ಅವನು ಕೂಡ ಕಾಲವಾಗಿ ಹೋಗಿದ್ದಾನೆ. ಒಂದು ಕಾಲಕ್ಕೆ ಹಸ್ತಿನಾವತಿಗಿಂತಲೂ ಮಿಗಿಲಾಗಿರುವಂತಹ ಮಾಗಧರಿದ್ದರು. ಇನ್ನಿತರ ಅನೇಕ ಪ್ರದೇಶಗಳಿತ್ತು. ಇವೆಲ್ಲವನ್ನು ಕೂಡ ದಮನದಲ್ಲಿಟ್ಟುಕೊಂಡು ಪಾಂಡು ಚಕ್ರವರ್ತಿ ಮತ್ತೆ ಮೊದಲಿನ ಸ್ಥಿತಿಗೆ ತಂದಿರುವಂತದ್ದನ್ನ ಮರೆಯಕೂಡದು ನೀನು. ಹಾಗಾಗಿ ಪಾಂಡು ಚಕ್ರವರ್ತಿಯ ಆ ಜವಾಬ್ದಾರಿಯು ಕೂಡ ಈ ಸಂದರ್ಭದಲ್ಲಿದೆ. ಯಾರು ಇದು ತನ್ನದು, ಯಾರು ಇದು ತನ್ನದು ಅಂತ ಈ ಪಡವೆಯ ಕುರಿತಾಗಿ ಮೋಹವನ್ನ ತೋರಿದಂತ ರಾಮನಂತವನೇ ಇಲ್ಲ. ಬೇರೆ ಎಲ್ಲರೂ ಕೂಡ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹಾಗಾಗಿ 3 ದಿವಸದ ಬಾಳುವಿನಲ್ಲಿ ಹಂಚಿಕೊಂಡು ತಿನ್ನಬೇಕಾಗಿರುವಂಥದ್ದು ನ್ಯಾಯವೇ ಹೊರತಾಗಿ ಮತ್ತೇನೂ ಇಲ್ಲ. ಎಲ್ಲಿಂದಲೋ ಬಂದಿರುವಂತ ಕರ್ಣನನ್ನ ಪೂರ್ವ ಪಕ್ಷವನ್ನು ವಿವೇಚಿಸದೆ ಅವನಿಗೆ ಅಂಗರಾಜ್ಯವನ್ನ ಕೊಟ್ಟೆ ನೀನು. ಔದಾರ್ಯ ದೊಡ್ಡದು. ಆದರೆ ಇಂತಹ ಸಂದರ್ಭದಲ್ಲಿ ನಿಮ್ಮ ವಂಶದಲ್ಲಿ ಹುಟ್ಟಿರುವಂತಹ ಪಾಂಡವರಿಗೆ ಅವರಿಗಿರುವಂತಹ ಅರ್ಧ ರಾಜ್ಯವನ್ನ ಕೊಡು ಅಂತ ಕೇಳಿದರೆ ಅನೇಕ ವಿಧವಾದಂತಹ ರೀತಿ ನೀತಿಗಳನ್ನ ಹೇಳಿ ಅವರಿಗೆ ದಕ್ಕದ್ದಲ್ಲ ಅಂತೇಳಿ ಹೇಳ್ತೀಯ ನೀನು. ಆದರೆ ಕೌರವ ಪರಿಸ್ಥಿತಿ ಹಾಗಲ್ಲ. ಯಾವ ಕಾಲಕ್ಕೆ ನೀನು ಜನ್ಮವಾದಂತಹ ಸಂದರ್ಭದಲ್ಲಿ ನಿನಗಿಂತ 1 ವರ್ಷ ಮೊದಲೇ ಹುಟ್ಟಿರುವಂತಹ ಯುಧಿಷ್ಠಿರನನ್ನ ನೆನೆದಂತ ನಿನ್ನ ಅಪ್ಪ ಒಂದು ಮಾತನ್ನ ಹೇಳಿದ್ದಾನೆ. ಯುಧಿಷ್ಠಿರೋ ರಾಜಪುತ್ರೋ ಜ್ಯೇಷ್ಠೋ ನ ಕುಲವರ್ಧನ ಪ್ರಾಪ್ತ ಸ್ವಗಣುತಂ ರಾಜ್ಯಂ ದತ್ತಸ್ಮಿನ್ ನಾಸ್ತ್ಯಮತ್ತಿನ. ಹುಟ್ಟಿರುವಂತಹ ಯುಧಿಷ್ಠಿರ ಜ್ಯೇಷ್ಠನಾಗಿರುವಂತಹ ಕಾರಣದಿಂದ ಅವನು ಈ ರಾಜ್ಯಕ್ಕೆ ಅಧಿಕಾರಿಯೇ ಆಗಿ ಹೋಗಿದ್ದಾನೆ. ಅವನನ್ನ ಬಿಟ್ಟು ಈ ನನ್ನ ಮಗುವನ್ನ ಹೇಗಾದರೂ ಮಾಡಿ ರಾಜ್ಯದ ಅಧಿಕಾರಕ್ಕೆ ಕೊಡುವುದು ಹೇಗೆ ಅಂತ ಕೇಳಿದ್ದ. ಏನೂ ತಿಳಿಯದಂತ ಮಗುವಿನ ತಲೆಯಲ್ಲಿ ಅವನ ಮುಂದೆ ಕುಳಿತುಕೊಂಡು ನಿನ್ನ ಅಪ್ಪ ಹೂಡಿದಂತ ಆ ಊಟದ ವ್ಯಕ್ತಿತ್ವವೇ ನೀನಾಗಿ ಮೇಲಕ್ಕೆ ಬಂದು ಹೋಗಿದ್ದೀಯೆ. ಈ ಬಂದಾಗ ಧರ್ಮರಾಜ ಹೇಳಿದ್ದಾನೆ, ತಮ್ಮ ಪಾಲಿನ ಅರ್ಧ ರಾಜ್ಯವನ್ನ ತೆಗೆದುಕೊಂಡು ಕೇಳಿಕೊಂಡು ಬಾ. ನಿನ್ನಲ್ಲಿ ನ್ಯಾಸಭೂತವಾಗಿ ಇಟ್ಟಿರುವಂತಹ ರಾಜ್ಯವನ್ನ ತೆಗೆದುಕೊಂಡು ಹೋಗುವಂತ ಉದ್ದೇಶದಿಂದ ನಾನು ಬಂದಿದ್ದೇನೆ. ಇದು ತನಕ ಆಡಿರುವಂತಹ ಭಾಷೆಗಳು ಅದು ಸಿದ್ಧ. ಸರಿಯಾದದ್ದು ಯಾರದ್ದೋ ತಪ್ಪು ಯಾರದ್ದೋ ಚರ್ಚೆ ಬೇಡ. ನಿಮ್ಮಿಂದಲೂ ಆಗಿದೆ, ಅವರಿಂದಲೂ ಆಗಿರಬಹುದೋ ಏನೋ. ಚರಿತ್ರೆ ಬೇರೆ, ನೆನಪುಗಳು ಬೇರೆ. ಕೃಷ್ಣ, ಮರೆಯಬೇಕು. ಯಾವುದು ಮರೆಯಬೇಕು? ಮರೆತು ಮುನ್ನಡೆಯಬೇಕು. ಮುನ್ನಡೆಯಬೇಕಾದ್ರೆ ನಾವು ಮರೆಯಬಾರದು. ಹೌದು ಕೃಷ್ಣ, ನೀನು ಬಂದದ್ದು ರಾಜ್ಯವನ್ನ ಕಾರಣ. ಹೌದು, ಸಾಮದಲ್ಲಿ ಬಂದಿದ್ದೀಯ. ಹೌದು. ಪಾಂಡವರಿಗೆ ಕೊಡು. ಪಾಂಡವರಿಗೆ ಕೌರವರು ಕೊಡಬೇಕು. ಹೌದು. ಈ ಭೂಮಿ ಯಾರದು? ಈಗ ಸದ್ಯ ನಿನ್ನ ಕೈಯಲ್ಲಿದೆ. ಸದ್ಯ ಅಲ್ಲ, ಅಂದಾಯಿತು ದ್ಯೋತ. ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ ಹೇಳ್ತೇನೆ. ಯಾಕೆ ಕೇಳಿದೆಯ ಗಣ್ಣ ಕರ್ಣ
ಜೂಜಿನಲ್ಲಿ ಮಹಿಯ ಸೋತವರಿಗೆನ್ನ ಸಹವಾಸವೇನು ಕಡೆಗೆ ನಮ್ಮೊಳಳು ಇಹರಯ್ಯ ಸಂಧಾನಕ್ಕೆ. ನನ್ನ ಜೀವದ ಜೀವ ಕರ್ಣ ಇಲ್ಲ ಇದ್ದಾನೆ. ಹಾ ಕರ್ಣನನ್ನು ಕುರಿತು ಮಾತಾಡ್ತೇನೆ. ನಾನು ಕರ್ಣನಲ್ಲಿ ಮಾತಾಡ್ತೇನೆ, ಹಾ ನೀನು ಕೇಳು. ಹಾ ಚರಿತ್ರೆ, ಹಾ ನೆನಪುಗಳು. ದ್ಯೂತ ಆಯ್ತು. ಹಾ ದ್ಯೂತಕ್ಕೆ ನಾನು ಕರೆದೆ. ಹ್ಮ್ ರಾಜಸೂಯಾಧ್ವರದಲ್ಲಿ ಆದಂತಹ ಅವಮಾನಗಳಿರಬಹುದು, ಹಾ ಅಥವಾ ಹ್ಮ್ ನಮ್ಮ ತಾತ ಭೀಷ್ಮರು ಮಾಡಿದಂತಹ ಹ್ಮ್ ಅನುಚಿತವಾದ ಒಪ್ಪಂದ ಇರಬಹುದು. ಆಹಾ. ಅನುಚಿತವಾದ ಒಪ್ಪಂದ. ಸರಿ. ಅವರು ಪಾಂಡವರು, ಹಾ ಕೌರವರಲ್ಲ. ಆಹಾ. ಅವರು ಪಾಂಡವರು. ಹಾ ಕ್ಷೇತ್ರ ಬೀಜ ನ್ಯಾಯಕ್ಕೆ ನಾನು ಹೋಗುವುದಿಲ್ಲ. ಆಹಾ. ಆದರೂ ಕೂಡ ಹಾ ಅವರನ್ನ ಜಗತ್ತು ಗುರುತಿಸುವುದು ಪಾಂಡವರೆಂದು, ಹೌದೌದು. ಪಾದ್ರೇಯರೆಂದು, ಹ್ಮ್ ಪಾಂಡವರೆಂದು. ಹ್ಮ್ ಅದು ಯಾವುದೇ ಇರಲಿ, ರೂಢಾರ್ಥದಲ್ಲಿ ನಾವು ಕೌರವರು. ಹಾ ಕೌರವ ನಾನು. ಹೌದು. ಈ ಭೂಮಿ ಕೌರವರಿಗೆ ಸಂಬಂಧಿಸಿತ್ತು, ಆಹಾ. ಪಾಂಡವರಿಗಲ್ಲ. ಹಾ ತಾತ ದ್ಯೂತ ತಾತ ಹ್ಮ್ ಒಪ್ಪಂದ ಮಾಡಿದ್ರು, ಹಂಚಿಕೊಟ್ರು. ಹಾ ಹಂಚಿಕೊಟ್ಟಾಗ ಹ್ಮ್ ರಾಜದಂಡದ ಜೊತೆಗೆ ಕೊಟ್ಟರು. ಹಾ ಹಾ ಸುಮ್ಮನಿದ್ದೆ ನಾನು. ಹಾ ಸುಮ್ಮನಿದ್ದೆ ನಾನು, ಒಪ್ಪಿಕೊಂಡೆ. ಹ್ಮ್ ಬೇಡ, ಹ್ಮ್ ಯುದ್ಧ ಬೇಡ, ಹಾ. ಜಗಳ ಬೇಡ, ಹಾ ರಾಜಸೂಯಾಧ್ವರದ ಕತೆ ಬಿಡು. ಹಾ ಅದಾದ ಬಳಿಕ ದ್ಯೂತ ಹೌದು. ದ್ಯೂತ ಮತ್ತು ಮೃಗಯ ಹಾ ಕ್ಷತ್ರಿಯರಿಗೆ ಸಂಬಂಧಿಸಿದಂತ ಒಂದು ಆಟ, ಹ್ಮ್ ಯುದ್ಧದಷ್ಟೇ ದೊಡ್ಡ ಆಟ. ಹೌದು. ದ್ಯೂತಕ್ಕೆ ಕರೆದೆ. ಹ್ಮ್ ಯಾಕೆ ಬರ್ಬೇಕಾಗಿತ್ತು ಧರ್ಮರಾಯ? ಆಹಾ. ಯಾಕೆ ಬರ್ಬೇಕಾಗಿತ್ತು ಯುಧಿಷ್ಠಿರ? ದೊಡ್ಡಪ್ಪ ಕರೆದ. ಬಂದ. ದೊಡ್ಡಪ್ಪ ಕರೆದರು. ಹ್ಮ್ ದೊಡ್ಡಪ್ಪ ಹಿರಿಯರ ಮೇಲಿನ ಗೌರವ. ಹಿರಿಯರ ಮೇಲೆ. ಹಿರಿಯರು ಕರೆದದ್ದು ಕೌರವ ಆಡುತ್ತಾನೆ ಅಂತ. ಹಾ ಹಿರಿಯರೂ ತಪ್ಪು ಮಾಡಿದ್ದಿಲ್ಲ. ಹ್ಮ್ ನಾನು ಆಗಲೇ ಹೇಳಿದೆ, ಹ್ಮ್ ಶಕುನಿ ಕೈಯಾಗುವನು ನನಗೆ. ಹೌದು. ನಮ್ಮ ಮಾವ. ಹ್ಮ್ ಎಂಥ ಮಾವ? ಹ್ಮ್ ಒಳ್ಳೆ ಮಾವ. ಕೆಡುಕ 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 ಅಂದಿದ್ಯಲ್ಲ. ಹೌದು. ನಮ್ಮಬ್ಬ ಗಾಂಧಾರಿ, ಹ್ಮ್ ಗಾಂಧಾರ, ಪಾಂಚಾಲ, ಮಾದ್ರ ಹ್ಮ್ ಶಿಕ್ಷಿತರಲ್ಲದ ಜಾಗಗಳು. ಹೌದು. ಗಾಂಧಾರದಿಂದ ಬಹುಶಃ ಹ್ಮ್ ನಮ್ಮ ಅಜ್ಜಯ್ಯನ ಒತ್ತಡಕ್ಕೆ ಮಣಿದ ನಮ್ಮಬ್ಬೆ ಗಾಂಧಾರಿ ಹಾ ಮದುವೆಯಾಗಿ ಬಂದಾಗ ಹಾ ಕುರುಡನಿಂದ ಆಮೇಲೆ ಅಡಿತವಳಿರಬಹುದು. ಹಾ ಕಣ್ಣಿಗೆ ಕಟ್ಟುಕೊಂಡಾಗ ಶಕುನಿ ಇಲ್ಲೇ ಉಳಿದ. ಹಾ ನನ್ನನ್ನು ಬೆಳೆಸಿದ. ಹಾ ರಾಜಕಾರಣದಲ್ಲಿ ಮಗನೇ, ಹಾ ಬಹಿರ್ಮುಖ, ಅಂತರ್ಮುಖ, ವಾಚಾಳಮುಖ, ಅಗ್ನಿಮುಖ, ಹಾ ಅನೇಕ ಮುಖಗಳಿವೆ, ಹೌದು. ಅರ್ಥೈಸಿಕೋ ಅಂದ. ಹಾ ಜೊತೆಗಿರಣವೇ ಹಾ ಕೇಳಿದಾಗ ಕೂಡದು. ಹಾ ಹಾಗೆಯ ಹೆಂಗಳು ಅರಮನೆಯೊಳಗೆ ಯಾಕೆ? ಹೌದು. ಮನೆಯೊಳಗೆ ಇರಕೂಡದು. ಹೌದು. ದ್ರೌಪದಿಗೆ ನಿನ್ನ ಮೇಲೆ ಹಾಗೆ. ಹಾ ಹಾ ನಾನೇನಾದ್ರೂ ಪಾಂಡವರನ್ನ ಆ ಗುಂಪನ್ನು ಒಪ್ಪಿಕೊಂಡ್ರೆ ಹ್ಮ್ ಭೇಷ್ ಅಂತೀನಿ ದ್ರೌಪದಿಗೆ. ಹಾ ಹಾ ಅವಳೊಬ್ಬಳೆ ಅಲ್ಲಿ ಗಂಡಸು. ಹಾ ಹಾ ತಮ್ಮ ಎಲ್ಲ ದಾಸ್ಯವನ್ನ ಬಿಡಿಸಿದಾಕೆ. ಹಾ ಬೇಡ ಅನ್ನ ನಾನು? ಹ್ಮ್ ಬೇಡ ಅನ್ನ ಇಲ್ಲ. ಆಕೆ ದಾಸ್ಯವನ್ನ ಬಿಡಿಸಿದ್ಲು. ಪ್ರಶ್ನೆ ಕೇಳಿದ್ಲು ಹಾ ಗಂಗೆಯರಿಗೆ. ಹ್ಮ್ ಮೊದಲು ಸೋತ ಧರ್ಮಜ ಹಾ ನನ್ನನ್ನು ಆಮೇಲೆ ಸೋತ. ಹ್ಮ್ ಒತ್ತ ಇಟ್ಟಿದ್ದಾನೆ. ಒತ್ತ ಇಟ್ಟು ಗುಲಾಮನಾದವ, ಸೇವಕನಾದವ, ಹಾ ಸ್ವತಂತ್ರಳಾದ ನನ್ನನ್ನು ಹೇಗೆ ಇಡಿಸ್ತಾನೆ ಅಂತ ಕೇಳಿದ್ಲು. ಹಾ ಹೆಣ್ಣು, ಹ್ಮ್ ಹೆಂಡತಿ, ಹ್ಮ್ ಗುಲಾಮನಾದರೂ ಆತನ ಸ್ವತ್ತೇ ಅನ್ನುವಂತ ಪ್ರಶ್ನೆ ಹಾ ಆ ಕಾಲ ಈ ಕಾಲಕ್ಕೆ ಸಂಬಂಧಪಟ್ಟದ್ದು. ಹಾ ಹಾ ಕೃಷ್ಣ, ಹ್ಮ್ ಗಾಂಗೆಯರು ಸದಾಕಾಲ ಹ್ಮ್ ಇತ್ಯಾತ್ಮಕವಾದ ನಿರ್ಣಯವನ್ನು ತೆಗೆದುಕೊಳ್ಳುವಂತ ಗಾಂಗೆಯರು ಹಾ ಯುದ್ಧ ಆದಾಗ ನನ್ನ ಜೊತೆಗೆ ಇರ್ತಾರೆ. ಹಾ ಹಾ ಆ ಗಾಂಗೆಯರು ಹಾ ಧರ್ಮ ಸೂಕ್ಷ್ಮವನ್ನು ಅರಿಯಲಾರದು ಹಾ ಹೇಳುವುದಿತ್ತಲ್ಲ ಅವರಿಗೆ. ಹಾ ಹಾ ಸುಮ್ಮನಿದ್ದೆ. ಹ್ಮ್ ಆಯ್ತು. ಹಾ ಹೊರಟರು. ಹಾ ಭೀಮ ಹೊರಟ. ಹಾ ಕಂಬವನ್ನ ನಡಗಿಸಿ ಬಿಡ್ತೀನಿ ಅಂತ ಹೊರಟ. ಹೌದೌದು. ಧ್ವಂಸ ಮಾಡ್ತೀನಿ ಅಂತ ಹೊರಟ. ಹ್ಮ್ ಕ್ಷತ್ರಿಯ ಗಂಡಸಾಗಿದ್ರೆ ಮಾಡ್ಬೇಕಾಗಿತ್ತು. ಓಹೋ. ಈ ಆ ಧರ್ಮರಾಜ ಈ ಕಾಳಗ ಮುಗಿತಾಯ್ತಲ್ಲೇ. ಧರ್ಮರಾಜ ಬೇಡ ಅಂತ ತಡೆದ. ಧರ್ಮರಾಯ, ಹಾ ಗೋಸುಂಬೆ ರಾಜಕಾರಣಿ ಧರ್ಮರಾಯ, ಹಾ ಅರ್ಜುನ, ಹಾ ಬೃಹನ್ನಳೆ, ಹಾ ಬೃಹನ್ನಳೆ, ಹಾ ನೃತ್ಯ ಪಟು ಹಾ ಅರ್ಜುನ. ಹಾ. ನೀನಿಲ್ಲದಿದ್ದೆ ಅವನಿಗೆ ಇಲ್ಲವೇ ಇಲ್ಲ. ಓಹೋ.
ಅಂತ ಅರ್ಜುನ ಕಣ್ಣು ಸನ್ನೆ ಮಾಡ್ತಾನೆ. ಹ, ದ್ರೌಪದಿ ಅಂತಾಳೆ, ಷಂಡರೋ ನೀವು ಗಂಡರೋ ಎಂದತ್ತಾಗ ಹ, ಎಲ್ಲರೂ ಅಂದ್ರೆ ಕೃಷ್ಣ ಹ, ನಿನಗೆ ಶರಣಾದ್ಲು. ಹ, ಒಂದು ಹೆಣ್ಮಗಳನ್ನ ಹ, ಸಭಾಂಗಣದಲ್ಲಿ ವಿವಸ್ತ್ರ ಮಾಡುವಷ್ಟು ಮೂರ್ಖನೂ ಅಲ್ಲ, ಹ, ಹೃದಯ ವಿಹೀನನೂ ಅಲ್ಲ ನಾನು. ಹ. ನಾನು ವಿವಸ್ತ್ರ ಮಾಡಿದ್ದು ಪಾಂಡವರನ್ನ. ಹ್ಮ್, ಹ್ಮ್, ಹ್ಮ್. ಅವಳು ಕೌರವರಾಗಿದ್ರೆ, ಹೌದು. ಕೌರವತ್ವ ಇದ್ದಿದ್ರೆ ಹ, ತನ್ನ ಹೆಂಡತಿಯನ್ನು ವಿವಸ್ತ್ರ ಮಾಡುವಾಗ ಹ, ಅವಳ ಧೀಮಂತಿಗೆ, ಅವರ ಶಕ್ತಿ, ಅವರ ಸಾಮರ್ಥ್ಯ ಹ್ಮ್, ಬಿಟ್ಟು ಇಲ್ಲ ಅಂದ್ರೆ ಅವಳು ಹ್ಮ್. ಶರಣಾದರು ಎನ್ನುವಂತ ಅರ್ಥ ಅಲ್ವೇ? ಹೌದು. ಅಂತ ಶರಣಾದವರು ಹೋದಾಗ ಹ, ವೈಮನಸ್ಸು ಬೇಡ. ಹ್ಮ್, ಬುದ್ಧ ಭ್ರಕುಟಿ ಭೀಷಣರು ಹ್ಮ್, ನನ್ನನ್ನು ನೋಡಿದ್ದು ನೋಡ್ಬೇಕು. ಆ ಭೀಮ ಹ್ಮ್, ಕಣ್ಣಲ್ಲೇ ತಿನ್ನಕ್ಕ ನೋಡಿದ, ಹ್ಮ್, ಅರ್ಜುನ ಹೀಗ ನೋಡಿದ. ಹ್ಮ್, ಯಾಕೂ ಬಾರದ ಅಹಂಕಾರಿ, ನನ್ನಷ್ಟು ಸುಂದರರು ಯಾರೂ ಇಲ್ಲ, ಕೃಷ್ಣನಿಗಿಂತ ಜಾಸ್ತಿ ಸುಂದರ ಅನ್ನುವಂತ ನಕುಲ, ಹ್ಮ್, ತನಗೆಲ್ಲವೂ ಗೊತ್ತು ಭವಿಷ್ಯ ಜ್ಞಾನ ಅನ್ನುವಂತ ಶುಷ್ಕ ಜ್ಞಾನಿ ಸಹದೇವ, ಹ, ಇವರೆಲ್ಲರೂ ನನ್ನನ್ನು ನೋಡಿದಾಗ ಹ್ಮ್, ಈ ಹಗೆತನ ನಿಲ್ಲದು, ಹ್ಮ್, ನಿಲ್ಲಲಿ, ಹ್ಮ್, ನಿಲ್ಲಲಿ, ಹ, ಕೌರವನಲ್ಲಿ ತಪ್ಪಿಲ್ಲ. ಹ. ಮತ್ತೊಮ್ಮೆ ದ್ಯೂತಕ್ಕೆ ಕರೆದ. ಅನುದ್ಯೂತ. ಹ, ಒಂದೇ ಒಂದು ಪಂಥ, ಹ, ಸೋತರೆ ಹ. 12 ವರ್ಷ ನಿಮಗೆ ವನವಾಸ. ಹ್ಮ್, ಶ್ರೀರಾಮಚಂದ್ರ ವನವಾಸ ಮಾಡಿದ್ದು, ಹೌದು. ಪ್ರಾತಸ್ಮರಣೀಯನಾದಂತಹ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ವನವಾಸ ಮಾಡಿದ್ದು, ಹ, ಇವರು ವನವಾಸ ಮಾಡಿದ್ದು, ಹ, ಅಜ್ಞಾತವಾಸ ಮಾಡಿದ್ದು. ಮತ್ತೊಂದು ವರ್ಷ. ಮತ್ತೊಂದು ವರ್ಷ ಹ್ಮ್, ಆಯಿತು, ಮುಗಿಯಿತು. ಈಗ ಹ್ಮ್, ರಾಜದಂಡದ ಜೊತೆಗೆ ಒಪ್ಪಿಸಿದಂತಹ ಈ ರಾಜ್ಯವನ್ನ ಹ, ಕಾಳಗದಲ್ಲಿ ಪಡೆಯಲಿ ಅಂತ ನಮ್ಮ ಗುರು ಬಲರಾಮ ದೇವರು ಹೇಳಿದ್ದು ನಿನಗೂ ಗೊತ್ತು. ಹ, ಹ, ಹ. ಮತ್ಸ್ಯ ನರಮನೆಯಲ್ಲಿ ಉತ್ತರೆಯ ವಿವಾಹವಾದ ಮೇಲೆ ಹ್ಮ್, ಹ್ಮ್, ನೀವೆಲ್ಲ ಸೇರಿದಾಗ ಹೌದು. ಹೇಳಿದ್ದವನು, ಹ್ಮ್, ಕೊಡೆನು, ಹ, ಭೂಮಿಯನ್ನು ಕೊಡುವಂತ ಪ್ರಶ್ನೆ ಇಲ್ಲ, ಹ್ಮ್, ಪಾಂಡವರ ಹಕ್ಕುದಾರನಲ್ಲ ಕೃಷ್ಣ. ಹ. ಯಾಕೆ ಗೊತ್ತಾ? ಯಾಕೋ? ಕ್ಷೇತ್ರ ಬೀಜ ನ್ಯಾಯ ಹಾಗೆ ಇರಲಿ. ಹ, ರಾಜದಂಡವನ್ನ ಕೊಟ್ಟು ಹ, ಶರಣಾಗತವಾದಂತಹ ರಾಜ್ಯ. ಹ. ಅದಕ್ಕೆ ಮುಂತ ಒಂದು ಘಟನೆ ನಡೆಯಿತು. ಏನು ಇದು? ಆ ಘಟನೆ ಹ್ಮ್, ರಾಜಸೂಯ ಸಂದರ್ಭದಲ್ಲಿ ಹ, ಭೀಮಾರ್ಜುನ ನಕುಲ ಸಹದೇವರು ಪೂರ್ವ ಪಶ್ಚಿಮ ದಕ್ಷಿಣ ಹೌದು. ಉತ್ತರಗಳಿಗೆ ಹೋಗಿ ಯುದ್ಧ ಮಾಡಿ ಗೆದ್ದಂತ ರಾಜ್ಯ. ಹೌದು, ಸೋತ್ರಲ್ಲ ನನಗೆ. ಹೌದು. ಸೋತ ಮೇಲೆ ನನಗೆ ಮುಜುಗರವಾಗಬಾರದು ಅಂತ ಹೇಳಿ ಹ, ನನ್ನ ಕಾರಣ ಘೋಷಯಾತ್ರೆಯನ್ನು ಮಾಡಿ ಹ. ಮತ್ತೊಮ್ಮೆ ಆ ರಾಜ್ಯಗಳನ್ನ ಗೆದ್ದು ನನಗೊಪ್ಪಿಸಿದ. ಓಹೋ, ಅವ್ರಿಲ್ದೇ ಇದ್ದಾಗ. ಭೌತಿಕವಾಗಿಯೂ ನನ್ನದು, ಹ್ಮ್, ನೈತಿಕವಾಗಿಯೂ ನನ್ನದು. ಹ, ವನವಾಸ ಮಾಡಿದ್ರು ಅವರು, ಹ, ಹ. ವನವಾಸ ಮಾಡಿದ್ದಾರೆ ಇಲ್ವೋ? 12 ವರ್ಷ. ಹೌದು. ಶ್ರೀರಾಮಚಂದ್ರ ಏನ್ ಮಾಡದ ವನವಾಸದಲ್ಲಿ? ಏನು? ಶ್ರೀರಾಮಚಂದ್ರ ಏನ್ ಮಾಡದ? ಹ, ಯುಧಿಷ್ಠಿರ ದೌಮ್ಯರ ಜೊತೆ ಸೇರಿ ಹ, ಯುದ್ಧ ತಂತ್ರವನ್ನೂ ಅರಿತುಕೊಂಡದಕ್ಕೆ ನಾವು ತಪ್ಪೆಣಿಸುವುದಿಲ್ಲ. ಓಹೋ, ಅರ್ಜುನ ವನವನ್ನು ಬಿಟ್ಟು ಹ, ದೇವಲೋಕಕ್ಕೆ ಹೋಗಲಿಲ್ವೇ? ಹೌದು, ಅರ್ಜುನ ದೇವಲೋಕಕ್ಕೆ ಹೋಗಲಿಲ್ವೇ? ಹೌದು. ವನವಾಸ ಆಯ್ತು ಅವ್ರದ್ದು. ಬಿಡು, ಹ, ಅಲ್ಲ ಹೇಳ್ಬಾರ್ದು. ಬಿಡು, ಹ, ಬೇಡ ಬೇಡ. ಹ, ಬಿಡು. ಮತ್ಸ್ಯನ ಸ್ಥಾನದಲ್ಲಿ ಹ, ವಿರಾಟ ನಗರದಲ್ಲಿ ಸಂಮೋಹನಾಸ್ತ್ರವನ್ನ ಬಿಟ್ಟು ಹೌದು. ನಮ್ಮನ್ನು ಮಲಗಿಸಿದಾಗ ಹ, ಇಲ್ಲದ ಚಾಂದ್ರಮಾನ ಸೌರಮಾನ ಜಾತಕ ಪಂಚಾಂಗಗಳನ್ನು ತಂದು ಹ್ಮ್. ಒಪ್ಪಿಸಿದವರು ಯಾರು? ನಿಮ್ಮ ಅಜ್ಜ ಅಲ್ವಾ? ನಮ್ಮ ಅಜ್ಜನ ಬುದ್ಧಿಯಿಂದ ನಾನು ಹೀಗಾಗಿದ್ದೀನಿ. ಹಾ, ಹಾ. ಈಗ ಅಜ್ಜನನ್ನು ಮೀರಿದ್ದೀನಿ. ಹಾ, ಹಾ, ಹಾ. ಅಜ್ಜನಿಗೆ ಹೇಳಿದ್ದೀನಿ, ಹಾ. ಗಾಂಗೆಯ ಅಜ್ಜ, ಹ, ನೀವು ಮಾಡಿದ ತಪ್ಪಿಗೆ ನನ್ನ ಜೊತೆ ಸೇರಿಸಿ ಯುದ್ಧ ಮಾಡೋದು ನಿಮ್ಮ ಕರ್ತವ್ಯ ಅಂತ ಹೇಳಿದ್ದೀನಿ. ಹ, ಹ. ಅಜ್ಜನನ್ನು ಪರೀಕ್ಷಿಸ್ತೀನಿ ನಾನೀಗ ಕೃಷ್ಣ. ಹ, ಹ. ಕುರುಕುಲವನ್ನ ಪರೀಕ್ಷಿಸ್ತೀನಿ. ಹ, ಪಾಂಡವರಿಗೆ ನೈತಿಕವಾಗಿ ಹಕ್ಕಿಲ್ಲ. ಹ್ಮ್. ಒತ್ತೆ ಇಟ್ಟದ್ದು ಅಂತ ಹೇಳಿದೆ ನಾನು. ನ್ಯಾಸ ಅಂತಂದೆ. ಹ, ಅದು ನ್ಯಾಸ ಅಲ್ಲ, ಹ, ಅದು ಒತ್ತೆ ಇಟ್ಟದ್ದಲ್ಲ. ಹ. ಅದನ್ನ ನಾವು ಪಡೆದ, ಓಹೋ, ನಾವು ಪಡೆದ ರಾಜ್ಯ. ಹ, ಭಿಕ್ಷೆ ಬೇಡ್ಲಿ ಅವರು ಬಂದು, ಹ. ಭಿಕ್ಷೆ ಬೇಡ್ಲಿ. ಭಿಕ್ಷೆ ಬೇಡ್ಬೇಕು. ಮತ್ತೆ ಹ, ಯಾವ ಹಕ್ಕಿಂದ ಕೇಳ್ತಾರೆ ನನಗೆ? ಹ್ಮ್, ಹ್ಮ್. ನಾನು ದೇಶದ್ರೋಹಿ ಅಲ್ಲ, ಹ, ಹ. ನಾನು ರಾಷ್ಟ್ರದ್ರೋಹಿ ಅಲ್ಲ, ಹ, ನಾನು ಮತದ್ರೋಹಿಯೂ ಅಲ್ಲ. ಹ, ಕೃಷ್ಣ ಬಿಡು. ಹ, ನಿನ್ನ ಮಾತಿನ ಅರ್ಥ ಆಗ್ತದೆ ನನಗೆ. ಹ. ಬಿಡು, ಹ. ಕೊಡಲಾರು. ಕೌರವ,
ಈ ಪಡವಿ ಪೊಡವಿಗೋ ಸುಗ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ ಕೊಡು ಉಷಸ್ಥಳ ವರವಕ ಸ್ಥಳ ವಾರಣಾವತಿಯ ಬಿಡು ಬಿಡಲು ಅವಂತಿ ನಗರವ ಒಡನೆ ಶರಣವೃಂದವನು ಸಗ ತಣೆಯದೆ ಧರ್ಮ ಜಗೆ ಸಾಮದುಳೆಂದು ಅಸುರಾರಿ ಪೊಡವಿಗೋ ಸುಗ ಬಳಗ ಸಹಿತಲಿ ಆ ದುರ್ಯೋಧನ ಯಾವಾಗಲೂ ಕೂಡ ತರ್ಕವನ್ನ ಮಂಡಿಸುವಂತ ಹೊತ್ತಿನಲ್ಲಿ ನನ್ನದೇ ಸರಿ ನನ್ನದೇ ಸರಿ ನನ್ನದೇ ಸರಿ ಅಂತ ಮಂಡಿಸಬಹುದು ಸರಿ, ಆದರೂ ಕೂಡ ಅದಕ್ಕೆ ಪ್ರತಿಯಾಗಿರುವಂತಹ ಉತ್ತರವನ್ನ ನಿರೀಕ್ಷಿಸಿಯೇ ಮಾಡಬೇಕಾಗಿರುತ್ತದೆ. ನೀನು ಇಷ್ಟನ್ನೆಲ್ಲ ಮಾಡುತ್ತಿರುವಂತಹ ಕಾರಣ ಏನು ಅಂತ ಕೇಳಿದರೆ ಪಡವಿ ಎನ್ನುವುದನ್ನ ಬಿಟ್ಟರೆ ಮತ್ಯಾವುದೂ ಇಲ್ಲ. ಈ ಪಡವಿ ಎನ್ನುವುದು ನಿನಗೆ ಬೇಕು ಅಂತೇಳಿ ಹೇಳಿದ್ರೆ ಇದು ಈ ಪಡವಿಯು ಕೂಡ ಜಾರತ್ವದಲ್ಲೇ ಕೂಡಿದೆ. ಇದು ಯಾರಿಗೂ ಕೂಡ ಶಾಶ್ವತವಾದದ್ದಲ್ಲ. ಈ ಹಿಂದಿನ ಕಾಲದಲ್ಲಿ ಅನೇಕ ಜನ ಚಕ್ರವರ್ತಿಗಳೆಲ್ಲರೂ ಕೂಡ ಆಗಿ ಹೋಗಿದ್ದಾರೆ. ಪೃಥುವೆ ಇಡೀ ಭೂಮಿಯನ್ನ ದೇನವನ್ನಾಗಿ ಮಾಡಿಕೊಂಡು ತನ್ಮೂಲಕವಾಗಿ ಹುಟ್ಟಿರುವಂತಹ ಕಾರಣದಿಂದ ಇದು ಪೃಥ್ವಿ ಅಂತ ಹೆಸರಾಗಿದೆ. ಅಂತಹ ಪೃಥುವೆ ಇವತ್ತಿಗೆ ಇಲ್ಲ. ಅರ್ಜುನರೆಂದು ಹೆಸರಾಗಿರುವಂತಹ ಕಾರ್ತ್ಯವೀರಾರ್ಜುನ ಇವತ್ತು ಇಲ್ಲ. ರಾಜ್ಯವನ್ನ ಎಲ್ಲವನ್ನ ಗೆದ್ದಿರುವಂತ ಅವನು ಕೂಡ ಕಾಲವಾಗಿ ಹೋಗಿದ್ದಾನೆ. ಒಂದು ಕಾಲಕ್ಕೆ ಹಸ್ತಿನಾವತಿಗಿಂತಲೂ ಮಿಗಿಲಾಗಿರುವಂತಹ ಮಾಗಧರಿದ್ದರು. ಇನ್ನಿತರ ಅನೇಕ ಪ್ರದೇಶಗಳಿತ್ತು. ಇವೆಲ್ಲವನ್ನು ಕೂಡ ದಮನದಲ್ಲಿಟ್ಟುಕೊಂಡು ಪಾಂಡು ಚಕ್ರವರ್ತಿ ಮತ್ತೆ ಮೊದಲಿನ ಸ್ಥಿತಿಗೆ ತಂದಿರುವಂತದ್ದನ್ನ ಮರೆಯಕೂಡದು ನೀನು. ಹಾಗಾಗಿ ಪಾಂಡು ಚಕ್ರವರ್ತಿಯ ಆ ಜವಾಬ್ದಾರಿಯು ಕೂಡ ಈ ಸಂದರ್ಭದಲ್ಲಿದೆ. ಯಾರು ಇದು ತನ್ನದು, ಯಾರು ಇದು ತನ್ನದು ತನ್ನದು ಅಂತ ಈ ಪಡವಿಯ ಕುರಿತಾಗಿ ಮೋಹವನ್ನ ತೋರಿದಂತ ರಾಮನಂತವನೇ ಇಲ್ಲ. ಬೇರೆ ಎಲ್ಲರೂ ಕೂಡ ಮಣ್ಣಿನಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹಾಗಾಗಿ 3 ದಿವಸದ ಬಾಳುವಿನಲ್ಲಿ ಹಂಚಿಕೊಂಡು ತಿನ್ನಬೇಕಾಗಿರುವಂಥದ್ದು ನ್ಯಾಯವೇ ಹೊರತಾಗಿ ಮತ್ತೇನೂ ಇಲ್ಲ. ಎಲ್ಲಿಂದಲೋ ಬಂದಿರುವಂತ ಕರ್ಣನನ್ನ ಪೂರ್ವ ಪಕ್ಷವನ್ನು ವಿವೇಚಿಸದೆ ಅವನಿಗೆ ಅಂಗರಾಜ್ಯವನ್ನ ಕೊಟ್ಟೆ ನೀನು. ಔದಾರ್ಯ ದೊಡ್ಡದು. ಆದರೆ ಇಂತಹ ಸಂದರ್ಭದಲ್ಲಿ ನಿಮ್ಮ ವಂಶದಲ್ಲಿ ಹುಟ್ಟಿರುವಂತಹ ಪಾಂಡವರಿಗೆ ಅವರಿಗಿರುವಂತಹ ಅರ್ಧ ರಾಜ್ಯವನ್ನು ಕೊಡು ಅಂತ ಕೇಳಿದರೆ ಅನೇಕ ವಿಧವಾದಂತಹ ರೀತಿ ನೀತಿಗಳನ್ನು ಹೇಳಿ ಅವರಿಗೆ ದಕ್ಕದ್ದಲ್ಲ ಅಂತೇಳಿ ಹೇಳ್ತೀಯ ನೀನು. ಆದರೆ ಕೌರವ ಪರಿಸ್ಥಿತಿ ಹಾಗಲ್ಲ. ಯಾವ ಕಾಲಕ್ಕೆ ನೀನು ಜನ್ಮವಾದಂತಹ ಸಂದರ್ಭದಲ್ಲಿ ನಿನಗಿಂತ 1 ವರ್ಷ ಮೊದಲೇ ಹುಟ್ಟಿರುವಂತಹ ಯುಧಿಷ್ಠಿರನನ್ನ ನೆನೆದಂತ ನಿನ್ನ ಅಪ್ಪ ಒಂದು ಮಾತನ್ನು ಹೇಳಿದ್ದಾನೆ. ಯುಧಿಷ್ಠಿರೋ ರಾಜಪುತ್ರೋ ಜ್ಯೇಷ್ಠೋ ನ ಕುಲವರ್ಧನ ಪ್ರಾಪ್ತ ಸ್ವಗುಣತಂ ರಾಜ್ಯಂ ದತ್ತಸ್ಮಿನ್ ನಾಟ್ಯಮತ್ತಿನ. ಹುಟ್ಟಿರುವಂತಹ ಯುಧಿಷ್ಠಿರ ಜ್ಯೇಷ್ಠನಾಗಿರುವಂತಹ ಕಾರಣದಿಂದ ಅವನು ಈ ರಾಜ್ಯಕ್ಕೆ ಅಧಿಕಾರಿಯೇ ಆಗಿ ಹೋಗಿದ್ದಾನೆ. ಅವನನ್ನ ಬಿಟ್ಟು ಈ ನನ್ನ ಮಗುವನ್ನ ಹೇಗಾದರೂ ಮಾಡಿ ರಾಜ್ಯದ ಅಧಿಕಾರಕ್ಕೆ ಕೊಡುವುದು ಹೇಗೆ ಅಂತ ಕೇಳಿದ್ದ. ಏನೂ ತಿಳಿಯದಂತ ಮಗುವಿನ ತಲೆಯಲ್ಲಿ ಅವನ ಮುಂದೆ ಕುಳಿತುಕೊಂಡು ನಿನ್ನ ಅಪ್ಪ ಹೂಡಿದಂತ ಊಟದ ವ್ಯಕ್ತಿತ್ವವೇ ನೀನಾಗಿ ಮೇಲಕ್ಕೆ ಬಂದು ಹೋಗಿದ್ದೀಯೆ. ಈ ಕಾರಣದಿಂದಲೇ ನೀನು ಧರ್ಮರಾಜನ ಕುರಿತಾದಂತ ದ್ವೇಷವನ್ನು ಗಳಿಸಿಕೊಂಡಿದ್ದೀಯೆ. ಅದಕ್ಕಾಗಿ ಹೇಳುವುದು ಮತ್ತೇನೂ ಅಲ್ಲ. ಈ ಪಡವಿಯನ್ನು ನಂಬಿಕೊಂಡು ಬಂದಂಥವರು ಬದುಕಲಿಲ್ಲ. ಪಡವಿ ತನ್ನದು ಅಂತ ತಿಳಿದುಕೊಂಡವರು ಕೂಡ ಬದುಕಲಿಲ್ಲ. ಬದುಕು ಎಲ್ಲಿದೆ ಕೇಳಿದರೆ 4 ಜನರಿಗೆ ಒಳ್ಳೆಯದನ್ನು ಮಾಡುವಂಥದ್ರಲ್ಲಿದೆ. ಲೋಕದಲ್ಲಿ 2 ಕಣ್ಣಾಗಿರುವಂಥದ್ದು ಯಾವುದು? ಒಂದು ಕಾಲಕ್ಕೆ ಹಸ್ತಿನೇ, ಮತ್ತೊಂದು ಆಚೆ ಇರುವಂತಹ ಇಂದ್ರಪ್ರಸ್ಥ. ಈ 2ರಲ್ಲಿ ಉಭಯವತರು ಕೂಡ ಒಳ್ಳೆಯದಾಗಿ ಆಡು ಮಾಡ್ತಿದ್ರೆ ಅದರಿಂದ ಏನಾಗ್ತಿತ್ತು ಕೇಳಿದರೆ ಲೋಕಕ್ಕೆ ಧರ್ಮ ಇರ್ತವೆ. ಈ ಕಾಲದಲ್ಲಿ ರಾಜಕಾರಣ ಎನ್ನುವುದು ಅದೊಂದು ಭೋಗವಲ್ಲ. ಧರ್ಮರಾಜ ಅದನ್ನು ಭೋಗ ಅಂತ ತಿಳಿದುಕೊಳ್ಳಲಿಲ್ಲ, ಹೊಣೆಗಾರಿಕೆ ಅಂತ ತಿಳಿದುಕೊಂಡಿದ್ದಾನೆ. ಎಲ್ಲಿ ಹೊಣೆಗಾರಿಕೆ ಇರ್ತದೋ ಅಲ್ಲಿ ಪ್ರಜ್ಞೆ ಇರ್ತದೆ.
ಈ ಎಲ್ಲ ಕಾರಣದಿಂದ ಹೇಳುವುದು ಮತ್ತೇನು ಅಲ್ಲ, ಈ ಪಡವಿಗೋಸ್ಕರವಾಗಿ ನನ್ನದು ನನ್ನದು ಎನ್ನುವಂಥ ಕಾರಣದಿಂದ ಇದನ್ನು ಹಿಡಿದುಕೊಂಡು ಇಟ್ಟರೆ ಸಮಗ್ರವಾಗಿರುವಂಥ ರಾಜ್ಯ ನಿನ್ನದೇ ಆಗಿ ಹೋಗಲಿ, ಬೇಡ ಅನ್ನುವುದಿಲ್ಲ. ಆದರೆ ಕ್ಷತ್ರಿಯರಾಗಿರುವಂಥ ಪಾಂಡವನಿಂದ ಸ್ಥಾಪಿಸಲ್ಪಟ್ಟಂತಹ ಎತ್ತರಕ್ಕೆ ಪಟ್ಟಿರುವಂತಹ ಈ ಹಸ್ತಿನಾವತಿಯ ಸಿಂಹಾಸನ ಅದು ನಿನ್ನದೇ ಆಗಿರಲಿ. ತಮ್ಮ ಉಪಜೀವನಕ್ಕೋಸ್ಕರವಾಗಿ ರಾಜಸೂಯ ಯಾಗವನ್ನು ಮಾಡಿ ಸಾಮ್ರಾಟ್ ಪದವಿಯನ್ನು ಗಳಿಸಿಕೊಂಡಿರುವಂತಹ ಧರ್ಮರಾಜ ಆ ರಾಜಸೂಯ ಯಾಗದ ನಂತರದಲ್ಲಿ ಆ ಸಾಮ್ರಾಟನಾಗಿ ಉಳಿಯಬೇಕು ಅಂತೇಳಿ ಆದರೆ ಅಷ್ಟೋ ಇಷ್ಟ ಎಷ್ಟು ಅಲ್ಲ, ಅರ್ಧ ರಾಜ್ಯ ಬೇಡ, 5 ಗ್ರಾಮವನ್ನು 5 ಗ್ರಾಮ ಯಾವುದು ಗೊತ್ತಾ? ಅದು ಹಕ್ಕು ಅಂತ ನೀನು ಕೊಟ್ಟದ್ದಲ್ಲ. ಕೊಡಲು ಅವಂತಿನಗರ, ಚಕ್ರಪ್ರಸ್ಥ, ಆಮೇಲೆ ವ್ರಕಸ್ಥಳ, ವಾರಣಾವತ, ಹೀಗೆ ಈ 5 ಗ್ರಾಮವನ್ನು ಕೊಟ್ಟೆ ಅಂತೇಳಿ ಆದರೆ ಅವನ್ನ ನಾನು ಧರ್ಮರಾಜನಿಗೆ ಹೇಳ್ತೇನೆ, ಅವನು ಸಂತೋಷದಿಂದ ಇರ್ತಾನೆ, ಮತ್ತೆ ನಿನ್ನ ಕುರಿತಾಗಿ ಎಲ್ಲಿಗೂ ಬರುವುದಿಲ್ಲ. ಇನ್ನು ಒಂದು ಉಳಿದಂಥ ಗ್ರಾಮವನ್ನು ನಿನಗೆ ಬೇಕಾದದ್ದನ್ನೇ ಕೊಡಬಹುದು, ಇದಿಷ್ಟನ್ನು ಅಲ್ಲ. ಧಾರೆ ನಿನಗೆ ಸೂಜಿ ಯೂರಿನ ಜಾಗವ ಕೊಡೆನು ಕೊಡೆನು ಗ್ರಾಮಗಳಲ್ಲಿ 5 ಗ್ರಾಮಗಳನ್ನ 5 ಹಿರಿಯ ಗುರುಮಂಡಗಳಿಗೆ ಕೊಟ್ಟಿದ್ದೇನೆ. ಗಾಂಗೆಯರಿಗೆ, ದ್ರೋಣರಿಗೆ, ಕೃಪರಿಗೆ ಕೊಟ್ಟಿದ್ದೇನೆ. ಅವರಿಂದ ಪುನಃ ಪಡೆದು ನಿಮಗೆ ಬೇರೆ ಕೊಡುತ್ತೇನೆ ಅಂತ ಅನ್ನಬಲ್ಲೆ, ಕೊಡಲಾರೆ. ಯಾಕೆ ಗೊತ್ತಾ? ಯಾಕೆ? ಹಸ್ತಿನಾವತಿಯ ರಕ್ಷಣೆಯಲ್ಲಿ ಈ 5 ಗ್ರಾಮಗಳು ಅತ್ಯಂತ ಮುಖ್ಯ. ಈ 5 ಗ್ರಾಮಗಳಿಂದ ಆವೃತವಾದ ಅಲ್ಲಲ್ಲಿ ಆವೃತವಾದಂತ ಹಸ್ತಿನಾವತಿಯ ರಾಜ್ಯ 5 ಗ್ರಾಮಗಳನ್ನು ಕಳೆದರೆ ಹೋಯಿತು. ಪಕ್ಕೆಯಲ್ಲಿ ಅಸ್ತ್ರವನ್ನ ಇಟ್ಟುಕೊಳ್ಳುವನಲ್ಲ, ಶಸ್ತ್ರ ಅಂದ್ರೆ ಕತ್ತರಿಸುವುದಲ್ಲ ಕೃಷ್ಣ. ನೀನು ಹೂಡಿದ್ದು ಶಸ್ತ್ರ ಅಂದ್ರೆ ನಿನ್ನ ತಂತ್ರಗಾರಿಕೆಯ ಮಾತು. ನಮ್ಮ ಶಕುನಿ ಮಾವ ಇದನ್ನು ಹೇಳಿದ್ದಾನೆ. ಶಸ್ತ್ರ ಅಂದ್ರೆ ತಂತ್ರಗಾರಿಕೆಯ ಮಾತು, ಎಚ್ಚರವಿರಲಿ ಮಗನೇ ಹೇಳಿದವನು. ನಿನ್ನ ಬಲೆಗೆ ಬೀಳ್ತೀನ ನಾನು. ನೀನು ಸಾಮಕ್ಕೆ ಬಂದವನಲ್ಲ, ಭೇದಕ್ಕೆ ಬಂದವನು, ಭೇದ ನೀತಿಯನ್ನು ಮಾಡುವವನು. ಉಪಪ್ಲವ್ಯದಲ್ಲಿ ನೀನು ಕೃಷ್ಣ ಅಲ್ಲ, ನೀನು ಕೃಷ್ಣ ಅಲ್ಲ, ಮತ್ತೆ ಯಾರು? ನೀನು ಕಪಟಿ ಯಾರು ಅಂತ ಹೇಳ್ತೀನಿ ನಾನೀಗ. ನೀನು ಉಪಪ್ಲವ್ಯದಲ್ಲಿ 11 ಅಕ್ಷೋಹಿಣಿ ಸೇನೆ ನಮ್ಮದು. ಹೌದು. 21,780 ರಥಗಳು, ಅಷ್ಟೇ ಆನೆಗಳು. ಹೌದು. ಅದರ 30 ಅಶ್ವಗಳು, ಅದರ 5 ಪಾಲು ಹೌದು ಕಾಲಾಳುಗಳು. 11 ಅಕ್ಷೋಹಿಣಿ ಸೇನೆ ನಮ್ಮದು. ನಮ್ಮಲ್ಲಿರೋದ ಸಂಖ್ಯೆ ಸಾಕು ಬೀಳೋದಕ್ಕೆ, ಸಂಖ್ಯೆ ಸಾಕು. 8 ಅಕ್ಷೋಹಿಣಿ ನಿಮ್ಮದು, 3 ಅಕ್ಷೋಹಿಣಿ ಪಾಂಚಾಲರದ್ದು. ಯುದ್ಧ ನಡೀತಾ ಇರೋದು ಕೃಷ್ಣ ಪಾಂಚಾಲರಿಗೂ ಕೌರವರಿಗೂ. ಪಾಂಡವರಿಗೆ ಇದರ ಅಡಿಯರು. ದ್ರೋಣನನ್ನ ದ್ರೋಣಗಿರಿಗೆ ಅಪಮಾನ ಮಾಡಿದಂತಹ ದೃಪದ ಯಾಜ್ಞ ಸೇನೆಯನ್ನು ಪಡೆದದ್ದು ಪಾರ್ಥನಿಗೆ ರಾಣಿ ಆಗಲಿ, ಅರ್ಜುನನಿಗೆ ರಾಣಿ ಆಗಲಿ, ಎಲ್ಲಿಂದ ಸಂಬಂಧ. ಹೌದು. ದೃಷ್ಟದ್ಯುಮ್ನನ್ನು ಪಡೆದದ್ದು ಗುರುವಿನ ತಲೆ ಕಡಿಯಲಿ, ಆ ಬ್ರಾಹ್ಮಣೋತ್ತಮನ ತಲೆ ಕಡಿಯಲಿ. ಬ್ರಾಹ್ಮಣೋತ್ತಮ ದ್ರೋಣ ದೃಷ್ಟದ್ಯುಮ್ನನಿಗೂ ತನ್ನ ವಿದ್ಯೆಯನ್ನು ಧಾರೆ ಎರೆದು. ಪಾಂಚಾಲರು ಮತ್ತೆ ಸೇರಿದವರು ಮತ್ಸ್ಯರು, ಅವರು ಅಷ್ಟಕ್ಕಷ್ಟೇ. ಅವರೆಲ್ಲ ಸೇರಿ ನಿಮ್ಮ 8 ಅಕ್ಷೋಹಿಣಿ ಸೇನೆ. ಅದು ಬಿಟ್ಟು ಬಿಡು, ನೀನು ಹೇಳಿದೆ ಪೃಥು ಆಗಿ ಹೋದ ಅಲ್ವೇ? ಹೌದು. ಆಗಿ ಹೋದ ಅಲ್ಲ ಅವನು. ಕಾರ್ತಿವೀರ್ಯಾರ್ಜುನ ಆಳಿದ, ಕ್ಷತ್ರಿಯನಂತೆ ಆಳಿದ, ಪೃಥ್ವಿ ಪಾಲಕನಂತೆ ಆಳಿದ, ಸತ್ತ. ಕ್ಷತ್ರಿಯರು ಸಾವಿಗೆ ಅಂಜುವವರಲ್ಲ, ಅಂಜುವೆದ ನಮ್ಮದಲ್ಲ,
ಅಂಜುವೆದ ನಮ್ಮದಲ್ಲ. ಹಾ ವೀರಭೋಗ್ಯ ವಸುಂಧರ ನೋಡ್ ನಾವು, ಹೌದು. ಪರಾಕ್ರಮಿಗಳು ನಾವು, ವೀರರು ನಾವು, ಹಾ. ಕ್ಷತ್ರಿಯರು ನಾವು. ಹಾ ವೃತ್ತಿ ಧರ್ಮ ನಮ್ಮದು. ಹಾ ಸೂಜಿಯ ಮೊನೆ ನೀನು ಹೇಳಿದೆ, ಪೃಥ್ವಿ ಜಾರಿ ಹೋಗ್ತಾಳೆ. ಜಾರಿ ಹೋಗುವ ತನಕ ನನ್ನ ಕೈಯಲ್ಲಿ ಇರ್ತಾಳೆ. ಓಹೋ. ಅಲ್ಲಿವರೆಗೆ ಹಿಡ್ಕೊಳ್ತೀನಿ ಅವಳನ್ನ, ಹಾ ಪೃಥ್ವಿಯನ್ನು ಹಿಡ್ಕೊಳ್ತೀನಿ. ಹಾ ಜಾರಿ ಹೋಗದವರಾರು? ಹಾ ಎಲ್ಲರೂ ಜಾರಿ ಹೋಗುವವರೇ. ಓಹೋ. ಕೃಷ್ಣ ವೇಷದ ನೀನೂ ಜಾರಿ ಹೋಗುವವ, ಹೌದು ನಾನು ಜಾರಿ ಹೌದು. ಬ್ರಹ್ಮನ ಸಮೇತ ದೂಡ ನಿನಗೆ ಕಾಲ ಬೇರೆ, ಬ್ರಹ್ಮನ ಸಮೇತ. ಸೂಜಿ 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 ಸೂಜಿ. ಕೃಷ್ಣ ಹಾ ಒಂದೆಡೆ ಮಾಯೆ ಜಿಂಕೆಯ ರೂಪದಲ್ಲಿ, ಹಾ ಒಂದೆಡೆ ಮಾಯ ಜಿಂಕೆಯ ರೂಪದಲ್ಲಿ, ಹ್ಮ್ ಮತ್ತೊಂದೆಡೆ ಕರ್ಮ ಹ್ಮ್ ಹೆಬ್ಬುಲಿಯ ರೂಪದಲ್ಲಿ ಹ್ಮ್ ಒಂದಕ್ಕೊಂದು ನೇರ ದೃಷ್ಟಿಯಿಂದ ನೋಡ್ಕೊಳ್ತಾ ಇದ್ದಾವೆ, ಹಾ ನೋಡ್ಕೊಳ್ತಾ ಇದ್ದಾವೆ. ಹ್ಮ್ ಎಂಥ ಬಲಿಷ್ಠ ಪ್ರಾಣಿ ಆದ್ರೂ ಕನಿಷ್ಠ ಪ್ರಾಣಿ ಹ್ಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಆ ಬಲಿಷ್ಠ ಸಿಂಹ ಓಡಿ ಹೋಗ್ತದೆ. ಹಾ ಪಕ್ಕದಲ್ಲಿ ತಲೆ ಇಲ್ಲದ ಕಾಲ ಹಾ ಕೈಚಾಚಿ ನಿಂತಿದೆ. ಕಾಲಾಯ ತಸ್ಮೈ ನಮಃ. ಓಹೋ. ಕಾಲ ನಡಿತವರಿಲ್ಲ, ಹಾ ಆ ಕಾಲ ನಾನು, ಆ ಯುಗವನ್ನ ಪರಿವರ್ತಿಸುವ ಕಾಲ ನಾನು. ಬಿಡು. ಹಾ ಒಂದು ಸೂಜಿ ಮೊನೆ, ಮೊಳ್ಳಿನ ಮೊನೆಯಷ್ಟು ಜಾಗವನ್ನ ಕೊಡಲಾಡ. ಯಾಕೊತ್ತೆ? ಹಾ ನಮ್ಮ ಶರೀರದಲ್ಲಿ ಒಂದು ಸಣ್ಣ ಗಾಯ ಆದ್ರೆ ಹಾ ಅದರೊಳಗಡೆ ಒಳಗಡೆ ಬರುವಂತ ಎಲ್ಲ ರೋಗಾಣುಗಳು ಹಾ 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 ಶರೀರವನ್ನ ತಿಂತವೆ. ಹೌದು ಹೌದು. ಶರೀರ ಕಳ್ಕೊಳ್ತೀವಿ. ಹಾ ಹಸ್ತಿನಾವತಿಯನ್ನು ಕಳ್ಕೊತೀನ. ಓಹೋ. ನೀನು ಬೇಡ್ತಾ ಇದ್ದಿ. ಅಲ್ಲ, ಹಸ್ತಿನಾವತಿ ಬೇಡ, ಅದು 5 ಗ್ರಾಮ. ಆ 5 ಗ್ರಾಮವೇ ಹಸ್ತಿನಗೆ ಆವತಿ. ಅದು ಓಹೋ. ಆಯತ. ಅದು ಹಾ ಬಿಡು. ಅಷ್ಟು ಮಾತ್ರ ಅಲ್ಲ, ನಾನು ಬಿಡುವುದಿಲ್ಲ, ಕೊಡ್ಲೇಬೇಕು ಅಂತ ಕೇಳ್ತೇನೆ ನಾನು. ತಡೆಯಲು ಮುರಾರಿ ದುಗದಳು ನಡೆ ನಡೆ ನಡೆ. ನಡೆಯಲು ಮುರಾರಿ ಸುಖದಳು ಸಲುಗೆ ಮಾತ ನುಡಿದು ಬೆಟ್ಟ ತಿನ್ನದೆನ್ನೊಳು. ನಡೆ ನೀನು ಬೇಡಿದೈದು ಗ್ರಾಮದಿ ಒಂದನಾದರಾನು ಕೊಡುವನಲ್ಲ ಸಾಮದಿ. ಒಂದು ಗ್ರಾಮ ಕೊಡೆ, ಹಾ ಒಂದೇ ಒಂದು ಗ್ರಾಮ ಕೊಡೋದಿಲ್ಲ. ಅದನ್ನು ಹಾ ಹಾ ಬಂದ ದಾರಿಯನ್ನು ಹಿಡಿದು ವಾಪಸ್ ಹೋಗಬಹುದು. ಯಾದವೇಂದ್ರ, ಹೋಗದೇ ಇದ್ರೆ? ಹೋಗದೇ ಇದ್ರೆ ಹಾ ಕೌರವನ ಜೀವನ ಸಂಕಲ್ಪ ಏನು ಗೊತ್ತಾ? ಏನು? ಯಾರಿಗೂ ಕೃಷ್ಣನನ್ನ ಕಟ್ಟಿ ಹಾಕಲಾಗೋದಿಲ್ಲ. ಹಾ ಕೃಷ್ಣನನ್ನು ಕಟ್ಟಬಲ್ಲವ ಕಟ್ಟು ದುರ್ಯೋಧನ. ನೋಡೋಣ. ಕಟ್ಟಿದ ನೀನನ್ನ. ಯಾಕೆ ಗೊತ್ತೇ? ಹಾ ಗಾಳಿಯಲ್ಲಿ ವಿಷಮತೆಯನ್ನ ತೆಗೆದ್ರೆ ಹಾ ಬೆಂಕಿ ಆರಿ ಹೋಗ್ತದೆ. ಹಾ ನೀನು ಮಮ ಪ್ರಾಣಾಹಿ ಪಾಂಡವ. ಹಾ ಗಾಳಿ, ಹಾ ಅವರ ಪ್ರಾಣಕ್ಕೆ ಗಾಳಿ. ಹಾ ಆ ವಿಷಮತೆಯನ್ನು ತೆಗೆದರೆ ಹಾ ಪಾಂಡವರು ಹುಲು ಮನುಜರು ಎಲ್ಲಿದ್ದಾರೆ? ಹಾ ಕಟ್ತೀಯಾ? ಕಟ್ಟಿ 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 ಅಂತ ಹೇಳಿದಾಗ ಹಾ ಸಭಾಸದರಲ್ಲಿ ಗಜಿಬಿಜಿ, ಹಾ ಸಭಾಸದರಲ್ಲಿ ಆತಂಕ, ಹಾ. ಸಭಾಸದರಲ್ಲಿ ಗೊಂದಲ. ಹಾ. ಸಭಾಸದರು ಸುಮ್ಮನಿರಬೇಕು. ಹಾ ಈ ಕರಡಿ ಅಳಿಯನ, ಹಾ ನಿನ್ನ ಬೀಗನ, ಕರಡಿ ಅಳಿಯನ, ನಿನ್ನ ಬೀಗನ, ನನ್ನ ಬೀಗನಾಗಿ ಬಿಟ್ಟವನ, ಹಾ 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 ಈ ಕರಡಿ ಅಳಿಯನ. ಹಾ ಮತ್ತೆ ನಿನ್ನ ಲೀಲೆಯನ್ನು ಹೇಳೋದಿಲ್ಲ. ಹಾ ನಿನ್ನ ಪ್ರತಾಪವೆಲ್ಲವೂ ಕೂಡ ಕೃಷ್ಣ ಹ್ಮ್ ಗೋಪಾಲಿಕೆಯರ ಮಧ್ಯ. ಹ್ಮ್ ಗೋವರ್ಧನವನ್ನು ನೆತ್ತಿದ್ದು ಗೊತ್ತು ನನಗೆ, ಹಾ ಗೊತ್ತಿಲ್ಲ ಅನ್ಬೇಡ. ಹಾ ಶಸ್ತ್ರ ಸನ್ಯಾಸವನ್ನು ವಹಿಸಿದವ ನೀನು, ಹಾ ಪಕ್ಷಪಾತಿ ನೀನು. ಹಾ ಕೊಡುವುದಿಲ್ಲ, ಕೊಡುವುದಿಲ್ಲ. ಒಂದು ಗ್ರಾಮವನ್ನು ಕೊಡುವುದಿಲ್ಲ. ಅದು ನೀನು ನನ್ನನ್ನು ಎಲ್ಲಿ ಕಟ್ಟಾಕ್ತೀಯ. ಬಂದರು ದುಶ್ಯಾಸನ. ಹಾ ಹಲವು ತೆರೆದಿ ಬಟ್ಟ ಕುದೇರ ಹಲವು ತೆರೆದಿ ಬಟ್ಟ ಕುದೇರ ಒಲಿಸಿ ರವಿಸಿ ಗೊಳದು ಬಳಿಂದ ನಿಲಯದಲ್ಲಿ ಪಾಲು ಮುಸರ ಗಡಿಗೆ ಯೊಡಿದು ಬೆಣ್ಣೆ ಸವಿದು ಕೊಳಲ ನುಡಿಸಿ ತನಿಗ ದಾನ. ನಿನಗೆ ಗಟ್ಟಿಯಾದ ಆಹಾರ ತಿನ್ನಕ್ಕೆ ಬರೋದಿಲ್ಲ. ಆಹಾ ಬೆಣ್ಣೆ ಮೆಲ್ತೀಯ, ಹಾ ಬೆಣ್ಣೆ ಹಾ ಬೆಣ್ಣೆ ಮೆಲ್ತೀಯ. ಆಹಾ
ನಾಟಕ ಆಡ್ತೀಯ, ಕಪಟ ನಾಟಕ ರಂಗ. ಹಾ ಜಗತ್ತನ್ನು ಕಪಟ ನಾಟಕ ರಂಗ ಮಾಡಿದಂತ ನಿನಗೆ ಹಾ ಹೆದರ್ಬೇಕೆ ನಾನು? ಹಾ ಗ್ರಾಮವನ್ನು ಕೊಡ್ಬೇಕೆ ನಿನಗೆ? ಹಾ ಕಟ್ಟುವೆನು ನಿನ್ನನ್ನು, ಕಟ್ತೀಯ? ಕಟ್ಟುತ್ತೇನೆ. ಕಟ್ಟು. ಯಾಕೆ ಕಟ್ತೇನೆ ಗೊತ್ತಾ? ಹಾ. ಹೆದರುವುದಿಲ್ಲ ನಿನಗೆ, ಹೆದರಲಾಡ ನಿನಗೆ. ನೋಡೋಣ ಹಾಗಾದ್ರೆ. ಇತಿಹಾಸ ಬರೀತದೆ, ಇತಿಹಾಸ ಬರೀತದೆ. ಹಾ ಕೌರವ, ದುರ್ಯೋಧನ ಕೃಷ್ಣನನ್ನು ಕಟ್ಟಿದ. ನೋಡೋಣ, ನಿನ್ನ ಕಟ್ಟಿಗೆ ಸಿಗ್ತೇನೆ ನೋಡುವ. ಹ. ಈಗ 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 ನಾನು ಹೇಳ್ತೇನೆ ನಿನಗೆ. ಕೆಲವು ಪಾತಕಿ ಬರಿ ದೇಸಾಯದಿರೊಲಿದು ಪಾಂಡವರಳು ಕೂಡಿಕೋಗೋ ಕೊಲಿಸಲಾರೆನು ಸರ್ವತ ಕೊಳುಗುಳದಿ ನಿನ್ನನು. ದುರ್ಯೋಧನ, ಸ್ಪಷ್ಟವಾಗಿ ನಿನಗೆ ಪಾತಕಿ ಪಾತಕಿ ಅಂತ ಉದ್ಘೋಷವನ್ನು ಮಾಡ್ತಾ ಇದ್ದೇನೆ. ಕಾರಣ ಏನು ಗೊತ್ತೇ? ಹೇಳು. ಹೇಳಿದ್ದೇನೆ, ಪಡಗಿಗೋಸ್ಕರ ಬಳಗ ಸಹಿತಲಿ ನಡೆಯಬೇಡ ಕೃತಾಂತನಲ್ಲಿಗೆ ಅಂತ ಹೇಳಿದರೆ, ದೂತನಾಗಿ ಬಂದಂತಹ ನನ್ನನ್ನೇ ನೀನು ಕಟ್ಟು ಬಿಡುತ್ತೇನೆ ಅಂತೇಳಿ ಹೇಳ್ತಾ ಇದ್ದೀಯ. ರಾವಣೇಶ್ವರನ ಆಸ್ಥಾನಕ್ಕೆ ಕುಬೇರನ ದೂತ ಬಂದಾಗ ಅವನನ್ನು ತಿಂದಂತ ರೀತಿಯಲ್ಲಿ ನನ್ನನ್ನು ತಿನ್ನಬಹುದು ಅಂತ ತಿಳಿಯಬೇಡ ನೀನು. ಆ ರೀತಿಯಲ್ಲಿ ಅಲ್ಲ. ಈ ನೆಲದ ಭಾಗ್ಯವನ್ನು ಒಮ್ಮೆ ಆಲೋಚನೆ ಮಾಡಿ ನೋಡು. ಈ ಲೋಕದಲ್ಲಿ ಸಿಂಹಾಸನವನ್ನು ಏರುವಂತ ಹೊತ್ತಿನಲ್ಲಿ ಸೂರ್ಯವಂಶ ಚಂದ್ರವಂಶಕ್ಕೆ ಆದರ್ಶಗಳಿವೆ. ಎಲ್ಲದರಲ್ಲಿಯೂ ಕೂಡ ಶ್ರೇಷ್ಠತ್ವವೇ ಆಧಾರವೇ ಹೊರತಾಗಿ ಮತ್ತೆ ಯಾರು ಅಲ್ಲ. ಸಿಂಹಾಸನಕ್ಕೆ ಅಧೀನರಾಗಿ ಯಾರು ಆಳ್ತಾರಲ್ಲ ಅವರು ಶ್ರೇಷ್ಠರು ಆಗಿರಲೇಬೇಕು. ಸೂರ್ಯವಂಶದಲ್ಲಿ ಹುಟ್ಟಿದವರೆಲ್ಲ ಶ್ರೇಷ್ಠರಾದದ್ದರಿಂದ ಅಲ್ಲಿ ಸಹಜವಾಗಿ ಜ್ಯೇಷ್ಠತ್ವ ಬಂದಿದೆ. ಚಂದ್ರವಂಶಕ್ಕಾದರೆ ಹಾಗಲ್ಲ. ಈ ಚಂದ್ರವಂಶದ ಎಲ್ಲ ಘನತೆ ಇತಿಹಾಸವನ್ನು ತೆಗೆದು ನೋಡಿದಾಗ ಎರಡು ಉದಾಹರಣೆಗಳ ಮೂಲಕವಾಗಿ ಹೇಳ್ತೇನೆ ಬಿಟ್ರೆ ಸಮಗ್ರವಾಗಿ ಇವತ್ತು ವಿವರಿಸುವುದಿಲ್ಲ. ಯಯಾತಿಯ ಮಕ್ಕಳಾಗಿರುವಂತಹ ಹಿರಿಯರನ್ನೆಲ್ಲ ಆಚೆ ಬಿಟ್ಟ, ಪುರುವಿನ ಮೂಲಕವಾಗಿ ರಾಜ್ಯವನ್ನ ಮುಂದುವರಿಸಲಿಕ್ಕೆ ಬಿಟ್ಟ. ಹಾಗೆ ಮುಂದುವರೆದುಕೊಂಡು ಬಂದಂತ ಹೊತ್ತಿನಲ್ಲಿ ಭರತನಿಗೆ ಅನೇಕ ಮಂದಿ ಮಕ್ಕಳಿದ್ರು. ಅವರೆಲ್ಲ ಮಕ್ಕಳು ಕೂಡ ಯೋಗ್ಯರಲ್ಲ ಎನ್ನುವಂತ ಕಾರಣಕ್ಕಾಗಿ ಉಪಮನ್ಯುವನ್ನು ದತ್ತಕ್ಕೆ ತೆಗೆದುಕೊಂಡು ಈ ವಂಶವನ್ನು ಮುನ್ನಡೆಸಿದ. ತನ್ನದಾಗಿ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳು ಶ್ರೇಷ್ಠತೆ ಇಲ್ಲ ಎನ್ನುವಂತ ಕಾರಣಕ್ಕೆ ಜ್ಯೇಷ್ಠತೆಯನ್ನು ಆಚೆ ಬಿಟ್ಟು ಶ್ರೇಷ್ಠರಾಗಿರುವವರನ್ನೇ ಕೊಡಬೇಕು ಎನ್ನುವಂತ ಕಾರಣಕ್ಕೆ ಇಲ್ಲಿ ಬಂದ. ಪ್ರತೀಪ ಮಹಾರಾಜನಿಗೂ ಮಕ್ಕಳಿದ್ದರು, ದೇವಾಪಿ ಮುಂತಾದವರೆಲ್ಲ. ಅಂತದ್ರಲ್ಲಿ ಕಿರಿಯನಾದಂತ ಶಾಂತನುವಿಗೆ ಯಾಕೆ ಕೊಟ್ಟ ಕೇಳಿದರೆ, ದೇವಾಪಿ ನಾಸ್ತಿಕ ಧರ್ಮವನ್ನು ಆಶ್ರಯಿಸಿದ ಎನ್ನುವಂತ ಕಾರಣಕ್ಕಾಗಿ ಅವನಿಗೆ ಆಚೆ ಕಡೆ ಕೊಟ್ಟ. ಇಲ್ಲಿ ಶಾಂತನುವಿನ ಮೂಲಕವಾಗಿ ಇಲ್ಲಿ ಬಿಟ್ಟ. ಅದೇ ರೀತಿ ಕುರುಡನಾಗಿರುವಂತ ಕಾರಣದಿಂದ ಧೃತರಾಷ್ಟ್ರನಿಗೂ ಕೂಡ ಅರ್ಹತೆ ಇಲ್ಲ ಎನ್ನುವಂತ ಆ ಕಾರಣದಲ್ಲಿ ಪಾಂಡು ಚಕ್ರವರ್ತಿಗೆ ಕೊಟ್ಟದ್ದು. ಇಲ್ಲಿಂದ ಅವರ ಮಕ್ಕಳಾಗಿರುವಂತಹ ನಿಮ್ಮಿಬ್ಬರಲ್ಲಿ ಶ್ರೇಷ್ಠರು ಯಾರು ಅಂತ ನೋಡಿದರೆ ರಾಜಸೂಯ ಯಾಗವನ್ನು ಮಾಡಿರುವಂತಹ ಧರ್ಮರಾಜನೇ ಶ್ರೇಷ್ಠನಾಗಿದ್ದಾನೆ. ಸೂರ್ಯವಂಶಕ್ಕೆ ಜ್ಯೇಷ್ಠತೆ ಆಧಾರವಾದರೆ ಚಂದ್ರವಂಶಕ್ಕೆ ಶ್ರೇಷ್ಠತೆಯೇ ಆಧಾರ. ಹಾಗಾಗಿ ಈ ಶ್ರೇಷ್ಠತೆ ಈ ಆಧಾರದಲ್ಲಿ ಇದು ತನಕ ಈ ವಂಶದಲ್ಲಿ ರಾಜಧಾನಿ ಬದಲಾಗಿತ್ತು. ಯಯಾತಿಯ ಕಾಲದಲ್ಲಿ ಆವಂತಿ ನಗರವಿದ್ದದ್ದು ಮುಂದೆ ಭರತನ ಕಾಲದಲ್ಲಿ ಪ್ರಯಾಗಕ್ಕೆ ಬಂದು ತನ್ಮೂಲಕ ಕುರುವಿನ ಕಾಲಕ್ಕೆ ಮೂಲಕದಲ್ಲಿ ಹಸ್ತಿನಾವತಿಗೆ ಬಂತು. ಹಾಗಾಗಿ ಇಲ್ಲಿ ರಾಜಧಾನಿ ಬದಲಾಗಿದೆ ಹೊರತಾಗಿ ರಾಜತ್ವ ಎನ್ನುವುದು ಬದಲಾಗಲಿಲ್ಲ. ಸಮಗ್ರವಾಗಿರುವಂತಹ ಸಿಂಹಾಸನ ಏನೇ ಆದರೂ ಬದಲಾಗಬಾರದು, ವಿಭಜನೆ ಆಗಬಾರದು ಅಂತಿದ್ದರೂ ಕೂಡ ಧರ್ಮರಾಜನ ಔದಾರ್ಯದಿಂದ ಇಂದ್ರಪ್ರಸ್ಥಕ್ಕೆ ಹೋದಂತ ಅಲ್ಲಿ ನಿಮಗೆ ಇಲ್ಲಿ ಕೊಟ್ಟಿದ್ದಾನೆ, ಅಲ್ಪದರಲ್ಲಿ ತಾನು ಬದುಕೊಳ್ತೇನೆ ಅಂತೇಳಿ ಹೇಳಿದ್ದಾನೆ. ಅದನ್ನ ಬಿಟ್ಟು ನೀನು ತಾನು ಕೊಡುವುದಿಲ್ಲ ಅಂತ ನನ್ನನ್ನೂ ಕಟ್ಟು ಹಾಕಿತೆ ಅಂತೇಳಿ ಆದರೆ ನಿನ್ನನ್ನು ಪಾತಕಿ 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 ಅಂತ ಸಾರಿ ಹೇಳಬೇಕಾಗ್ತದೆ. ಆದರೂ ಒಂದು ಮಾತನ್ನು ಹೇಳ್ತೇನೆ, ಕೊಲಿಸಲಾರೆನು ನಿನ್ನ ಕೊಳಗುಲದಿ. ಯಾಕೆ ಗೊತ್ತಾ? ಕಣ್ಣಿಲ್ಲದಂತಹ ನಿನ್ನ ತಂದೆ ತಾಯಿಯರಿಗೆ ಒಳಗಣ್ಣಿನಿಂದ ತನ್ನ ಮಗು ಹೀಗಿರಬಹುದು ಅಂತ ನೋಡಿಕೊಳ್ಳುತ್ತಾ ಇರುವಂತ ಅವರ ಕಣ್ಣಿನಲ್ಲಿ ನೀರು ತುಂಬಿ ಏನೇನೆಲ್ಲ ಆಗಬಾರದು ಎನ್ನುವುದಾಗಿ ಸೇರಿರುವಂತ ಈ 18 ಅಕ್ಷೋಹಿಣಿ ಸೈನ್ಯದ ಪ್ರತಿಯೊಬ್ಬರ ಮನೆಯಲ್ಲೂ ಆತಂಕದಿಂದ ಕುಳಿತುಕೊಂಡಿದ್ದಾರೆ. ಹೋದಂತ ತನ್ನ ಪತಿ ಬರ್ತಾನೋ ಇಲ್ಲವೋ ಅಂತ. ಅವರೆಲ್ಲರ ಆ ಕಟ್ಟಿದ ಮುಡಿ ಬಿಚ್ಚದೆ ಇರುವಂತೆ ನೋಡಬೇಕು ಎನ್ನುವಂತ ಕಾರಣಕ್ಕಾಗಿಯೂ ಕೂಡ ನಿನ್ನನ್ನು ಕೊಲಿಸಲಾರೆ. ಹೆಚ್ಚೇನು, ಈ ವಂಶದಲ್ಲಿ ನಿನ್ನಂತಹ ಶ್ರೇಷ್ಠನಾಗಿರುವಂಥವನನ್ನ ಕೊಲಿಸಬೇಕು ಅಂತೇಳಿ ಆದರೆ ಕೇವಲ ಪಾಂಡವ ದ್ವೇಷ ಒಂದಿದೆಯಲ್ಲ, ಈ ಒಂದು ಕಾರಣಕ್ಕಾಗಿ ನಿನ್ನನ್ನು ಕೊಲಿಸಬಾರದು ಅಂತ ಮಾಡಿದ್ದೇನೆ. ನಿನ್ನನ್ನು ಕೊಲಿಸದೆ ಇರುವುದಕ್ಕೆ ಕಾರಣ ನುಡಿದ ನದಿಗೆ ತನು ಜರಿಪುನಿ
ಕೃಷ್ಣ ಹಿಂದೆ ರಾವಣ ಕಂಸ ಮುಖ್ಯರ ಕೊಂದು ಮುಕ್ತಿ ಕರುಣಿಸಿದ ನೀನೆಂದರಿತು ವೈರದಿ ತವಾಂಗ್ರಿಯ ಕೊಂದುತಿಗೆನು ಎನ್ನೆ ಧರಾಧಿಪ ನುಡಿದ ನದಿತಿಗೆ ತನು ಜರಿಪು ನೀ ನಿಲೆಯ ಬರಬಾ ಆ ಕೃಷ್ಣ 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 ಧರಾಧಿಪ ನಾನು. ನೀನು ಕೇವಲ ಧರಾಧಿಪ ಮಾತ್ರ ಅಲ್ಲ, ಈ ಭೂಮಿಯ ಭುವಿಯ ಭಾಗ್ಯಕ್ಕೆ ನಿನ್ನಂತಹ ಯೋಗ್ಯನಾದಂಥವ್ರು ಮತ್ಯಾರಿರ್ತಾರೆ ಹೇಳು? ಹಿಂದಿನ ಮೂರು ತಲೆಮಾರು, ಮುಂದಿನ 3 ತಲೆಮಾರು ನಿನ್ನ ಈ ಸಭಾ ವಲಯದಲ್ಲಿದೆ. ಕೃಷ್ಣ ಹಾ ವೇದಾಂತಿ ನೀನು, ಹಾ ವೇದಕ್ಕೆ ಅಂತ ಅಲ್ಲ ನೀನು. ಹಾ ಹಾ ನೀನು ವೇದಾಂತಿ ಆದ್ರೂ ವೇದಕ್ಕೆ ಅಂತ್ಯ ನೀನಲ್ಲ. ಹಾ ಕೃಷ್ಣ ನೀನಲ್ಲ, ಹಾ ನೀನು ಕೃಷ್ಣ ಅಲ್ಲ, ಮತ್ತೆ ನಾರಾಯಣ. ಹಾ ನಾರಾಯಣ ನೀನು, ಹಾ ಅರ್ಜುನ ನರ. ಹಾ ಅರಿಯದವನಲ್ಲ ನಾನು. ಹಾ ಅರಿತು ಹಾ ಯುದ್ಧ ಬೇಕು ಅನ್ನೋನು ಯಾಕೆ ಗೊತ್ತೇ? ಹಾ ಅಂದು ಇಂದ್ರಪ್ರಸ್ಥ ಮತ್ತು ಹಸ್ತಿನಾವತಿ ಪುರಾಣದ ಕಥೆ ಹೇಳಿದೆ. ಹೌದು. ಚರ್ಚೆ ಮಾಡುವುದಿಲ್ಲ, ಅನುಭವದ ಹಕ್ಕು ನನ್ನದು. ಹಾ ಹಾ ಆಸ್ತಿ ಯಾರಲ್ಲಿದೆಯೋ ಹಾ ಉಳಿದವರು ಅದನ್ನ ಸಂಪೂರ್ಣವಾಗಿ ಸ್ಥಾಪಿಸುವವರೆಗೆ ನನ್ನ ಹಕ್ಕು, ಹಾ ನನ್ನ ಹಕ್ಕು ಅದು. ಅದು ಬಿಡು. ಹಾ ನನ್ನ ಸಂಕಲ್ಪ ಬೇರೆ, ನಿನ್ನ ಭ್ರಾಂತವನ್ನು ಬಿಡಬೇಕು ನೀನು. ನನ್ನ ಮನೋನಿರ್ಣಯ ಬೇರೆ. ಹಾ ಕೇಳು, ಹಾ ನೀನು ಯಾರು ಅಂತ ನನಗೆ ಗೊತ್ತಿಲ್ವೇ? ಹೌದೇ? ಧರೆಗೆ ಅವತರಿಸಿದ ನಾರಾಯಣ ನೀನು, ಹಾ ಗೊತ್ತಿದೆ ನನಗೆ. ಹಾ ಹಾ ಹಿಂದೆ ಹಾ ಮತ್ಸ್ಯನಾಗಿ ಹುಟ್ಟಿ, ಹಾ ಪ್ರಕೃತಿಯ ಶಿಶುವಾಗಿ ಹುಟ್ಟಿ, ಹಾ ಬಳಿಕ ವರಾಹನಾಗಿ ಕೂರ್ಮನಾಗಿ ಹುಟ್ಟಿ ಹಾ ಜಗದೋದ್ಧಾರ ಮಾಡಿದವ ನೀನು, ಗೊತ್ತಿದೆ. ಹಾ ಮತ್ತೆ ಹಾ ಇಡೀ ಭೂಮಿಯನ್ನ ಕಬಳಿಸಿ ಹಾ. ಆ ಭೂಮಿ ತನ್ನದಾಗಬೇಕು ಅಂತ ಹೇಳುವಂತ ಹಿರಣ್ಯಾಕ್ಷರನ್ನ ಹಾ ಪ್ರಕೃತಿಯ ಶಕ್ತಿಯಾಗಿ ಸಿಡಿದು ಬಂದು ಕೊಂದದ್ದು ನನಗೆ ಗೊತ್ತಿದೆ. ಓಹೋ ಭೂಮಿಯ ಎಲ್ಲ ಸಂಪತ್ತು ತನ್ನದಾಗಬೇಕು ಅಂದ ಹಿರಣ್ಯಕಶಿಪು ಹೌದು. ನಾನೇ ದೇವರು ಅಂದಾಗ ಹಾ ಅವನನ್ನು ನೀನು ಹ್ಮ್ ನರಸಿಂಹಾವತಾರದಿಂದ ಕೊಂದದ್ದು ಗೊತ್ತಿದೆ. ಹಾ ಹಾ ಮಹಾಬಲಿ ತಾನು ತ್ಯಾಗ ಪುರುಷ, ತ್ಯಾಗದ ಅಹಂಕಾರದಲ್ಲಿ ಮೈ ಮರೆತುಕೊಂಡ ಹ್ಮ್ ಬಲಿಯನ್ನ ಕೆಳಗಡೆ ತಳ್ಳಿದ್ದೂ ನನಗೆ ಗೊತ್ತಿದೆ. ಆಹಾ ನಿನಗೆ ಭೂಮಿ ಕೊಡಲಿ, ಹಾ ಭಯವಿಲ್ಲವೇ ನನಗೆ? ಆಹಾ ನೀನು ಹೇಳಿದೆ ಹಾ ನಿಮ್ಮಲ್ಲಿ ಆರೋಗಣೆಗೆ ಬಂದರೆ ಶಲ್ಯನಿಗೇನು ಮಾಡಿದೆ ಅಂತ. ಹಾ ನಿನಗೆ 1 ಇಂಚು ಭೂಮಿಯನ್ನ ಕೊಟ್ಟರೆ ಹಾ ನನ್ನನ್ನು ಎಲ್ಲಿಗೆ ತಳುತ್ತೀಯ ನೀನು? ಹಾ 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 ಗೊತ್ತಿಲ್ಲವೇ ನಿನಗೆ? ಹಾ ಹಾ ನನ್ನ ಅರಿತವ ನಾನು, ಹಾ ಕಟ್ಟುವವ ನಾನೊಬ್ಬ ನಿನ್ನನ್ನು. ಓಹೋ ಹೌದಪ್ಪ. ಕಟ್ಟದಾಗ ನೀನು ಹಾ ನಮ್ಮ ಅಪ್ಪನ ಬಗ್ಗೆ ಹೇಳಿದೆ. ಅದು ನನ್ನ ಅಂತರಂಗದಲ್ಲಿ ವಾಸಿಸ್ತಾ ಇರುವಂತ ಪರಮ ಚೈತನ್ಯ ಹಾ ನಾರಾಯಣತ್ವಕ್ಕೆ ಗೊತ್ತು. ಹಾ ನಮ್ಮಪ್ಪ ಹಾ ಮಾಮಕಾಹ ಪಾಂಡವಾಶ್ಚೈವ ಕಿಮ ಕುರುವತ ಅಂತ ಸಂಜಯನಲ್ಲಿ ಕೇಳುವ. ಹೌದು ಹೌದು ನನ್ನವರು ಮತ್ತು ಪಾಂಡವರಿಗೆ ಹೌದು. ಆ ಭೇದ ಭಾವ ನನ್ನಲ್ಲಿ ಬೆಳೆದದ್ದು ಹಾ ಸಹಜವಾಗಿ ಹಾ ಸಮಾಜದ ಹಿತಕ್ಕಾಗಿ. ಓಹೋ ದೇಶವನ್ನ ವಿಭಜನೆ ಮಾಡ್ಬೇಕಾ? ಹಾ ಹೌದು. ದೇಶವನ್ನ ವಿಭಜನೆ ಮಾಡಿ ಅಲ್ಲ ಒಂದರ್ಧ ಭಾಗವನ್ನ ಮತ್ತೊಬ್ಬರಿಗೆ ಕೊಟ್ಟು ಪಕ್ಕದಲ್ಲಿ ಇಟ್ಟುಕೊಂಡು ಶತ್ರುವನ್ನು ಸಾಕಬೇಕಾ ನಾನು? ಹಾ ದೇಶವನ್ನು ವಿಭಜನೆ ಮಾಡಬೇಕಾ? ನೀನು ಹೇಳಿದೆ ಅಂತ ನಾನು ಮತಾಂತರವಾಗಬೇಕು ನಿನ್ನ ಕೈ? ಅಲ್ಲ 105 ಜನ ಅಂತ ಧರ್ಮರಾಜ ಹೇಳಿದ್ದಾನಲ್ಲ. ಸ್ವಯಂ ಪಂಚಾಧಿಕಂ ಶತಂ ಅಂತ ಯಾವತ್ತು ಹೇಳಿದ್ದು? ಹಾ. ಚಿತ್ರಸೇನನ ಪ್ರಕರಣದಲ್ಲಿ ಹೇಳಿದ್ದಕ್ಕೆ ವ್ಯಾಖ್ಯಾನ ಬೇಡ. ಹಾ ಅದು ಎಲ್ಲೋ ಒಂದು ಕಡೆ ಹಾ ಶಸ್ತ್ರಾಸ್ತ್ರಗಳ ಕೊರತೆಯಿಂದ ಸ್ವಲ್ಪ ಹಿಂಜರಿದ ನನಗೆ ಅವನ ಸಹಾಯ ಬೇಕಾಯಿತು. ಬೇಡ ಅದು. ಸರಿ. ಜಯದ್ರಥನ ಕಥೆಯೂ ಬೇಡ. ಬೇಡ 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 ಅದು ಬೇಡ. ಹಾ ಕೃಷ್ಣ, ಹಾ ನಾನು ಮತಾಂತರ ಆಗುವವನಲ್ಲ. ಓಹೋ ಸ್ವಧರ್ಮೇ ನಿಧನಂ ಶ್ರೇಯ. ಹಾ ಪರಧರ್ಮ ನನಗೆ ಭಯ. ಭಯ.
ನಂದು ಸ್ವಧರ್ಮ ಯಾವುದು? ಯಾವುದು? ಕ್ಷಾತ್ರ ಧರ್ಮ. ಹಾ ಕ್ಷಾತ್ರ ಧರ್ಮಕ್ಕಾಗಿ ಬದುಕುವುದವನು ನಾನು. ಹಾ ಕ್ಷತ್ರಿಯರು ಕೊಡ್ತಾರೆ ಭೂಮಿ, ಹಾ ಯುದ್ಧದಲ್ಲಿ ಕೊಡ್ತಾರೆ. ಯುದ್ಧಕ್ಕೆ ಹೆದರ್ತೀವಿ. ಅಲ್ಲ, ಯುದ್ಧ ಆದ್ರೆ ಏನಾಗ್ತದೆ ಗೊತ್ತಾ? ನಾನು ಹೇಳು. ತುರಗೆ ಬೆದರುವನೆಲ್ಲ ರಿಪುಗಳ ತುರಗೆ ತುರಗೆ ಬೆದರುವನೆಲ್ಲ ರಿಪುಗಳ ಕರೆಸಿ ಕೊಡುವವನಲ್ಲ ರಾಜ್ಯವ ಹರಣದ ಆಸೆಗಳಿಲ್ಲ ತನಗೆಂದರಸ ನುಡಿದ ಒಂದು ಸಂಸ್ಕೃತಿಯ ದೇಶವನ್ನ ಹಾ ವಿಭಜನೆ ಮಾಡಲಾರೆ. ಆಹಾ ಯುದ್ಧದಲ್ಲಿ ಗೆಲ್ಲಿ ಪಾಂಡವರು. ಹಾ ಯುದ್ಧಕ್ಕೆ ನಾನು ಹಾ ಸೋಲುವನಲ್ಲ. ಹಾ ಕೃಷ್ಣ ಹಾ ಎನ್ನ ಮನದಲ್ಲಿ ಕುಳಿತು ಹಾ ಗನ್ನದಲ್ಲಿ ಹಾ ಸಂಧಿಯ ಮುರಿವ ನೀನು ಹಾ ಭಿನ್ನನೆ ಅಭಿನ್ನನೆ ಭಿನ್ನತೆ ಭಿನ್ನನೆ. ಆಹಾ ಗೊತ್ತಿಲ್ಲವೇ ನನಗೆ? ಗೊತ್ತಿದೆಯಾ? ಜಾನಾಮಿ, ಹಾ ನನಗೆ ಗೊತ್ತು. ಧರ್ಮಂ. ಧರ್ಮಂ ಜಾನಾಮಿ, ಹಾ ಅದು ನನ್ನ ಪ್ರಕೃತಿಯಲ್ಲ, ನಚಮೆ ಪ್ರವೃತ್ತಿಯಲ್ಲ. ಹಾ ಧರ್ಮ ತಿಳಿದ ನನಗೆ ಅದು ನನ್ನ ಪ್ರವೃತ್ತಿಯಲ್ಲ. ನನ್ನನ್ನು ಧರಿಸುವ ಧರ್ಮ ಕ್ಷಾತ್ರ ಧರ್ಮ. ಓ ಅಧರ್ಮ ಯಾವುದು ಅಂತ ಗೊತ್ತು ನನಗೆ. ಹಾ ನಿವೃತ್ತಿ ಇಲ್ಲ. ಆಹಾ ಆ ನಿವೃತ್ತಿ ಹಾ ಧರ್ಮವನ್ನು ಸ್ಥಾಪಿಸುವುದಕ್ಕೆ ಪ್ರವೃತ್ತಿ. ಆಹಾ ಕೃಷ್ಣ ಹಾ ಪಾಂಡವಾನಾಂ ಹಿತಾರ್ಥಾಯ, ಕೌರವನನ್ನು ವಿನಾಶ ಮಾಡೋದಕ್ಕೆ, ದುಷ್ಟರನ್ನ ನಾಶ ಮಾಡೋದಕ್ಕೆ, ಹಾ ಸಜ್ಜನರನ್ನು ಉದ್ಧರಿಸೋದಕ್ಕೆ. ಹಾ ಸಂಭವಾಮಿ ಯುಗೆ ಯುಗೆ. ಹೌದು. ನೀನು ಸಂಭವಾಮಿ, ನಾನು ಭವಾಮಿ. ಓ ನಾನು ಭವಾಮಿ, ಹಾ ನಾನಿಲ್ಲದೆ ನೀನಿಲ್ಲ. ಹಾ ಹಾ ನಿನ್ನ ಅವತಾರಕ್ಕೆ ಹಾ ಹಸಿ ಮಣ್ಣನ್ನು ಹದವಾಗಿ ಮಾಡಿ ನೀರೆಡೆದು ಗೊಬ್ಬರ ಸೇರಿಸಿ ಹಾ ಪಾಡಯ್ಯ ಕೃಷ್ಣ ಹಾ ಅವತರಿಸು, ಬಾಯಲ್ಲಿ ಸಂಭವಿಸು. ಹಾ ಸತ್ಯಾವತಾರ. ಹಾ ಸತ್ಯದ ಅವತಾರಕ್ಕೆ ಹಾ ಸತ್ಯವನ್ನರಿತ ದುರ್ಯೋಧನ ಬೇಕು, ಹಾ ಸತ್ಯವನ್ನರಿತ ಕೌರವ ಬೇಕು. ಯುದ್ಧಕ್ಕೆ ಹೆದರ್ತೇನೆ. ಹಾ ನೀವು ಹಿಂದೆ ರಾವಣ ಹಾ ತಿಮೂರ್ಖ ಹೇಡಿ ಸರ್ವಾಧಿಕಾರಿ ಹಾ. ಒಂಟಿ ಹೆಣ್ಣು ಮಕ್ಕಳ ಮೇಲೆ ಆಕ್ರಮಣ ಮಾಡಿ ದುರ್ಬಲ ರಾಜರನ್ನ ಓಡಿಸಿ ಸಮರ್ಥರ ಜೊತೆ ಒಪ್ಪಂದ ಮಾಡಿಕೊಂಡ ರಾವಣ ಯುದ್ಧದ ಕೊನೆಗೆ ಹೋಗಿ ಸತ್ತವನು. ಕಂಸ ನಿನ್ನ ಹೆಸರು ಕೇಳಿದ್ರೇನೆ ನಡುಕ್ತಾನೆ. ಹಾ ಹಾ ಅವ್ರನ್ನೆಲ್ಲ ಕೊಲ್ಲಿಸಿದ ಬಿಡು. ಹಾ ಕೌರವ ಹಾಗಲ್ಲ. ಹಾ ಕೌರವ ಯುದ್ಧದ ಮೊದಲನೇ ದಿನವೇ ಮುಖಾಮುಖಿಯಾಗುತ್ತಾನೆ ಪಾಂಡವರನ್ನ. ಓಹೋ ಕೌರವನ ಜೊತೆ ಗಾಂಗೆಯ ದ್ರೋಣ, ಏನೇ ಹೇಳಿ, ಕೃಪಾಚಾರ್ಯರು, ಅಶ್ವತ್ಥಾಮ, ಶಕುನಿ, ಕರ್ಣ, ಜಯದ್ರಥ ಎಲ್ಲರೂ ಬಂದು ಸೇರ್ತಾರೆ. ಭಗದತ್ತ, ಬಾಗಲಿಕ, ಹಾ ಕಿಮ್ಮೀರ, ಎಲ್ಲಿಂದೆಲ್ಲಿಗೆ ಬರುವಂತಹ ಎಲ್ಲರೂ ಬಂದು ಸೇರ್ತಾರೆ. ಹಾ ಧೂರಕ್ಕೆ ಹೆದರುವನಲ್ಲ, ಹಾ ನನ್ನ ತಲೆಯ ನೊಪ್ಪಿಸುವುದಕ್ಕೂ ಹೆದರುವನಲ್ಲ. ಹಾ ರಾವಣ ಮತ್ತು ಕಂಸರ ತಲೆಯ ನೀನು ತರದೆ ಹಾ ನಾನು ತಲೆಯ ಒಪ್ಪಿಸುವವ. ಓಹೋ ನಿನಗೆ ಅದನ್ನು ತೆಗೆಯುವ ಶಕ್ತಿ ಇಲ್ಲ. ಹಾ ನಾನಾಗಿ ಒಪ್ಪಿಸಿದ್ರೆ ತಲೆ ನಿನ್ನದು. ಹಾ ಒಪ್ಪಿಸುವವ ನಾನು, ಹಾ ದೂರದಲ್ಲಿ ಒಪ್ಪಿಸುವವ. ಹಾ ಅದಕ್ಕೀಗ ಕೊನೆಯದಾಗಿ ಏನ್ ಮಾಡ್ತೀಯೇ? ಎಲೆಮುರ ಅಂತ ಲಾಲಿಸೈ ಬೆಂಬಲಕ್ಕೆ ಭೂಪರ ನೆರಗಿ ಗುರು ಮಂಡಲಕ್ಕೆ ಸೊನ್ನಹಮಾಗಿ ಸಬರಗೆ ಬರಲಿ ಪಾಂಡವರು ಕಲಹದಲ್ಲಿ ನಿನ್ನಡಿಯೊಳೆನ್ನಯ ಹಳೆಯ ನೈದೆ ಸಮರ್ಪಿಸುವೆ ಇದ ಕಳುವೆ ದಿಟವೆಂದು ನುತ ವೀಳ್ಯವನಿತ್ತ ನಚ್ಚುತಗೆ ಚಿನ್ನದ ತಟ್ಟೆ. ಆಹಾ ಚಿನ್ನದ ತಟ್ಟೆದಲ್ಲಿ ಹಾ 5 ವೀಳ್ಯದ ಎಲೆ. ಹಾ 5 ಯಾಕೆ? ಪಂಚಮಂ ಕಾರ್ಯಸಿದ್ಧಿ. ಹಾ ಹಾ 5 ಎಲೆಗಳು, ಹಾ ಅದರ ಜೊತೆಗೆ ಒಂದೇ ಒಂದು ಅಡಿಕೆ. ಓಹೋ ಯಾಕೋ ಏನು? ಯಾಕೆ ಒಂದು ಅಡಿಕೆ? ಯಾಕೆ? ಏಕಚಕ್ರಾಧಿಪತಿಯಾದಂತಹ ನಾನು ಏಕಮುಖ. ಏಕಮುಖ. ಹಾ ಏಕಮುಖವೇ ಹಾ ಏಕಮುಖವೇ ಸಾಮ್ರಾಜ್ಯ, ಆಹಾ ಏಕಮುಖವೇ ರಾಜ್ಯ, ಹಾ ಏಕಮುಖವೇ ಭಕ್ತಿ, ಸರಿ. ಏಕಮುಖವೇ ವೇದಾಂತ. ಹಾ ಕೃಷ್ಣ, ಹಾ ರಂಗಿನಾಟ ಸಾಕು. ಹಾ ನಿನ್ನ ರಂಗಿನಾಟ ಹಾ ನನ್ನಲ್ಲ. ಹಾ ನಿನ್ನನ್ನು ಅರಿತವ, ನಿನ್ನನ್ನು ಅರೆದವ, ಹಾ ನಿನ್ನ ಜೊತೆ ನುರಿತವ, ಹಾ ನಿನ್ನ ಅವತಾರಕ್ಕೆ ಕಾರಣೀಭೂತನಾದವ ಈ ಕೌರವ. ಓಹೋ
ನೀನು ಹೆದರಿಸಿದರೆ ಹೆದರ್ತೇನೆಯೇ? ಇಲ್ವೋ? ಯುಗಾಂತವಾಗಬೇಕು. ಹ ದ್ವಾಪರದ ಕೊನೆ. ಹ್ಮ್ ದುರ್ಯೋಧನ ಹ ಕಲಿ ಪುರುಷ ಅಂತಾರೆ. ಹ ಕಲಿಯುವ ಪುರುಷ, ಹ ಕಲಿ ಪುರುಷ, ಹ ಪರಾಕ್ರಮದ ಪುರುಷ, ಹ ಕಲಿ ಪುರುಷ, ಕಲಿಯುವ ಪುರುಷ ಹ ದೇವರ ಜೊತೆ ಹ್ಮ್ ವಿಶ್ವರೂಪವನ್ನು ತೋರಿಸಿದೆ. ಹ ನಮ್ಮ ಅಪ್ಪನಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ, ಪ್ರಖರವಾದ ಬೆಳಕು ಕಣ್ಣು ಚುಕ್ಕಿತ್ತು ಅವನಿಗೆ. ಹ್ಮ್ 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 ನಾನು ಅಂತರಂಗದ ಕಣ್ಣಿನಲ್ಲಿ ನಿನ್ನ ವಿಶ್ವರೂಪ ಅಲ್ಲ, ಹ ನಿನ್ನ ನಿಜರೂಪ, ನಿನ್ನ ಸ್ವರೂಪ, ನಿನ್ನ ಆಕಾರ ಎಲ್ಲವನ್ನ ಬಲ್ಲೆ ಸರಿ. ಕೃಷ್ಣ. ಹ ಕೌರವನ ಜೀವನದ ಪ್ರಯಾಣದಲ್ಲಿ ಹ ಹವಿಸ್ಸು ಹ ಹವಿಸ್ಸು ನಾನು ಹ ಪೂರ್ಣಾಹುತಿಗೆ ಹವಿಸ್ಸಾಗದಿದ್ರೆ ಹ ಪಾಂಡವರನ್ನ ಹವಿಸ್ಸು ಮಾಡುತ್ತೇನೆ. ಓಹೋ ಪಾಂಡವರನ್ನ ಹವಿಸ್ಸು ಮಾಡ್ತಿ. ಮಾಡ್ತೇನೆ. ದೇಶ ವಿಭಜನೆ ಆಗುವುದಿಲ್ಲ. ಹ ದುರಕ್ಕೆ ಹೆದರುವನಲ್ಲ, ಹ ವೀಳೆಯವನ್ನ ಕೊಟ್ಟಿದ್ದೀನಿ, ಹೋಗು ಹೇಳು ಅದು ಯುಧಿಷ್ಠಿರನಿಗೆ. ಈಗ ಹೋಗುತ್ತೇನೆ. ಸಂಗ್ರಾಮವೇ, ಹ ಸಂಗ್ರಾಮವೇ. ಹ ಗ್ರಾಮ ಬೇಕೋ? ಹ ಒಂದು ಗ್ರಾಮ ತಾನೆ, ಹೌದು, ಸಂಗ್ರಾಮ ಮಾಡು. ಕೊಡುದು. ಯುಧಿಷ್ಠಿರ ಬರಲಿ, ಹ ನನ್ನ ತೊಡೆ ಮುರಿಯಲಿ ಭೀಮ. ಹ ದುಶಾಸನ, ಹ ನನ್ನ ರಾಜ್ಯದಲ್ಲಿ ಸುಶಾಸನ, ಹ. ಒಳ್ಳೆಯ ಶಾಸನ, ಹ ಆ ಶಾಸನವನ್ನ ಸ್ಥಾಪಿಸಿದ ದುಶಾಸನನ ಕರುಳು ಬಗೀತಾನ ಭೀಮ. ಹ ಬಗೆಯಲಿ ಕರುಳು. ಹ ನಿನ್ನ ವೃತ್ತ ಎಲ್ಲಿ ಹೋಯ್ತು? ಹ. ಆ ಭೀಮ, ಹ ನನ್ನ ತೊಡೆ ಮುರಿಯುವ ಭೀಮ. ಹ ಅರ್ಜುನ, ಅರ್ಜುನ ಹ್ಮ್ ಕರ್ಣನ ತಲೆಗೆ ತನ್ನ ಪಾಶುಪತಾಸ್ತ್ರ. ಓಹೋ ಮೂರ್ಖ ಶಿಖಾಮಣಿಗಳು ಹ ಶಕುನಿಯನ್ನ ಕೊಲ್ತಾರಂತೆ. ಹ ಮತ್ತಿಬ್ಬರು ನಕುಲ. ಯಮಳರು. ಹ್ಮ್ ಕೃಷ್ಣ, ಹ್ಮ್ ಮಾತು ಬೇಡ, ವೀಳ್ಯ ಕೊಟ್ಟಿದ್ದೇನೆ, ಹ ಸಂಗ್ರಾಮದಲ್ಲಿ ಬಾ. ಇನ್ನು ನಿನ್ನ ಪಾಂಚಜನ್ಯವನ್ನ ಹ ತೆಗಿಯಲಿ ಕಾಣಿವ ಯುದ್ಧದ ಹುಚ್ಚನ್ನ ಜಗತ್ತಿನಲ್ಲಿ ಎಬ್ಬಿಸ್ತೇನೆ ನಾವು. ಇನ್ನು ನಿನ್ನ ಹತ್ತಿರ ಮಾತಿಲ್ಲ. ಕೃಷ್ಣ, ಎಲ್ರಿಗೂ ಯುದ್ಧದ ಹುಚ್ಚು. ಹ ಯುದ್ಧದ ಹುಚ್ಚಿನಲ್ಲಿ ಇಲ್ಲಿ ಸೇರಿದ 18 ಅಕ್ಷೋಹಿಣಿ ಸೇನೆಗೆ ಹ ನೀನು ವೇದಾಂತವನ್ನು ಹೇಳಿದ್ರು ಕೇಳುವುದಿಲ್ಲ, ಹ ನನಗೂ ತಡೆಯಲಿಕ್ಕಾಗೋದಿಲ್ಲ. ಹ ತಡೆಯುವುದು ಒಂದೇ, ಹ ಶಾಂತಿ ಪರ್ವ ಆಗುವುದು ಹ ಯುದ್ಧ ಪರ್ವ ಆದ್ಮೇಲೆ. ಹ ಶಾಂತಿ ಪರ್ವ ಆದ್ಮೇಲೆ ಹ. ಅನುಶಾಸನ ಪರ್ವ. ಹ ರಾಜಕಾರಣ ಬಲ್ಲೆ, ಹ ಸಮಾಜಕಾರಣ ಬಲ್ಲೆ. ಹ ದ್ವಾಪರ ಹೋಗಿ ಹ ಕಲಿಯುವ ಪರಾಕ್ರಮಿಗಳ ಯುಗ ಬರಲಿ. ಹ ವಿಡಿಯೋ ತಗೋ. ಹ್ಮ್. ಈಗ ನಿನ್ನ ಹತ್ರ ಮಾತಿಲ್ಲ, ಸಭಾಸದರ ಹತ್ರ ಮಾತಾಡ್ತೇನೆ ಈಗ ನಾನು. ನಗುತ್ತಲೀ ಮಾಧವಂ ದ್ರೋಣ ಕೃಪ ಗಾಂಗೆಯರಿಗೆ ಪೇಳ್ದ ಮರಣಮಂ ಬಯಸಿರ್ಬನಿ ಮಗುಳೆನ್ನ ದೂರದಿರಿ ತಿಳುಹಿ ನೀತಿಯ ನೆನುತ ಬಂದು ಕುಂತಿಯ ಕರ್ಣದಿ ಖಗಜನೊಳು ಸರಳ ಬೇಡೆನುತ ರಥವೇರಲ ನಗದರನ ಕೂಡೆ ಸಜ್ಜನರು ಬರುತ್ತವರು ಕೈ ಮುಗಿಯಲವರೆಲ್ಲರನ್ನು ಉಪಚರಿಸಿ ಬೀಳ್ಕೊಟ್ಟ ನಗುತ್ತಲಿಗೆ ಕೃಷ್ಣ. ಇಲ್ಲಿ ಸೇರಿರುವಂತ ಭೀಷ್ಮರೋ, ದ್ರೋಣರೋ, ವರಕೃಪಾಚಾರ್ಯರೋ, ಅಶ್ವತ್ಥಾಮರೋ, ಕರ್ಣ, ಕೇಳಿರೋ ಕೇಳಿ. ಯಾವುದಾದರೂ ಒಂದು ವ್ಯಕ್ತಿಗೆ ಸಹಜವಾಗಿ ಸಾವು ಬಂತು ಅಂತೇಳಾದರೆ ಅದು ಮರಣ. ಯಾವುದೋ ಒಂದು ಘನ ಉದ್ದೇಶಕ್ಕಾಗಿ ತನ್ನ ದೇಹವನ್ನು ಬಲಿದಾನ ಮಾಡ್ತಾನೆ ಅಂತೇಳಾದರೆ ಅದನ್ನು ಬಲಿದಾನ ಅಂತ ಕರೀತಾರೆ. ದೇಶಕ್ಕಾಗಿಯೋ, ಒಂದು ಧರ್ಮಕ್ಕಾಗಿಯೋ, ಇನ್ನಿತರ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಕ್ಕಾಗಿ, ಯಾವುದೂ ಇಲ್ಲ, ತನ್ನನ್ನು ತಾನು ಆತ್ಮೋನ್ನತಿಗಾಗಿ ತನ್ನ ಪ್ರಾಣವನ್ನು ಇದು ತನಕ ಸಲ್ಲೇಖನದ ಮೂಲಕ ಕಳೆದುಕೊಳ್ತೇನೆ ಅಂತೇಳಾದರೆ ಪ್ರಾಯೋಪವೇಶ ಅಂತ ಕರೀತಾರೆ ಅದಕ್ಕೆ. ಅದಿಲ್ಲದೆ ಹೋದರೆ ಒಬ್ಬವ ಮರಣವನ್ನು ಬಯಸ್ತಾನೆ ತಾನಾಗಿ ಅಂತ ಕರೆದರೆ ಅದು ಆತ್ಮಹತ್ಯೆ ಆಗ್ತವೆ. ಇಲ್ಲಿಗೆ ಮರಣವಂ ಬಯಸಿರ್ಪ ನೀ ಕಳನು ಮಗುಳೆನ್ನ ದೂರದಿರಿ. ಕುರುವಂಶವೆನ್ನುವಂಥ ವಿಸ್ತಾರವಾಗಿ ಹಬ್ಬಿರುವಂಥ ಬೃಹತ್ತಾದಂಥ ವಟವೃಕ್ಷ ಇದು. ಈ ವಟವೃಕ್ಷದಲ್ಲಿ ಬ್ರಹ್ಮರಾಕ್ಷಸದಂತೆ ಸೇರಿ ಹೋದವರು ಅನೇಕ ವಿಧವಾದಂಥ ಮಾತುಗಳನ್ನು ಆಡಬಹುದು, ಜಾಲದಲ್ಲಿ ಹಣೆಯಬಹುದು. ಬ್ರಹ್ಮರಾಕ್ಷಸವನ್ನು ಓಡಿಸಬೇಕು. ಅದನ್ನು ಓಡದೇ ಇದ್ದರೆ
ಆ ವಟವೃಕ್ಷವನ್ನು ಕಡಿದಾದರೂ ಬ್ರಹ್ಮರಾಕ್ಷಸವನ್ನು ಓಡಿಸಬೇಕು. ಆಯ್ಕೆ ನಿಮ್ಮದು. ಹಾಗಾಗಿ ಕೇಳಿಕೊಳ್ಳುತ್ತೇನೆ, ಲೋಕದಲ್ಲಿ ಏನೇ ಮಾತುಗಳನ್ನು ಆಡಬಹುದು, ಅಂತಿಮವಾಗಿ ಕೃಷ್ಣ ಬಯಸಿದ್ದು ಸಂಧಿಯೇ ಹೊರತಾಗಿ ಸಂಗ್ರಾಮವನ್ನಲ್ಲ ಅನ್ನುವುದನ್ನು ಸ್ಪಷ್ಟವಾಗಿ ನಿಮ್ಮ ಹತ್ತಿರ ಹೇಳ್ತೇನೆ. ಯುದ್ಧದ ಯಾವುದೇ ಹಂತದಲ್ಲಿ ನಮಗೆ ಇದು ಸಾಕು ಅಂತ ಗೋಗೆರೆದರೆ ಯಾರುವುದೇ ಒಂದು ವ್ಯಕ್ತಿ ಆ ಕ್ಷಣಕ್ಕೆ ಅವರೇ ಬಂದು ಗೋಗೆರೆದರು ಅಂತೇಳಾದರೆ, ಅಥವಾ ಅವರ ಪ್ರತಿನಿಧಿಯಾಗಿ ಮತ್ತೊಬ್ಬರು ಬಂದು ಕೇಳಿಕೊಂಡರು ಕೂಡ ನಾವು ಧರ್ಮರಾಜನ ಪರವಾಗಿ ಅಲ್ಲಿಗೆ ಯುದ್ಧವನ್ನು ನಿಲ್ಲಿಸ್ತೇವೆ, ಉಳಿದವರನ್ನ ಪೊರೆಯುತ್ತೇವೆ. ಹಾಗಾಗಿ ಮತ್ತೆ ಹೇಳ್ತೇನೆ, ನಾನು 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 ಎನ್ನುವಂತ ಈ ಮೋಹ ಒಳಗಡೆ ಇರುವಂತ ಆತ್ಮವನ್ನು ಅರಿತರೆ ಮಾತ್ರ ನಾನಾಗ್ತವೆ, ಅದಿಲ್ಲದಿದ್ದರೆ ನಾನು ಎನ್ನುವಂತ ಹೊರ ಆವರಣ ಮಾತ್ರ ಆಗ್ತದೆ. ಹೀಗಾಗಿ ಹೊರ ಆವರಣಕ್ಕೆ ನಾನು 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 ಜಾನಾಮಿ ಧರ್ಮಂ ಎನ್ನುವಂತ ಎಲ್ಲ ಮಾತುಗಳು ಒಣ ವೇದಾಂತವಾಗ್ತವೆ ಹೊರತಾಗಿ ನಿಜವಾದಂತ ವೇದವೇ ಆಗಿರುವುದಿಲ್ಲ. ಈ ಎಲ್ಲ ಕಾರಣದಿಂದ ಕೊಟ್ಟಿರುವಂತ ವೀಳ್ಯವನ್ನ ತೆಗೆದುಕೊಂಡಿದ್ದೇನೆ. ಮಗುಳೆನ್ನ ದೂರದಿರಿ, ಧರ್ಮರಾಜನನ್ನು ದೂರದಿರಿ. ಏನೇ ಇರಲಿ, ಎಂತಹ ಸಂದರ್ಭದಲ್ಲಿ ಆದರೂ ಕೂಡ ಧರ್ಮಕ್ಕೆ ಜಯವಾಗ್ತದೆ ಅಂತೇಳಿ ಹೇಳ್ತಾ, ಯಾವ ಕಾಲಕ್ಕಾದರೂ ನೀವು ಬನ್ನಿ, ಸಂಧಾನದ ಪ್ರಕ್ರಿಯೆ ಆಯಿತು ಅಂತೇಳಾದರೆ ಲೋಕಕ್ಕೆ ಕಲ್ಯಾಣವಾಗ್ತದೆ. ಅದಿಲ್ಲದೆ ಇದ್ದರೆ ವಿಸ್ತಾರವಾಗಿ ಬೆಳೆದ ಕೊಳೆಗೆ ಅಗ್ನಿಗೆ ಆಹುತಿಯನ್ನಿಟ್ಟಾಗ ಪುನಃ ಹೊಸ ಫಲ ಉದಯಕ್ಕೆ ಕಾರಣವಾಗ್ತವೆ ಅಂತೇಳಿ ಹೇಳ್ತಾ ನಾನು ಇಲ್ಲಿಂದ ಹೋಗ್ತೇನೆ. ಹೋಗುವಾಗ ಎಲ್ಲಿದ್ದಾನೆ ಕರ್ಣ? ಒಂದು ಕ್ಷಣ ಅವನನ್ನು ಕರೆದುಕೊಂಡು ಹೋಗ್ತೇನೆ ಅಂತ ನೋಡೋಣ. ಕರದುಳು ಪರಜು ಪಾಶಾಂಕುಶಧಾರಿಗೆ ಹರ್ಷದಿ ಭಕುತರ ಪೊರೆವಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿದೆ ಗಜಮುಖದ ಬಗೆ ಗಣಪಗೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.